ಒಂದು ಸ್ವಲ್ಪ ಎಲ್ಲರೂ ಅಲ್ಲ ವರುಣ್ ಅದೆಲ್ಲ ಸ್ವಲ್ಪ ಅದು ಇದನ್ನು ಶೇರ್ ಮಾಡಿರಿ. ಎಷ್ಟು ಇದು ಒಂದು ಸ್ವಲ್ಪ ಶೇರ್ ಮಾಡಿರಿ. ಅದು ಸ್ವಲ್ಪ ಶೇರ್ ಮಾಡಿರಿ. ಶೇರ್ ನಿಮ್ಗೆ ಮಾಡ್ರಿ. ನಾಗೇಂದ್ರ ನೀನು ಹೇಳ್ಬೇಕಪ್ಪ, ಶೇರ್ ಮಾಡಿರಿ. ಹೌದಲ್ಲ, ನೀನು ಮಾಡ್ತೀವಿ ಆಮೇಲೆ ಹಾಕಲ್ಲ ಈಗ ಮಾಡು. ಇಲ್ಲ ಎಷ್ಟಿ ಸೆಲ್ಲಿಂದು ಸರ್, ಇದು ಫೇಸ್ಬುಕ್ನಾಗ ವಾಟ್ಸಪ್ ಶೇರ್ ಮಾಡಲ ಸರ್. ವಾಟ್ಸಪ್ನಾಗ ಫೇಸ್ಬುಕ್ನಾಗೂ ಶೇರ್ ಮಾಡಿ. ಜಾಸ್ತಿ ಹೋಗಿಲ್ಲ, ವಾಟ್ಸಪ್ಪೇ ಮಾಡ್ತೀವಿ ಸರ್ ಎಲ್ಲ ಗ್ರೂಪ್ಗಳಿಗೆ. ನಂದು ಫೈಲ್ ಓಪನ್ ಮಾಡಿರಿ. ನಿಮ್ಮ ಭ್ರಷ್ಟಾಚಾರ ಮುಕ್ತ ಇದ್ರೊಳಗೆ ಈಗ ಹಾಕಕತ್ತೀನಿ ಅಣ್ಣ. ವಿಜಯನಗರ ಸರ್. ಇಲ್ಲ ಇದು SC ಎಷ್ಟಿದು ಇದೈತೆ SC ಎಷ್ಟಿ. ಓಕೆ, ಇದನ್ನು ಲೈಕ್ ಮಾಡಿರಿ. ಈಗ ಬರಕತ್ತ. ಹಾಂ, ಸ್ವಲ್ಪ ಎಲ್ಲರಿಗೆ ತೋರಿಸ್ರಿ. ಹಾಂ, ಓಕೆನಾ? ಹೋಗೋಣ ಒಳಗೆ. ಓಕೆ, ಬರ್ರಿ, ನೀವು ಬರ್ರಿ. ಇಲ್ಲ ಫಸ್ಟ್ ನಮಗೆ ಗೊತ್ತಿಲ್ಲ, ನೀವು ಬರ್ರಿ. ಹಾಂ, ಬರ್ರಿ. ಅಲ್ಲಲ್ಲ, ಓಕೆ. ಯಾರು ಇಲ್ಲಿ ಕೆಳಗಿರುತ್ತೆ. ಹಾಂ, ಎಲ್ಲರೂ ದುಂಡು ಆ ಕಡೆ ಅವ್ರಿಬ್ಬರು ಬಿಟ್ಟು ತಮ್ಮ ಹಿಂದು ಬಂದು ಮಾಡ್ರಿ. ಇದು ಬೇರೆ ಇರ್ತಾವ ನಂದಲ್ಲ. ನಾನು ಬರಲ್ಲ. ಬಂಧುಗಳೇ ನಮಸ್ಕಾರ. ನಾನು ವೀರೇಂದ್ರ, ವಿಜಯನಗರ ಜಿಲ್ಲಾ ಸಾಮಾಜಿಕ ಜಾಲತಾಣ ಉಸ್ತುವಾರಿ. ಈಗೇನು ನಾವು ಲೈವ್ ಬಂದಿರೋ ವಿಚಾರ, ಇಲ್ಲಿ ಆರ್ಟಿಒ ಪ್ರಾದೇಶಿಕ ಸಾರಿಗೆ ಕಚೇರಿ ಹೊಸಪೇಟೆ, ವಿಜಯನಗರ ಜಿಲ್ಲೆ. ಏನು ಇದು ಜಿಲ್ಲೆಯಾಗಿ ಜಿಲ್ಲಾ ಕೇಂದ್ರ ಸ್ಥಾನ. ಇದು ನಾವು ಒಂದಿಷ್ಟು ಸ್ವಚ್ಛ ಪ್ರಾಮಾಣಿಕ ಜನಪರ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೊಂದಿಷ್ಟು ಅಧಿಕಾರಿಗಳು ಅದಕ್ಕೆ ತಣ್ಣೀರು ಹಚ್ಚಂತ ಕೆಲಸ ಮಾಡ್ತಿದ್ದಾರೆ. ಏನು ಅವರು ಒಂದು ಬ್ರೋಕರ್ಗಳನ್ನ ಇಟ್ಕೊಂಡು ದಬ್ಬಾಳಿಕೆ ಮಾಡಿಸೋದು ಆ ಥರ ಮಾಡ್ತಿದ್ದಾರೆ. ಆ ಒಂದು ವಿಚಾರ ಸಾರ್ವಜನಿಕರ ಮುಂದೆ ಹೇಳಬೇಕು. ಹೋದ ವಾರ ಶುಕ್ರವಾರ ನಾವು 11 ಗಂಟೆ ಸುಮಾರಿಗೆ ಬಂದಾಗ ಇಲ್ಲಿ ಒಬ್ಬ ಬ್ರೋಕರು ಇಬ್ಬರು ಬಂದು ನಮ್ಮ ಮೇಲೆ, ನೀವು ಯಾಕೆ ಟಿ ಶರ್ಟ್ಗಳು ಹಾಕ್ಕೊಂಬರ್ತೀರಿ, ಈ ಕಡೆ ಯಾಕೆ ಟಿ ಶರ್ಟ್ ಹಾಕ್ಕೊಂಬರ್ತೀರಿ, ಅದಕ್ಕೋಸ್ಕರ ನೀವು ಇಲ್ಲಿ ಇದು ಬರ್ತೀರಿ, ನೀವೇನೆಲ್ಲ ಕಂತ್ರಿ ಕೆಲಸ ಮಾಡ್ತೀರಿ ಎಲ್ಲ ಗೊತ್ತೈತೆ ಅಂದ್ರೆ, ಆಯ್ತಲ್ಲ ನಿನಗೆ ನಾವೇ ಏನು ಕಂತ್ರಿ ಕೆಲಸ ಮಾಡ್ತೀವಿ ದಯವಿಟ್ಟು ನೀವು ನಮ್ಮ ಅಧ್ಯಕ್ಷರಿಗೆ ಲೆಟ್ರ್ ಮುಖಾಂತರ ಕೊಡ್ರಿ ಅಂತ ಹೇಳಿದ್ವಿ. ಇಲ್ಲೆಲ್ಲ ನೀವೇನೇನು ಮಾಡ್ತೀರಿ ಎಲ್ಲ ಗೊತ್ತೈತೆ ಅಲ್ಲ, ದಿನ ಎದಕ್ಕೆ ಬರ್ತೀರಲ್ಲ, ನಾವು ದಿನ ಬಂದರೆ CCTV ಫುಟೇಜ್ ತೆಗ್ಸ ಅಂತಲೂ ಹೇಳಿದ್ವಿ. CCTV ತೆಗ್ಸಕ್ಕೆ ನೀನು ಯಾರು MLA MP ಎಲ್ಲ ಕೇಳಿದ್ರು. ಅದು MLA MP ಎಲ್ಲ ಅಂದ್ರೆ ನೀನು ಯಾಕೆ ಕೇಳ್ತೀಯಪ್ಪ, ನಾನು ಬಂದರೆ ನಿನಗೇನು ಸಮಸ್ಯೆ ಅಂತಲೂ ಹೇಳಿದ್ವಿ. ಎಲ್ಲ ಆಯಿತು. ಮತ್ತು ಇವತ್ತು ಅದೇ ರಿಪೀಟು, ಹಾಗೆ ಇನ್ನೊಬ್ಬತ್ತ. ಈಗ ನಾಳೆ ಬಂದಾಗ ಇನ್ನೊಬ್ಬರು. ಈಗ ಯಾರ್ಯಾರಪ್ಪ ಇಲ್ಲಿ ಕೆಲಸ ಮಾಡ್ಕೊಳಕ್ಕೆ ಬಂದಿರೋರು? ನಾಗರಾಜ್ ಅವರು. ಹಾಂ, ಭಾಳ ಇದು ಮುಂದೆ ಅಲ್ಲ ಆಗಲಿ ನೀವು ಯಾರ್ಯಾರಿದಾರ ಅವ್ರು ಮುಂದೆ ಬರ್ರಿ. ಯಾರು ಮಾಡ್ಸೋಣ? ಕೆಲಸ ಮಾಡ್ಕೊಂಡು ಹಾಂ, ಅದು ಬರ್ರಿ, ಮುಂದೆ ಬರ್ರಿ, ಅವ್ರು ಬರ್ರಿ ಫಸ್ಟ್. ತೋರಿಸ್ರಿ. ಇದು ದೂರ ಹಿಡ್ಕೊಳ್ರಿ. ಈಗಾಗಲೇ ಏನು ಇವರು ಸ್ವಂತ ವೈಯಕ್ತಿಕ ಲೈಸೆನ್ಸ್ಗಳು ಮಾಡ್ಸ್ಕೊಳಕ್ಕೆ ಬಂದಿರೋದು. ಆದರೆ ಕೆಲವೊಂದಿಷ್ಟು ಇಲ್ಲಿ ಪ್ರೊಸೀಜರ್ಗಳು ಗೊತ್ತಿರಲ್ಲ. ಹಾಗಾಗಿ ನಾವು ಗೊತ್ತಿದ್ರೆ ಇನ್ನು ಬಂದು ಹೇಳ್ಕೊಡ್ರಿ ಅಂತೇಳಿ ಕೇಳ್ತಿರ್ತಾರೆ. ನಾವು ಬರ್ತಿರ್ತೀವಿ.
ಆದರೆ ನಮ್ಮನ್ನು ಬಂದರ್ನೆಲ್ಲ ಬ್ರೋಕರ್ಗಳು ಅಂತೇಳಿ ಈ ಥರ ತಿಳ್ಕೊಂಡು ಒಂಥರ ಅವಹೇಳನಕಾರಿ ನಮ್ಮನ್ನು ನಿಲ್ಲಿಸೋದು, ಸಾರ್ವಜನಿಕರ ಎದುರಲ್ಲಿ ಇದು ಮಾಡೋದು ಮಾಡ್ತಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಇಲ್ಲಿನ ಅಧಿಕಾರಿಗಳೇ ಆಗಿರ್ತಕ್ಕಂಥ RTOಗಳು. ಯಾಕಂದ್ರೆ ಇದು ಅವ್ರ ಗಮನಕ್ಕೆ ಇರಬೇಕು. ಸುಮಾರು ಸರಿ ನಾವು ಬಂದಾಗ ಹೇಳಿವೆ, ಇದೇ ಅಧಿಕಾರಿ ನನಗೆ ಹೇಳ್ದ ನೀನು ಟಿ ಶರ್ಟ್ ಹಾಕ್ಕೊಂಬರ್ಬೇಡ ಅಂದ, ನಾನು ಹಾಕ್ಕೊಂಬರ್ತೀನಪ್ಪ ಅಂತ ಅತಿಗೆ ನೇರವಾಗಿ ಹೇಳಿದ್ದೀನಿ. ಈಗ ಹಂಗಿದ್ರೆ ಸಮಸ್ಯೆ ಆಗ್ತದೆ ಅಂದ, ಆಯ್ತು ಅದೇನು ಸಮಸ್ಯೆ ಆಗ್ತದೆ ಆಗ್ಲಂತ ನೇರವಾಗಿ ಹೇಳಿದ್ದೀನಿ. ನಾನು ಅವತ್ತೇ ಹೇಳಿದ್ದೀನಿ ಚೇಂಬರಲ್ಲಿ, ಅವ್ರ ಚೇಂಬರಲ್ಲಿ. ಯಾಕಂದರೆ ಟಿ ಶರ್ಟ್ ಹಾಕ್ಕೊಂಬಂದ್ರೆ ಅವ್ರಿಗೇನು ಸಮಸ್ಯೆ ಆಗುತ್ತೆ ನಮಗಂತೂ ಗೊತ್ತಿಲ್ಲ. ಒಂದು ವೇಳೆ ಆ ಥರ ಸಮಸ್ಯೆ ಇದ್ದರೂ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಲೆಟ್ರ್ ಮುಖಾಂತರ ಕೊಟ್ಟು ಏನಾದರೂ ಮಾಡ್ಬೋದು, ಅವ್ರಿಗೆ ಅಧಿಕಾರ ಇರುತ್ತೆ, ಇದು ಮಾಡ್ಬೋದು. ಈ ಥರ ಬ್ರೋಕರ್ಗಳು ಬಿಟ್ಟು ಇದು ಮಾಡಿದ್ರೆ ನಾಳೆ ಯಾವುದೇ ರೀತಿ ನಮ್ಮೆಲ್ಲ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸನೂ ಮಾಡ್ತಾರೆ. ಇಲ್ಲೇ ಆಗಿಲ್ಲ ಅಂದ್ರೆ ಈಗಿನ ಮುಂದೆ ಇನ್ನೊಂದ್ಸಲಿ ಅಲ್ಲಾದರೂ ಮಾಡಿಸೋಕೆ ಈಗ ಲೈವ್ ಬಂದಿರೋ ವಿಷಯ ಇಷ್ಟೇ. ಈ ರೀತಿ ಏನಾದರೂ ನಮಗೆ ಇಲ್ಲಿ ಬಂದಾಗ ಸಾರ್ವಜನಿಕರ ಕಚೇರಿ, ಇದು ಸರ್ಕಾರಿ ಕಚೇರಿ, ಸಾರ್ವಜನಿಕರ ಕಚೇರಿ. ಈ ಸರ್ಕಾರಿ ಕಚೇರಿಗೆ ಬಂದಾಗ ಇಷ್ಟೆಲ್ಲ ದಬ್ಬಾಳಿಕೆಗಳು ನೀವು ಬರಬೇಡ್ರಿ ಮಾಡಬೇಡ್ರಿ ಅಂತಂದರೆ ಬ್ರೋಕರ್ಗಳಿಗೆ ಅವಕಾಶ ಐತೆ. ನಾವು KRS ಪಾರ್ಟಿಯವ್ರಿಗೆ ಅವಕಾಶ ಇಲ್ಲ ಅಂದ್ರಿಗಿದ ಹೆಂಗೆ ನಾವು ಯಾವ ಥರ ಬರಬೇಕು? ಇದಕ್ಕೆಲ್ಲ ಮುಖ್ಯ ಕಾರಣ ಯಾರು? ಅಧಿಕಾರಿಗಳೇ. ನಮಗೆ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರಿಗಿನ ಸೊ ಇಲ್ಲಿನ ಅಧಿಕಾರಿಗಳೇ ಮೂಲ ಕಾರಣ ಅಂತೇಳಿ ಈ ಮುಖಾಂತರ ಲೈವ್ ಮುಖಾಂತರ ತಿಳಿಸ್ತಿದ್ವಿ. ಆಮೇಲೆ ನಾವು ಬಂದ್ರಿಗಿನ ಒಬ್ರದ್ದು ಯಾರ್ದಾದ್ರೂ ಅವ್ರಿಗೆ ಗೊತ್ತಿಲ್ದಾರ್ದು ನಾವು ಫೈಲ್ ತಗೊಂಬರ್ತೀವಿ. ಆದರೆ ಇಲ್ಲೇ ಅಧಿಕಾರಿಗೆ ಗೊತ್ತಿರಬೇಕು, ಸುಮಾರು 10-20 ಫೈಲ್ಗಳು ಹಿಡ್ಕೊಂಬರ್ತಾರೆ. 10-20 ಫೈಲ್ ಹಿಡ್ಕೊಂಬಂದ್ರು ಕೂಡ ಯಾವುದೇ ಒಂದು ವಿಚಾರ ಏನು ಕೇಳಲ್ಲ, ಮಾಡಲ್ಲ. ಆದರೆ ನಾವು ಬಂದರೆ ಇದು ಯಾರು ಓನರ್ ಎಲ್ಲದನ್ನ ಇದನ್ನ ಇಲ್ಲ ಎಲ್ಲ ಕುಲಂಕುಷ ತಿಳ್ಕೊಂಡು ಮಾಡ್ತಾರೆ. ಆಯ್ತು ಮಾಡಲಿ, ಅವ್ರ ಪ್ರೊಸೀಜರ್ ಏನೋ ಐತೆ ಅದು ಮಾಡಲಿ. ಆದರೆ ಬ್ರೋಕರ್ಗಳು 10-20 ಫೈಲ್ ಹಿಡ್ಕೊಂಬಂದಾಗ ಅದು ಅವಾಗ ಅವ್ರನ್ನೂ ಹಿಂಗೆ ಕೇಳ್ತಾರಾ? ಕೇಳಲ್ಲ ಅವರು. ಇದು ಒಟ್ಟಾರೆಯಾಗಿ ಇಲ್ಲಿನ ವ್ಯವಸ್ಥೆ, ಇದಕ್ಕೆಲ್ಲ ಮುಖ್ಯ ಕಾರಣ ಇಲ್ಲಿನ ಅಧಿಕಾರಿನೇ. ಈಗ ಏನು ಬ್ರೋಕರ್ಗಳನ್ನ ಇಟ್ಕೊಂಡು ಈ ಥರ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿಸೋದು ಇದೆಲ್ಲ ಮಾಡಿದ್ರಿಗಿನ ಮುಂದಿನ ದಿನಗಳಿಗೆ ಏನಾಯ್ತು ಅಂದ್ರಿಗಿನ ಅದಕ್ಕೆ ನೇರ ಹೊಣೆ ಅವರೇ ಆಗ್ತಾರೆ. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇಲ್ಲ ಸರ್, ಮಾತಲ್ಲ ಆಗಿರೋದು ಘಟನೆ. ಬಂಧುಗಳೇ, ನಾನು KRS ಪಾರ್ಟಿ ವಿಜಯನಗರ ಜಿಲ್ಲಾ ಮಂಜುನಾಥ್ ಸಕ್ರಿಯ ಕಾರ್ಯಕರ್ತ. ಇಲ್ಲಿ ಪದೇ ಪದೇ ನಾವು ಟಿ ಶರ್ಟ್ ಹಾಕೊಂಡು ಬಂದೆ ಅಂದರೆ ಬ್ರೋಕರ್ ನಮ್ಮನ್ನ ಪ್ರಶ್ನೆ ಮಾಡ್ತಿದ್ದಾರೆ, KRS ಏನಪ್ಪ ನೀವು ಬರೀ ದೊಡ್ಡ ದೊಡ್ಡ ಡೀಲ್ ಮಾಡ್ತೀರಿ, ಅದನ್ನ ಮಾಡ್ತೀರಿ ಅಂತ. ಡೀಲ್ ಮಾಡಿದ್ನ ಅವ್ರು ತೋರಿಸ್ಕೊಡ್ಬೇಕಲ್ಲ. ಆ CCTV ಫುಟೇಜ್ ತೆಗೆಸಂದ್ರೆ ನೀನೇನು VIP-ನ, ಏನು CM, AM, PM ಅಂತ ನಮ್ಮ ಬ್ರೋಕರ್ ಪೂರ್ತಿ ಅಷ್ಟೆಲ್ಲ ಮಾತಾಡಿದ್ರೂ ನಮಗೆ ಒಂಥರ ಮನಸ್ಸಿಗೆ ಭಾಳ ನೋವಾಯಿತು ನಮಗೆ. ಯಾಕಂದರೆ ಇಲ್ಲಿ ದಿನನಿತ್ಯ ಬ್ರೋಕರ್ಗಳು 20, 30, 40 ಫೈಲ್ ತಗೊಂಬರ್ತಾರ. ಅವೆಲ್ಲ ದೊಡ್ಡ ದೊಡ್ಡ ಡೀಲ್ ಅಲ್ಲ. ನಾವು ನಮ್ಮ ಪಕ್ಷದ ಏನಾರ ಒಂದು ಸಣ್ಣ ಪುಟ್ಟ ಕೆಲಸ ಇರ್ತಾವೆ. ಈಗ ನಾವು ಮೇನ್ ಇದು ವಿಜಯನಗರ ಜಿಲ್ಲಾ, ಈ ಜಿಲ್ಲೆಯಲ್ಲಿ RTO ಆಫೀಸ್ ಐತಿ, DC ಆಫೀಸ್ ಐತಿ, AC ಆಫೀಸ್ ಐತಿ. ಜಿಲ್ಲೆದ ಇರೋರು ಕೇಳ್ತಿರ್ತಾರೆ ನಮ್ಮ ಪಕ್ಷದವ್ರು, ಈ ಥರ ನಮ್ಮ ಸಣ್ಣ ಪುಟ್ಟ ಕೆಲಸ ಐತಿ, ನಾವು ಭಾಳ ದೂರದಿಂದ ಬರೋಕ್ಕಾಗಲ್ಲ ಅಂತೇಳಿ ನಮಗೆ ಕೇಳಿರ್ತಾರೆ. ನಾವು ಆ ವಿಚಾರವಾಗಿ ನಾವು ಆಫೀಸಿಗೆ ನೇರವಾಗಿ ಬಂದು ಕೇಳಿರ್ತೀವಿ. ಅದನ್ನು ಇವ್ರು ಏನು ತಿಳ್ಕೊಂತಂದ್ರೆ ಇವ್ರು ಡೀಲ್ ಮಾಡ್ತಾರಾ, ಏನು ಡೀಲ್ ಮಾಡಿ ತೋರಿಸ್ಕೊಡ್ಬೇಕಲ್ಲ. ಯಾಕೆ ಆಫೀಸ್ನಾಗ CCTV ಇರಲ್ಲ, CCTV ಫುಟೇಜ್ ತೆಗೆದು ತೋರಿಸ್ಲಿ ಏನು ಡೀಲ್ ಮಾಡ್ತಾರಂತಂದು. ಇಲ್ಲಿ ನಾವಲ್ಲ ಸ್ವಾಮಿ ಡೀಲ್ ಮಾಡೋದು, ನೀನು ಇಟ್ಕೋದಂಥ ಬ್ರೋಕರ್ಗಳು ಇಲ್ಲಿ ಡೀಲ್ ಮಾಡೋದು. ಅದನ್ನ ಫಸ್ಟ್ ಪರಿಶೀಲನೆ ಮಾಡು, ಆಮೇಲೆ KRS ಪಾರ್ಟಿ ಏನಂತಂದ್ರೆ ನಿನಗೆ ಗೊತ್ತಾಗ್ತೈತಿ. ಈ 2 ಮಾತು ಹೇಳ್ತಾನೆ ಮುಗಿಸ್ತಾ ಇದೀನಿ. ಓಕೆ, ಆಯ್ತು ಸಾಕು ಅಷ್ಟೇ. ಅಲ್ಲ ಆನಂದ್ ಮಾತಾಡು. ನಮಸ್ಕಾರ ಬಂಧುಗಳೇ, ನಾನು ಛಲವಾದಿ ಆನಂದ್ ಅಂತೇಳಿ ವಿಜಯನಗರ ಜಿಲ್ಲೆ ರೈತ ಘಟಕದ ಅಧ್ಯಕ್ಷ. ಇವತ್ತು ಇಲ್ಲಿ ನಾವು RTO ಆಫೀಸ್ನಲ್ಲಿ ಬಂದಿರೋದಂಥದ್ದು ಏನಂತಂದರೆ, ಈಗ ನಮ್ಮ KRS ಪಕ್ಷದಿಂದ ನಮ್ಮ ಟಿ ಶರ್ಟ್ ಹಾಕ್ಕೊಂಡಿದ್ದೀವಿ. ನಾವು DC ಆಫೀಸಿಗೆ ಹೋಗ್ತೀವಿ, AC ಆಫೀಸಿಗೆ ಹೋಗ್ತೀವಿ, RTO ಆಫೀಸಿಗೆ ಹೋಗ್ತೀವಿ, ಯಾರಲ್ಲಿ ಹೋಗ್ತೀವಿ. ಯಾರು ಇವ್ರ ಅಪ್ಪಂದಾದ್ರು, ಇವ್ರ ಮನೆಗೆ ಬರ್ತಾನಲ್ಲ ಅವಾಗ ಕೇಳ್ಬೇಕು ಅವನು, ನನ್ನ ಮನೆ ಟಿ ಶರ್ಟ್ ಹಾಕ್ಕೊಂಬರ್ಬೇಡ ಅಂತೇಳಿ ಇವನ್ ಮನೆಗೆ ಬರ್ತೀನಲ್ಲ ಅವಾಗ ಕೇಳ್ಬೇಕು. ಏನು ಇವ್ರ ಅಪ್ಪಂದು ನಾವು ಬರ್ತಕ್ಕಂಥ ತೆರಿಗೆಲಿಂದ ಬರ್ತಕ್ಕಂಥ ಸಂಬಳ, ನಾವು ಜನಸಂಖ್ಯೆ ತೇಳಿ ಮಾಡ್ತಕ್ಕಂಥದ್ದು ಆಫೀಸಿದ್ದು. ನಾವು ಕೆಲಸಗಳು ಮಾಡಿಸ್ಲಕ್ಕೆ ಬರ್ತಾಯಿದ್ವಿ. ಕೆಲಸಗಳು ಅಂತಂದರೆ ನಮ್ಮ ಪಕ್ಷದಾರು ಹಳ್ಳಿಗಳಲ್ಲಿ ಇರ್ತಾರ, ಇಡೀ ನಮ್ಮ 5-6 ತಾಲೂಕಿನಲ್ಲಿ ಇರ್ತಾರ. ಹಳ್ಳಿ ಇರ್ತಾವ, ಗ್ರಾಮ ಇರ್ತಾವ, ಎಲ್ಲ ಇರ್ತಾವ. ಆ ಗ್ರಾಮಗಳಲ್ಲಿ ಅಣ್ಣ ನಾನು ಬರೋಕ್ಕಾಗಲ್ಲ ಸರ್, ನಾನು ಬರೋಕ್ಕಾಗಲ್ಲ ಸರ್, ಇದನ್ನು ಮಾಡಿಸ್ಕೊಡ್ರಿ ಸರ್, ನನಗೆ ಗೊತ್ತಾಗ್ತಲ್ಲ ಸರ್. ಇಲ್ಲಿ ಬ್ರೋಕರ್ಗಳು ಅವಳಿ ಜಾಸ್ತಿ ಆಗಿದೆ. ಬ್ರೋಕರ್ಗಳನ್ನ ಬೆಳೆಸ್ಕೊಂಡಿರಲ್ಲ ರೀ, ಯಾವ ಜೂಲ್ ನಾಯಿಗಳು ಬೆಳೆಸ್ಕೊಂಡಂಗ. ಜೂಲ್ ನಾಯಿಗಳೇ ಅವೆಲ್ಲ, ಜೂಲ್ ನಾಯಿ ಕಂತ್ರಿ ನಾಯಿಗಳು ಬೆಳೆಸ್ಕೊಂಡಂಗೆ ಬೆಳೆಸ್ಕೊಂಡಿರಲ್ಲ ನೀವು. ಅವ್ರಿಂದನೇ ನಿಮಗೆ ಪ್ರಾಫಿಟ್ ಇರೋದು.
ನಾವು ಬಂದ್ರೆ ನಿಮಗೆ ಕಿರಿಕಿರಿ ಹಾಕತ್. ನಾನು KRS ಪಕ್ಷದಾಗ ನಾವು ಟೀ ಶರ್ಟ್ ಹಾಕ್ಯಂತೀನಿ. ನಾ ಟೀ ಶರ್ಟ್ ಹಾಕೊಂಡು ಇಲ್ಲಿ ಕುಂದಿರ್ತೀನಿ. ಟೀ ಶರ್ಟ್ ಹಾಕೊಂಡು ಉರುಳಿಗೆ ಮಾಡ್ತೀನಿ, ಉಳ್ಳಾಡ್ತೀನಿ. ಅದನ್ನ ಕೇಳಕ್ ನೀನ್ ಯಾರು? ನಿನ್ನ ಅಧಿಕಾರದಾಗ ನಾನು ನೀನೇನೋ ಯೂನಿಫಾರ್ಮ್ ಹಾಕ್ಯಂತಿಲ್ಲ, ನೀನು ಯೂನಿಫಾರ್ಮ್ ಯಾಕೆ ಹಾಕೊಂಡಿಲ್ಲ ಅಂತ ನಾನು ನಿನ್ನ ಪ್ರಶ್ನೆ ಮಾಡಕ್ಕಾಗತ್ತ? ಅದು ನಿನ್ನ ಹಕ್ಕು. ಇದು ನಮಗೆ ಸ್ವಾತಂತ್ರ್ಯ. ಇದು ಇಲ್ಲಿ ಬ್ರೋಕರ್ಗಳು ಸಾಮಾನ್ಯವಾಗಿ ನೀವು ಅವ್ರಿಗೆಲ್ಲ ಆಫೀಸರ್ಸ್ಗಳೇ ಕುಮ್ಮತ್ ಕೊಡ್ಬೇಡ್ರಿ ಏನ್ರಿ. ಕರೆಕ್ಟಾಗಿ ನ್ಯಾಯಬದ್ಧವಾಗಿ ಯಾರು ಕೆಲಸಗಳು ಮಾಡಿಸ್ಕೊಂತಾರೋ ಅವ್ರನ್ನ ಮಾಡಿಸ್ಕೊಡ್ರಿ. ಸುಮ್ಮನೆ ನೀವು ಅವ್ರು ಬರ್ತಾರ ಇವ್ರು ಬರ್ತಾರೆ ನೀವು ಇದು ಮಾಡ್ತಾ ಇದೀರ ಅಂತೇಳಿ ಇವು ಯಾವುದು ಹೇಳಕ್ ಹೋಗ್ಬೇಡ್ರಿ ಅಂತ ಹೇಳಿ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಈಗ ನಾವು ಹೋಗೋಣ. ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು. ಅತಿ ಲೈವ್ ಇದೆಯಲ್ಲ, ಅದು ಹೈ ಲೈವ್ ಇದೆಯಲ್ಲ, ಕೆಲವು ಜನ ನೋಡಕ್ಕೂ ಈ ಜಾತಿ ನಾಯಿ ಬೇಡ ಬೇಡ ಅನಂದ್, ಅವೆಲ್ಲ ಬೇಡ. ಅವೆಲ್ಲ ಅನ್ಬಾರ್ದು. ಇದು ಹೊಸಪೇಟೆಯ RTO ಕಚೇರಿ, ಅರಮನೆಯ ರೀತಿ ಒಳಗೆ ಇರುವಂಥದ್ದು ಇದು. ಬರ್ರಿ, ಇದೆ ಆಫೀಸ್. ವರುಣ್ ಸ್ವಲ್ಪ ತಾಡ್. ಹರ್ಷವರ್ಧನ್ ID ಕಾರ್ಡ್ ಏನು ಕೊಟ್ಟಿಲ್ಲ? ID ಕಾರ್ಡ್ ಎಲ್ಲಿತ್ತು? ಬರ್ಬೇಕಾದ್ರೆ ಅದೆಲ್ಲ ಕೇಳಿರೋದು. ಈಗ ನೀವು ಹರ್ಷವರ್ಧನ್ ಅಲ್ಲ, ನೀವು ಕೂಡ ವ್ಯಕ್ತಿ ಇಲ್ಲಿ ಕೆಲಸವನ್ನು ಮಾಡ್ಕೊಂತ ಕೂತಾಗ ನೀವು ಹರ್ಷವರ್ಧನ್ ಎಂಪ್ಲಾಯಿ. ನೀವು ಅಲ್ಲಿ ಹೊರಗಡೆ ಕೂಡ ಅದನ್ನ ಹೇಳ ಹರ್ಷವರ್ಧನ್ ಅಲ್ಲಿ ಹೊರಗಡೆ ಇದಾನಂತಂದ್ರೆ ಅದು ತೋರಿಸ್ತಾರ. ಹರ್ಷವರ್ಧನ್ ಅಲ್ಲಿ ಇಲ್ಲ ಇದಾನಂತ ಕೆಲಸ ಮಾಡಕ್ಕಲ್ಲ ಬಂದಿರೋದು. ಕೆಲಸ ಮಾಡ್ಬೇಕಾದ್ರೆ ಅದು ಅಕ್ಕೆ ಇರ್ಬೇಕಂತಂದು ಎಲ್ಲಿ ಇಡಬೇಕು ಬಂದಾರಿಗೆ ತೋರಿಸ್ಬೇಕಂತ ಇದೆಯಾ? ಅಕ್ಕೆ ಬೇಕಂತ ಇದೆಯಾ? ಮತ್ತೆ ಯಾಕೆ ಹಾಕೊಂಡಿಲ್ಲ? ಇವತ್ತು ಡೇಟ್ ಏನೈತಿ? 13. ಯಾವ ತಿಂಗಳು? ಫೆಬ್ರವರಿ. ಎಷ್ಟನೇ ಯಾವ ವರ್ಷ? ನವೆಂಬರ್ 1ಕ್ಕೆ ನವೆಂಬರ್ 1 ಒಳಗೆ ಹೋದ ವರ್ಷ 2024 ಚೀಫ್ ಸೆಕ್ರೆಟರಿ ಗೊತ್ತಾ? ಕರ್ನಾಟಕ ಸರ್ಕಾರದ ಚೀಫ್ ಸೆಕ್ರೆಟರಿ ಗೊತ್ತಾ? ಯಾರು? ನಿಮಗೆ ಗೊತ್ತಿಲ್ಲ? ಕರ್ನಾಟಕ ಸರ್ಕಾರದ ಚೀಫ್ ಸೆಕ್ರೆಟರಿ ಯಾರಂತ ಗೊತ್ತಿಲ್ಲ? ಶಿವರಾಮಪ್ಪ ಏನ್ ಮಾಡ್ತೀಪ್ಪ ಕೆಲಸ? ಆಟೋ ಡ್ರೈವರ್. ಎಷ್ಟನೇ ಕ್ಲಾಸ್ ಓದಿ? 10ನೇ ಕ್ಲಾಸ್ ಓದಿರುವಂಥ ಬುದ್ಧಿವಂತ KRS ಪಕ್ಷದಲ್ಲಿರುವಂಥವ್ರು ನಿಮಗಿಂತ ಜಾಸ್ತಿ ಬುದ್ಧಿವಂತರು ಇದ್ದಾರೆ. ನವೆಂಬರ್ 1ಕ್ಕೆ ಕರ್ನಾಟಕ ಸರ್ಕಾರ ಅದಕ್ಕೆ ಬಿಫೋರ್ ಆಗಿ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರು ಆರ್ಡರ್ ಹಾಕ್ತಾರೆ. ನವೆಂಬರ್ 1ರಿಂದ ಎಲ್ಲರೂ ಕೂಡ ಆ ಟೈ ಏನೈತಲ್ಲ, ಬ್ಲೂ ಕಲರ್ ಏನೈತಲ್ಲ, ಅದು ಹಳೇದು, ಅದು ಹಾಕ್ಬಾರ್ದು.
ಕರ್ನಾಟಕ ಸರ್ಕಾರದ ನಾವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಸರ್ ನಮ್ಗೆ ಇದನ್ನ ಹಾಕ್ಬೇಕು ಯಾರು ಹೇಳ್ಯಾರ? ನಮ್ಮ ಆರ್ಟಿಒ ಸರ್ ಆರ್.ಟಿ.ಒ ಹೇಳ್ಯಾರ? ಫೋನ್ ಮಾಡ್ರಿ, ಫೋನ್ ಮಾಡ್ರಿ. ಬಿಜಿ ಇಲ್ಲಿ ಇವ್ರಿಗೆ ಗೊತ್ತಿಲ್ಲ, ಇಂಜಿನಿಯರಿಂಗ್ ಓದ್ಯಾರ. ಯಾವ ಬ್ರಾಂಚ್ನಲ್ಲಿ ಓದಿರಿ? ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ನಲ್ಲಿ ಓದ್ಯಾರ, ಅವ್ರಿಗೆ ಗೊತ್ತಿಲ್ಲ. ಎಲ್ಲ ತಿಳ್ಕೋಬೇಕು. ಕರ್ನಾಟಕ ಸರ್ಕಾರದ ಮುಖ್ಯಸ್ಥರು, ಕರ್ನಾಟಕ ಸರ್ಕಾರದ ಆಡಳಿತದ ಮುಖ್ಯಸ್ಥರು ಚೀಫ್ ಸೆಕ್ರೆಟರಿ ಅಂತ. ಕನ್ನಡದಲ್ಲಿ ಏನಂತಾರ? ಎಷ್ಟು ಬುದ್ಧಿವಂತ ನಮ್ಮ ಅವರು ಆರ್ಡರ್ ಹಾಕಿದ್ರು. ಕರ್ನಾಟಕದ ಎಲ್ಲ ಸರ್ಕಾರಿ ನೌಕರರು ಮೊದಲೆಲ್ಲ ಇದನ್ನು ಹಾಕಬೇಕು ಅಷ್ಟೇ ಅಂತಂತಂದು, ಐಡೆಂಟಿ ಕಾರ್ಡ್ ಅಷ್ಟೇ ಹಾಕಬೇಕಂತ ಹೇಳಿದ್ರು. ಇದು ಕರ್ನಾಟಕದ ಕನ್ನಡ ರಾಜ್ಯೋತ್ಸವ ಅಂತಂದು ಅದು ಅವತ್ತು ದಿವಸ ನಮ್ಮದು ಕಲರ್ ಯಾವ್ದೈತಿ? ಫ್ಲ್ಯಾಗ್ ಅವ್ರ ಸೇವಕರು ಹಾಕ್ಯಾರ ಸರ್. ಇನ್ನೊಂದು ಹೌದಾ? ಒಂದು ಹಸಿಯನ್ನು ಹಾಕ್ಯಾರ. ಬಾರಮ್ಮ. ಏನಪ್ಪ ನೀವು ಗೌರ್ಮೆಂಟ್ ಎಂಪ್ಲಾಯಿನ ಔಟ್ಸೋರ್ಸ್? ಅದು ನೀವು ಅವರು ಟ್ಯಾಕ್ ಕರೆಕ್ಟ್ ಹಾಕ್ಯಾರ. ಹಾಕ್ಯಾರ ಅದು ಹೊರಗೆ ಹಾಕ್ತೀವಿ. ಇಲ್ಲ ಕಾಣಲ್ಲ, ನೀವು ಸೇಫ್ ಇಲ್ಲ ಹೊರಗೆ ನೋಡೋರಿಗೆ, ಜನಕ್ಕೆ ನೋಡೋರಿಗೆ ನಿಮ್ಮ ಹೆಸರು, ನಿಮ್ಮ ಆ ಕಲರ್ ಸರ್, ಆ ಕಲರ್ ಹಾಕ್ಬೇಕು. ಈ ಥರದ್ದು ಕಲರು ಕರ್ನಾಟಕ ಸರ್ಕಾರದ್ದು, ಕರ್ನಾಟಕದ್ದು ಹೌದಾ? ವೆರಿ ಗುಡ್. ಹರ್ಷವರ್ಧನ ಈಗ ಬುದ್ಧಿವಂತರ ಅಂತ ನೋಡ್ರಿ. ಇದು ನಮ್ಮ ಪಕ್ಷದ ಟಿ ಶರ್ಟ್ ಕಲರು ಕರ್ನಾಟಕದ ಏನು ನಮಸ್ತೆ. ಕರ್ನಾಟಕದ ಏನು ಔಟದ ಕಲರು ನಮ್ಮ ಪಕ್ಷದ ಕಲರು ಒಂದೇ ಅಂತ. ಇದು ವಿದ್ಯಾರ್ಥಿ ಕಲೆಕ್ಷನ್ ಅಂತ. ಅದನ್ನ ಅರಿಶಿನ ಕುಂಕುಮ ಅಂತಂದು ಅದನ್ನ ಸೇರಿಸಿ ಫ್ಲಾಗ್ ಅಂತ ಮಾಡ್ಯಾರ. ಇದು ಅಧಿಕೃತ ಅಲ್ಲ, ಅಧಿಕೃತ ಅಲ್ಲ. ಆದರೆ ನಾವು ಅವ್ರಂತ ಭಾವಿಸೋದಿಲ್ಲ, ಇದು ನಮ್ದಂತ ಭಾವಿಸೋದಿಲ್ಲ. ಅದು ಅಧಿಕೃತ ಅಲ್ಲ. ನಮ್ಗೇನು ಕೇಸರಿ ಬಿಳಿ ಹಸಿರು ಮಧ್ಯದಾಗ ಅಶೋಕ ಚಕ್ರ, ಅದು ನೀಲಿ ಬಣ್ಣ ಇರಬೇಕು, 24 ಗೆರೆಗಳು ಎಲ್ಲ ಏನಿದೆ ಅದು ಮಾಡಿದ್ವಿ, ಕಾನೂನು ಮಾಡಿದ್ವಿ. ಇದು ಕಾನೂನು ಆಗಿಲ್ಲ, ಆದಾಗ್ಯೂ ಕೂಡ ಇದನ್ನು ನಾವು ಭಾವಿಸ್ತಾ ಇದ್ದೀವಿ. ಇದು ನಮ್ಮದಂತ. ತಮಿಳುನಾಡು ಕೂಡ ಇದೇ ಕಲರೇ, ಅವರು ಕೂಡ ಅರಿಶಿಣ ಕುಂಕುಮ. ಆಂಧ್ರ ಕೂಡ ಇರ್ಬೇಕಂತ ಅನಿಸುತ್ತೆ, ಗೊತ್ತಿಲ್ಲ ನಮಗೆ. ಬೇರೆ ಇದೆ, ಏನೈತೆ ಟ್ರೈ ಮಾಡ್ರಿ, ಈಗ ಮಾಡಿ. ಸ್ವಲ್ಪ ನೀವು ತಗೊಳ್ರಿ, ಮೊಬೈಲ್ ನಂಬರ್ ತಗೊಳ್ರಿ. ಅಲ್ಲ, ಅವರು ಕನಿಷ್ಠ ಪಕ್ಷ ಈಗ ನಾವು ಹೋಗೋವರೆಗೆ ಬರಲ್ಲ. ಯಾರು ಅವ್ರು ಆರ್ಟಿಒ ಬರ್ಲಿಲ್ಲ ಇಲ್ಲೇ ಕೂತ್ಕೊಳ್ಳೋಣ ಅಷ್ಟೇ, ಇಲ್ಲೇ ಮಕ್ಕಳೋಣ. ನಮಗೇನು ಮಂಜುನಾಥ್ ಬರ್ಕೊಂಡಿದ್ದೀರಾ? ಅಡಿಕೆ ರೆಡಿ ಇದಲ್ಲ, ನೀವು ಜಾಗೀರ್ ತರಕ್ ರೆಡಿ, ಇನ್ನೇನು ಬೇಕಾಗಿತ್ತ? KRS ಪಕ್ಷದ ಸೇನಾನಿಗಳು ಇಷ್ಟೊಂದು ಜನ ಅದಾರ. ಈ ಬರ್ಲಿರೋ ಬರ್ತಾರೆ, ಇಷ್ಟು ಜನ ಅದಾರ. ಬರ್ರಿ ಅಂತ ಊಟ ಆಗ್ತದ, ಅದು ಬರ್ತದ. ಲಾಸ್ಟ್ ಕಾಕಿಂದ ಮಾರ್ಕ್ಸ್ ಬರ್ತಾರೆ ಮನೋಗಂಡೆ ಹಾಕಿ ಹಾಕಿ. ಸ್ವಿಚಪ್ಪ ಅದು ನಂಬರ್ ತಗೊಳ್ರಿ, ಆರ್ಟಿಒ ನಂಬರ್ ತಗೊಂಡು ಏನಾದ್ರು ಹೇಳಿ. ಸ್ವಲ್ಪ ಎಲ್ಲ ಮೊಬೈಲ್ ತಗೊಂಡ್ರಿ, ಯಾರು ಲೈವ್ ಇರೋದು ಬಿಟ್ಟು ಬೇರೆ ಲೈವ್ ಮೊಬೈಲ್ ನಂಬರು 944 98 64 035. ವಸಂತ್ ಚವಾಣ್ ಅಂತ ಮತ್ತೆ ಈಶ್ವರ್ ಚವಾಣ್.
ಹೌದಾ? ಶರಣೇಶ್ವರ್ ಚವಾಣ್. ಅಲ್ಲಿ ಸ್ವಲ್ಪ ಹೆಸರು ಕೂಡ ಇದೆ, ತೋರಿಸ್ಬಿಟ್ರಿ. ಅದೇನು ಹೊರಗಡೆ ಬೋರ್ಡ್ ಏನು ಹಾಕಿದ್ರಲ್ಲ, ಶ್ರೀಮಂತಿಗೆ ಮಾತ್ರ ಅಂತಂಥದ್ದು ಸರ್ಕಾರದ ಆದೇಶ ಬರುತ್ತಾ? ಈಗ ನಿಮ್ಮ ಏಜೆನ್ಸಿ ಯಾವುದು? ಆ ಏಜೆನ್ಸಿ ಮಾತಾಡಿ ನಾವು ಮತ್ತೆ ಯಾವ ಬರ್ತೀವಿ ಗೊತ್ತಿಲ್ಲ. ಅಲ್ಲ ಸರ್, ಯಾವ ಬರ್ತೀವಿ ನೀವು ಇಲ್ಲಿ ಏನಂದ್ರಿ? ಇವೆಲ್ಲ ಡಾಟಾ ಹೆಸರು ನಿಮಗೆ ಡಾಟಾ ಎಂಟ್ರಿ ಟೆಕ್ನಿಕಲ್ ಇಶ್ಯೂ ಆದ್ರೆ ಹೌದಾ? ಡಾಟಾ ಎಲ್ಲ ಹೆಸರು ಡಾಟಾ ಎಂಟ್ರಿ ಅವ್ರದ್ದು ರೋಸ್ ಮಾಡ್ತಾರೆ. ಏನು ಟೆಕ್ನಿಕಲ್ ಇಶ್ಯೂ ಅಂತಂದ್ರೆ ಏನಿರುತ್ತೆ? ಟೆಕ್ನಿಕಲ್ ಇಶ್ಯೂ ಅಂದರೆ ಏನು ಸಮಸ್ಯೆ ಏನಿರುತ್ತೆ? ಸಮಸ್ಯೆಗಳು ಬಂದಾಗ ನಮ್ದು ಅದೇ ಏನು ಟೆಕ್ನಿಕಲ್ ಇಶ್ಯೂ ಅಂದರೆ ಏನು ಅಂತ? ಸರ್ವರ್ ಒಳಗೆ ಏನಾದ್ರು ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ನಮ್ದು ಗಾಡಿ ಯಾವ್ದಾದ್ರು ಬ್ಲ್ಯಾಕ್ ಲಿಸ್ಟ್ ಬಿತ್ತು ಅದೆಲ್ಲ ಇತ್ತು ಅಂದ್ರೆ ಕೇಸ್ ವರ್ಕರ್ನ ಇದು ಮಾಡಿದ್ರೆ ಇವರು ರಿಮೂವ್ ಮಾಡಿ ಕೊಡ್ತಾರೆ. ಅದು ಗೊತ್ತಾ? ನಮ್ದೊಂದು ಗಾಡಿ ರಿಮೂವ್ ಮಾಡ್ಕೊಡ್ತೀವಿ. ನೀವು ಒಂದು ವಾರದೊಳಗೆ ಅದನ್ನ ಆಗ್ತಾ ಇದ್ರೆ ಇದೆಲ್ಲವೂ ಕೂಡ ಲೈವ್ ಆಗ್ತಾ ಇದೆ. ಪಿ ರವಿಕುಮಾರ್ ಅಂತ, ಪಿ ರವಿಕುಮಾರ್ ಇವರಿಗೆ ಬಿಫೋರ್ ಇನ್ನೊಬ್ಬರು ಯಾರೋ ಇದ್ರು, ಯಾರೋ ಲೇಡಿ CS ಅಂತ ಇದ್ರು. ಅದಕ್ಕೆ ಬಿಫೋರ್ ಇನ್ನೊಬ್ಬರು ಯಾರು ಇದ್ರು, ಅದಕ್ಕೆ ಮುಂಚೆ ವಿಜಯಲಕ್ಷ್ಮಿ ಅಲ್ಲ, ಲೇಡಿ ಚೀಫ್ ಸೆಕ್ರೆಟರಿ ಆಗಿದ್ರು. ನಾಗರತ್ನ ಅಲ್ಲ, ಚೀಫ್ ಸೆಕ್ರೆಟರಿ ಇಲ್ಲ, ಕರ್ನಾಟಕ ಸರ್ಕಾರದ್ದು. ಓಕೆ, ಈಗ ನೀವು ಅದನ್ನ ಅಕೆಂಡ್ ಬರ್ಬೇಕು. ಮುಂದಿನ ವಾರದೊಳಗೆ ಆಗ್ತದೆ ಇದ್ರೆ, ಯಾಕಂದ್ರೆ ಪಿ ರವಿಕುಮಾರ್ ಅಂತ ಇದ್ದೇ ಇದ್ರು, 2-3 ವರ್ಷದ ಹಿಂದೆ ಇದ್ರು ಚೀಫ್ ಸೆಕ್ರೆಟರಿ. ಅವರು ಆರ್ಡರ್ ಹಾಕಿದ್ರು, ಇವತ್ತು ದಿವಸ ನೀವು ID ಕಾರ್ಡ್ ಕೂಡ ಹಾಕಬೇಕು. ಹಾಕ್ಯಂಡೇ ಇದ್ರೆ ನಿಮ್ಮ ಮೇಲೆ ಕ್ರಮಗಳು ತಗೊಳ್ಬೇಕಂತ ಕಂಪನಿಯವರಿಗೆ ಮಾತಾಡ್ತಾರೆ ಸರ್, ಮಾತಾಡ್ರಿ. ಕಳಿಸ್ತೀವಿ. ಅವರಿಗೆ ಹೇಳ್ಯಾರ KRS ಪಕ್ಷ ಅಂತ ಸ್ಪಷ್ಟವಾಗಿ ಹೇಳ್ರಿ. KRS ಪಕ್ಷದವರು ಬಂದಿದ್ರು. KRS ಪಕ್ಷದ್ದು ಅವ್ರು ಹೇಳ್ತಾ ಇರೋದು ಕರ್ನಾಟಕ ಸರ್ಕಾರದ ಆದೇಶಗಳು, ಕಾನೂನುಗಳು ಏನೈತಿಲ್ಲ ಅದು ಪಾಲನೆ ಆಗಬೇಕು. ಆಗದೆ ಇದ್ರೆ ಅದಕ್ಕೆ ಸಂಬಂಧಪಟ್ಟಾಗ ಏನು ಹೋರಾಟ ಕಟ್ತೀವಿ. ಹೌದಾ? ಸಸ್ಪೆಂಡ್ ಆಗುವಂಥದ್ದು, ನೀವೇನು ಔಟ್ಸೋರ್ಸ್ ಇದ್ದೀರಿ, ಕಿತ್ತಿ ಹೋಗಿರುವಂಥದ್ದು ಚಾನ್ಸಸ್ ಇರ್ತದೆ. ಭಾಳ ಈಸಿ ನಿಮ್ಮದು ಕಿತ್ತಿ ಹೋಗ್ಯೋದು. ಇವರಿಗೆಲ್ಲ ಸ್ವಲ್ಪ ಪರ್ಮನೆಂಟ್ ಎಂಪ್ಲಾಯಿಗೂ ಸ್ವಲ್ಪ ಬೇರೆ ಐತಿ. ನಿಮ್ಗೆ ಭಾಳ ಈಸಿ. ಅದಕ್ಕೆ ಅವಕಾಶ ಕೊಡಬೇಡ್ರಿ. ಓಕೆನಾ? ನಿಮ್ಮ ಬಗ್ಗೆ ಇವ್ರನ್ನ ಅದು ಕಂಪ್ಲೇಂಟ್ ಈಗ ಮಾತಾಡ್ತೀರಾ ಅದು ಇನ್ನೊಂದ್ಸರಿ ಇಟ್ಕೊಳ್ಳೋಣ. ಇನ್ನೊಂದ್ಸಲ ಲೆಟ್ರ್ ಕೊಟ್ಟೆ ಇದು ಮಾಡೋಣ. ಅವ್ರೇನಮ್ಮ ಅವರು ಡಾಟಾ ಎಂಟ್ರಿ ಆಪರೇಟರ್ ಇವರಿದ್ರೇನೆ ಬರ್ತಾರ. ನಾವು ಲೈವ್ ಮಾಡ್ತಾ ಇದೀವಲ್ಲ ಸರ್, ಅವ್ರು ಬಂದಿಲ್ಲ ಮೇಲೆ, ಅವ್ರು ಇಲ್ಲೇ ಇರ್ತಾರೆ ಸರ್. ಅವ್ರು ಇರ್ಬೇಕಾ? ಅಲ್ಲ, ಅಂದ್ರೆ ಬೀಗ ಹಾಕಿಬಿಟ್ಟಿದ್ದೆ ಅವರು. ಎಷ್ಟು ಗಂಟೆಗೆ ಬರ್ತಾರ? ಈಗ 4:50 ಆಗುತ್ತೆ. ಇನ್ನು 10 ನಿಮಿಷದಾಗ ಕಚೇರಿ ಬಿಡ್ತದ. ಒಂದು ಯಾವ್ದು ಹೋಗ್ಬೇಕು ಸರ್? ಸಿಗ್ನೇಚರ್ ಸರ್ ಹೋದ್ರ ಸರ್, ಡೋರ್ ಕ್ಲೋಸ್ ಹಿಂಗೆ ಹೋಗೋಣ ನೋಡಿ ಸರ್, ಇಲ್ಲೇ ಐತೆ. ಇಲ್ಲ ಬರ್ತಾರೆ ಸರ್, ಎಲ್ಲ ಲಾಕ್ ಮಾಡ್ತಿದ್ದೀವಿ. ಈಗ RTO ಇಲ್ಲಿ ನೀವೇನಿದ್ರಿ? ಸೂಪರಿಂಟೆಂಡೆಂಟ್. ಯಾವ ಮೀಟಿಂಗ್ ಹೋಗ್ಯಾರ ಗೊತ್ತಿಲ್ಲ. ID ಕಾರ್ಡ್ ಹಾಕಿಬಿಟ್ಟಿರಿ? ಇವರು ನಿಮ್ದು ID ಕಾರ್ಡ್ ಅದೈತಿ? ID ಕಾರ್ಡ್ ಔಟ್ಸೋರ್ಸ್ ಆಗಲಿ ಯಾವುದೇ ಆಗಲಿ ಕರ್ನಾಟಕ ಸರ್ಕಾರದ ಎಲ್ಲ ನೌಕರರು
ನಿಗಮ ಮಂಡಳಿಗಳು ಸೇರಿಕೊಂಡು ಕೂಡ ಎಲ್ಲರೂ ಕೂಡ ಈಗ ನೀವು ಏನ ಕೇಳಿರಲ್ಲ ಅದು ಕರ್ನಾಟಕದ ಲೋಗೋ ಅದು ಬಾವುಟದ ಕಲರ್ ಅರಿಶಿಣ ಕುಂಕುಮ ಅಂತ ಇವರು ಹಾಕಬೇಕು. ನೀವು ಅದನ್ನ ಕೇಳದೆ ಇದ್ರೆ ನಾಳೆಯಿಂದನೇ ಚೇಂಜ್ ಮಾಡಿ. ಏನಿಲ್ಲ, ಸುಮ್ಮನೆ ಹೋಗಿ ಅದು ಕೊಟ್ಬಿಟ್ರೆ ಅವಾಗಿಂದ ಅದು ಇಟ್ಟಿರ್ತಾರೆ. ಹೋಗ್ತಾ ತಗೊಂಡು ಹೋಗ್ತೀವಿ, ಬೆಳಗ್ಗೆ ಬರ್ತಾ ಹಾಕೊಂಡ್ ಬರ್ತೀವಿ. ಹಿಂಗಿರ್ಬೇಕು ಮಾತುಗಳು. ಏನ್ ಹೆಸರು? ಅನಿಲ್ ವೆರಿ ಗುಡ್. ಸರ್, ಈಗ ಹೌದಾ ಬಾಯಿಗೆ ಏನೈತಿ ಹೇಳ್ರಿ ಹೇಳ್ರಿ ಬಾಯಿಗೆ ಏನೈತಿ ನಮಗ್ ಸ್ವಲ್ಪ ಕೊಡ್ರಿ, ಬರೇ ನೀವು ತಿಂದ್ರೆ ಏನೈತಿ ಹೇಳ್ರಿ. ನಾನು ಊಟ ಮಾಡ್ತೀನಿ. ಸ್ವೀಟ್ ಪಾನ್. ಸ್ವೀಟ್ ಪಾನ್ ತಿನ್ನಕ್ಕೆ ಸ್ವೀಟ್ ಪಾನ್ ಇನ್ಮೇಲೆ ಆ ಥರದ್ದೆಲ್ಲ ಒಳಗಿದೆಯಲ್ಲ ಈಗ ನಾವು ಕೂಡ ಏನನ್ನ ತಿನ್ಬೋದು. ಆದ್ರೆ ಇಲ್ಲಿ ಬಂದಾಗ ಈಗ ನಮ್ಮವ್ರು ಕೂಡ ಯಾರೋ ಅವ್ರು ಯಾರೋ ಗೊತ್ತಿಲ್ಲದಾರು ಬಂದಿದ್ದಾಗ ಅವ್ರಿಗೆ ಹೇಳಿದ್ವಿ, ನಮ್ ಜೊತೆ ಸೇರಿದಾಗ ಹೋರಾಟಕ್ಕೆ ಬಂದಾಗಲ್ಲ, ಈ ಹೋರಾಟಕ್ಕೆ ಬಂದೀವಿ, ನಮ್ ಜೊತೆ ನಿಂತೀರಿ ಅಂತಂದ್ರೆ ಜಗತ್ತು ಗಮನಿಸ್ತಿರ್ತದ. KRS ಪಕ್ಷದ ಜನ ಎಂತರು ನೀವು ಬೀಡಿ ಸೇರ್ತೀರ, ಸಿಗರೆಟ್ ಸೇರ್ತೀರ, ಬಾಯಿಗೆ ಏನೋ ತಾಂಬೂಲ ಮುಟ್ಟ ಇಂಥವೇನಾಗ್ತಿರಲ್ಲ ಸೊಸೈಟಿ ಅಲ್ಲ. ಈಗ ವಿಚಾರ ಹೇಳ್ಬಿಡು ಸರ್. ಈಗ ಅವರೆಲ್ಲ ಈಗ RTO ಹತ್ರ ಬಂದೀವಿ. RTO ಎಲ್ಲಿ ಹೋಗ್ಯಾರ ಗೊತ್ತಿಲ್ಲ. ಎಲ್ಲಿನ ಹೊರಗಡೆ ಚೆಕಿಂಗ್ ಹೋಗ್ತಾರೆ, ಆಕ್ಸಿಡೆಂಟ್ ಅಂತ ಹೋಗ್ತಿರ್ತಾರೆ. ಈಗ ಮನೆ ಐತಿಯಲ್ಲ, ಮನೆ ಅವ್ರ ಮನೆ ವಸಂತ ಚವ್ಹಾಣ್ ಅವರು ಮನೆ ಒಳಗೆ ನಾವು ಹೋಗಿ ಕೇಳತ್ತ ಅಂತಂದ್ರೆ ಅವ್ರ ಮನೆ ಒಳಗೆ ಕೇಳತ್ತಂತಂದ್ರೆ ಎಲ್ಲಿ ಹೋಗ್ಯಾರ ಎಲ್ಲಿ ಹೋಗ್ಯಾರ ನಾವು ಕೇಳಕ್ ಅವಕಾಶ ಇರಲ್ಲ. ಮನೆ ಅದು, ಇದು ಕಚೇರಿ. ಕಚೇರಿ ಒಳಗೆ ಕೇಳಕತ್ತೀವಿ. ನೀವು ಒಬ್ಬ ಸೂಪರಿಂಟೆಂಡೆಂಟ್ ಅಂತಂದ್ರೆ ಏನ್ ನೌಕರರಿದ್ರಿ, ನಿಮ್ಮ ಸುಪೀರಿಯರ್ ಅಥಾರಿಟಿ ಆಗಿದ್ದಾಗ್ಯೂ ಕೂಡ ಕಚೇರಿ ಒಳಗೆ ಮೂವ್ಮೆಂಟ್ ರಿಜಿಸ್ಟರ್ ಅಂತ ಮಾಡಿರ್ಬೇಕು. ಅದು ಏನಾರ ಮಾಡ್ಯಾರ? ವೆರಿ ಗುಡ್, ತೆಗಿಸ್ರಿ. ಈಗ ಅವ್ರ ಕಡೆ ಸಾಹೇಬ್ರ ಕಡೆ ಇರ್ತದೆ. ಅವ್ರದ್ದು ಅವ್ರು ಎಲ್ಲಿ ಇಟ್ಕೊಂಡು ಹೋಗ್ತಾರ? ಕಚೇರಿ ಒಳಗಲ್ಲ ಇರ್ಬೇಕಂತ. ಕಚೇರಿ ಒಳಗ ಅವ್ರ ಕಡೆ ಹಂಗಲ್ರಿ, ಹಂಗಲ್ಲ. ಅವ್ರು ಅಂತಂತಾರ ಈಗ ರಾತ್ರಿ ಹೋಗಿ ಬರ್ಕೊಂತಾರ, ನಾನು 5 ಗಂಟೆಗೆ ಕಚೇರಿ ಒಳಗೆ ಇದ್ದೆ ಅಂತ ಬರ್ಕೊಂತಾರ. ಇದೆ ಕಚೇರಿ ಕರ್ನಾಟಕ ಸರ್ಕಾರದ್ದು ಆಡಳಿತ ಸೇವೆ ಅಂತಂದು ಏನೈತಲ್ಲ ಅದು ಕರೆಕ್ಟ್ ಆಗಿ ನಡೀಲಿ ಅಂತಂದು. ಇಷ್ಟ ಬಂದಾಗ ನಿಮ್ ಇಷ್ಟ ಬಂದಾಗ ನಡ್ಸಕ್ ಹೋಗ್ಬೇಡ್ರಿ ಅಂತ. ಹೌದಾ? ಫೋನ್ ಮಾಡ್ರಿ ಅವ್ರಿಗೆ, RTO ಫೋನ್ ಮಾಡ್ರಿ. ಈಗ ಎಲ್ಲಕ್ಕೂ ಅವಾಗ ಯಾಕಂದ್ರೆ ನಮ್ಮವರೆಲ್ಲ ಇಷ್ಟೆಲ್ಲ ಜನ ಬಂದಾರ, ಸೇನಾನಿಗಳು. ನಾಳೆ ಇನ್ನೊಂದು ಯಾವ್ದೋ ಕಚೇರಿಗೆ ಹೋಗ್ತಾರ, ಇನ್ನೊಂದು ಎಲ್ಲೇ ಹೋಗ್ತಾರ, ಅದೆಲ್ಲ ಕೂಡ ಜನಕ್ಕೆ ಗೊತ್ತಾಗ್ಬೇಕಲ್ಲ. ಇಷ್ಟೆಲ್ಲ ಜನಗಳು ಪಕ್ಷದ ಹೋರಾಟಗಾರರು. ನಮಸ್ತೆ ನಮಸ್ತೆ ನಮಸ್ತೆ. ನಜೀರ್ ಆನಂದ್ ದಯವಿಟ್ಟು ಯಾಕ ಅಲ್ಲ ನಜೀರ್ ಯಾಕ ಸ್ವಲ್ಪ, ಯಾಕಂದ್ರೆ ಹೋರಾಟದ್ದು ವಿಷಯಗಳು ಈಗ ಅವ್ರು ಯಾವ್ದೋ ಒಂದು ಮಾತುಗಳು ಹೇಳ್ಬಿಡ್ತಾರ, ಗೊತ್ತಿರಲ್ಲ. ಈಗ ನಮ್ಮ ಆನಂದ್ ನಮ್ಮ ಪಕ್ಷದಾಗ ನಮ್ಮ ಡಿಸ್ಟಿಕ್ ನಾಗ ಸೀನಿಯರ್ ಲೀಡರ್ ಅಂದ್ರೆ ಆನಂದ್. ಈಗ ನಮಗೇನೋ ಡೌಟ್ ಬಂತು, ಈಗ ನಮಗೆ ಅವ್ರ ಸೀನಿಯರ್ ಕೇಳ್ಬೇಕು. ಹೌದಾ? ನೀವು ಆ ಕಡೆ ಹೋದ್ರೆ ಆಮೇಲೆ ಮಾತಾಡ್ಕೇಳೋಣ. ಫ್ರೆಂಡ್ಶಿಪ್ ಯಾಕಂದ್ರೆ ಹೋರಾಟ ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ? ನಮಗೇನ್ ಗೊತ್ತಾಗ್ತಾ ಇಲ್ಲ. ಈಗ ಏನ್ ಮಾತಾಡ್ಯಾರ ಇಲ್ಲಿ ಯಾರು RTO ಕಚೇರಿಗೆ ಪಾಯ ಗಣೇಶ್ ನಾನು ನಾಳೆ ಯಾರೋ ಲೈಸೆನ್ಸ್ ಮಾಡಿಸ್ಬೇಕಂತ ಬರ್ತಾರ. ನಾನ್ ಬಂದ್ ಮಾಡಿಸ್ಕೋಬೋದು ಬೇಡ? ಮಾಡಿಸ್ಬೋದಾ? ಮಾಡಿಸ್ಬೋದು. ನಾನು ಟಿ ಶರ್ಟ್ ಹಾಕ್ಯಂತ ಬರ್ಬೋದಾ? ಹೌದಾ? ಕರ್ನಾಟಕ ಭಾರತದ ಕಾನೂನುಗಳು ಏನ್ ಹೇಳ್ತದಂದ್ರೆ ಹೊರಗಡೆ ಸಾರ್ವಜನಿಕ ಸ್ಥಳಗಳಲ್ಲಿ ನಗ್ನವಾಗಿ ಅಸಹ್ಯವಾಗಿ ಇರಬಾರಪ್ಪ ಅಂತ ಕಾನೂನು ಒಂದೈತಿ. ಓದಲ್ಲಿ ಬಂದಲ್ಲಿ ಮೈ ತುಂಬ ಬಟ್ಟೆ ಇರ್ಲಿ ಅಂತ ಅನ್ನೋಂಥದ್ದು ಒಂದು ಕಾನೂನು ಐತಿ. ನಾನೇನೋ ಎಲ್ಲೇ ತಿರುಗಾಡ್ಬೋದು ಅಂತಂದು ನಾಳೆ ಬೆತ್ತಲಾಗಿ ನಾನು ಈಗ ಬಂದೆ ಅಂದ್ರೆ ಅದು ಅಫೆನ್ಸ್ ಆಗ್ತದ, ನಾನು ಒಳಗೆ ಹಾಕಕ್ಕ ಕಾನೂನು ಒಳಗೆ ಅವಕಾಶ ಐತಿ. ಬಟ್ಟೆ ಹಾಕೇಬೇಕು, ಯಾವ ಬಟ್ಟೆ ಬೇಕಾದ್ರೆ ಹಾಕೇಬಹುದು. ಒಂದು ಇದ್ರೊಳಗೆ ಕೆಟ್ಟದ್ದು ಏನೋ ಮಾಡಿಬಿಡ್ತೀನಿ, ಈ RTO ಕಚೇರಿ ಒಳಗಿರೋರಿಗೆ ಏನೋ ಮಾಡಿಬಿಡ್ತೀನಿ, ಏನೋ ಧಮಕಿ ಹಾಕೋದು, ಏನೋ ಬೆದರಿಕೆ ಹಾಕೋದು ಇತ್ತಂತಂದ್ರೆ ಇದು ಅಫೆನ್ಸ್ ಆಗ್ತದ. ಇದು ಎಲ್ಲ ಏನಂದ್ರೆ KRS ಪಕ್ಷದ್ದು ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡ್ತೀವಿ ಅಂತಂದು ಹೇಳ್ಕೊಂಡಿರೋದು. ಕರ್ನಾಟಕ ಸರ್ಕಾರ ನಿಮಗೆ ಹೆಂಗ ಐಡೆಂಟಿ ಕಾರ್ಡ್ ಕೊಟ್ಟದಲ್ಲ, KRS ಪಕ್ಷ ನಮಗೆ ಐಡೆಂಟಿ ಕಾರ್ಡ್ ಕೊಟ್ಟದ. ಹೋದಾರಿಗೆ ಗೊತ್ತಾಗಬೇಕಲ್ಲ. ನೀವು ಎಂಪ್ಲಾಯ್ ಅಂತಂದು ಸಾರ್ವಜನಿಕರಿಗೆ ಗೊತ್ತಾಗಬೇಕು, ಮತ್ತೆ ನಾವು ಯಾರಂತಂದು ಸಾರ್ವಜನಿಕರಿಗೆ ಗೊತ್ತಾಗಬೇಕಲ್ಲ, ನಿಮಗೆ ಕೂಡ ಗೊತ್ತಾಗಬೇಕು. ಅದಕ್ಕೋಸ್ಕರ ಅಂತಂದು ನಮ್ಮ ಹಾಕಿಲ್ಲ.
ನಮ್ಮನ್ನು ಯಾರೋ ಅಕ್ಕಿಯಂತ ಇಲ್ಲಿ ಬರ್ತಾರ, ಯಾವ್ಯಾವನು ಇದನ್ನ ಪ್ರಶ್ನೆ ಮಾಡ್ತಾರ. ಯಾವ್ಯಾವನು ಅಲ್ಲ ಅದೇ ಹೇಳಕತ್ತೀವಿ. ಈಗ ಇದು ಮಾಹಿತಿ ತಗೊಳ್ಬೇಕು, ಇದು ಮಾಹಿತಿ ತಗೊಳ್ಬೇಕು. ನಿಮ್ಮ RTO ಹೇಳಕಂತ ಬಂದೀವಿ. ಇನ್ನೊಬ್ಬರು ಯಾರು ಕೂಡ ನೀವ್ ಬೇಕಾದ್ರೆ ಹೇಳ್ರಿ, ಪೊಲೀಸರು ಕೂಡ ಬಂದಾರ, ನಮ್ಮನ್ನ ಕ್ವಶನ್ ಮಾಡಿಸ್ಬೇಕು, ಒಳಗ್ ಹಾಕ್ಸ್ಬೇಕು, ಏನ್ ಮಾಡಿಸ್ಬೇಕಂದ್ರೆ ಆಗ್ಲಿ. ಕಾನೂನುಬದ್ಧವಾದ ಕೆಲಸಗಳು ನೀವು ಮಾಡ್ಬೇಕು, ಕಾನೂನುಬದ್ಧವಾದ ಕೆಲಸಗಳು ನಾವು ಮಾಡ್ತೀವಿ. ಯಾವನೋ ಮಧ್ಯದಾಗ ಬಂದು ಯಾವನೋ ಮನೆಗ ಎಲ್ಲೋ ಇದು ಮಾಡ್ಕೊಂತ ಇದ್ದಾನೋ ಈ ಕಚೇರಿ ಒಳಗೆ, RTO ಕಚೇರಿ ಒಳಗೆ ಇನ್ನ ಒಂದ್ಸರಿ ಯಾವನೇನ ಮಾತಾಡಿದ್ರೆ ಅವನ್ನಷ್ಟೇ ಅಲ್ಲ, ಅವನ ಮೇಲೆ ಕೇಸ್ ಮಾಡ್ತದ. ಅವನ ಜೊತೆಗೆ ನೀವು ಕಚೇರಿ ಒಳಗೆ ಅವನ್ನ ರಿಪೀಟೆಡ್ ಆಗಿ ನಿಮ್ಮ CC ಕ್ಯಾಮ್ರಾಗಳು ತೆಗಿಸ್ತೀವಿ, 1 ತಿಂಗಳದ 3 ತಿಂಗಳದ ತೆಗಿಸ್ತೀವಿ. ಅವ್ನ ಏನಾದ್ರೂ ರಿಪೀಟೆಡ್ ಆಗಿ ಬರ್ತಾ ಇದ್ರೆ ನಿಮ್ಮ ಕಚೇರಿ ಒಳಗೆ ರಿಪೀಟೆಡ್ ಆಗಿ, ನಾನು ನಾಳೆಯಿಂದ ಈ ಕೆಲಸ ಇದನ್ನೇ ಮಾಡ್ತೀನಿ ಅಂತ ನಾನೇ ಬಾಯ ಗಣೇಶ್ ಒಬ್ಬ ಬ್ರೋಕರೇ ಆಗ್ತೀನಿ, ನಾಳೆ ಬ್ರೋಕರ್ ಆಗ್ತೀನಿ. ತಪ್ಪ ಕಾನೂನೊಳಗೆ ಕಾನೂನೊಳಗೆ ಅವಕಾಶ ಐತಿ ಬ್ರೋಕರ್ ಆಗಕ? ಸಾರ್ವಜನಿಕ ಕೆಲಸ ಮಾಡ್ಕೊಂಡು ಹೋಗೋದು. ಬ್ರೋಕರ್ ಅಂತ ಐಡೆಂಟಿಕಾ ಇದು ಲೈಸೆನ್ಸ್ ಕೊಡ್ತೀರಾ? ಲೈಸೆನ್ಸ್ ಇಲ್ಲ. ಯಾರು ಬೇಕಾದ್ರೂ ಬ್ರೋಕರ್ಗೆ ಮಾಡೋದಾ? ಸಾರ್ವಜನಿಕ ಕೆಲಸ ಯಾರು ಮಾಡ್ಕೊಂಡು ಹೋಗ್ಬೋದು. ಸಾರ್ವಜನಿಕ ಅಲ್ಲಲ್ಲ, ಯಾರೋ ನೀವು ಬರ್ತಾರೆ ಸಾರ್ವಜನಿಕ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಈಗ ಬ್ರೋಕರ್ಗಳು ಅಂತ ಯಾರೋ ಇರ್ತಾರಲ್ಲ, ಸಾರ್ವಜನಿಕ ಕೆಲಸ ಮಾಡ್ಕೊಂಡು ಅಲ್ಲ ಅವ್ರು ಯಾರು ಕೂಡ ಲೈಸೆನ್ಸ್ ಹೋಲ್ಡರ್ಸ್ ಅಲ್ಲ. ಯಾರಿಗೂ ಲೈಸೆನ್ಸ್ ಇಲ್ಲ, ಯಾರಿಗೂ ಇಲ್ಲ, ಯಾರಿಗೂ ಅವಕಾಶ ಇಲ್ಲ. ಈ ಎದುರಿಗೆ ಅಂಗಡಿಗಳು ಇಟ್ಟಾರಲ್ಲ, ಆ ಅಂಗಡಿಗಳು ಅವರಷ್ಟೇ ಇರ್ಬೇಕಂತ ಏನಾದ್ರೆ ಅದಾವ? ಅವ್ರು ಸಾರ್ವಜನಿಕ ಅದು ಕೂಡ ಲೈಸೆನ್ಸ್ ಇಲ್ಲ, ಅದು ಕೂಡ ಲೈಸೆನ್ಸ್ ಇಲ್ಲ ಅಲ್ಲಿ. ಅಂಗಡಿಗಳು ನಿಮ್ಮ ಕಚೇರಿಯ ಕೆಲಸ ಅಲ್ಲಿ ಹೊರಗೆ ಹೋಟ್ಲ್ ಐತಿ, ಅದಕ್ಕೆ ಸಂಬಂಧಪಟ್ಟ ನೀವು ಕೇಳ್ತಾ ಇಲ್ಲ. ಸಾರ್ವಜನಿಕ ಆನ್ಲೈನ್ ಯಾರಾದ್ರೂ ಮಾಡ್ಕೋಬಹುದು, ಆನ್ಲೈನ್ ಕೆಲಸ ಮಾಡ್ಕೋಬಹುದು. ಅದಕ್ಕೆ ಲೈಸೆನ್ಸ್ ಕೊಟ್ಟಿಲ್ಲ. ಆನ್ಲೈನ್ ಲೈಸೆನ್ಸ್ ಇರಲ್ಲ, ಆನ್ಲೈನ್ ಯಾರಾದ್ರೂ ಮಾಡ್ಕೋಬಹುದು. ಯಾರು ಬೇಕಾದ್ರೆ ಅದು ಕೂಡ ಪಬ್ಲಿಕ್ ತಾವು ಮನೆಯಲ್ಲಿ ಮಾಡ್ಕೋಬಹುದು ಅಥವಾ ಹೊರಗಡೆ ಆನ್ಲೈನ್ ಸರ್ವಿಸ್ ಮಾಡ್ಕೋಬಹುದು. ಈಗ ಡ್ರೈವಿಂಗ್ ಸ್ಕೂಲ್ಗಳು ಅಂತ ಮಾಡ್ಬೇಕಾದ್ರೆ ಅದಕ್ಕೆ ಪರ್ಮಿಷನ್ ತಗೋಬೇಕಾ? ಡ್ರೈವಿಂಗ್ ಸ್ಕೂಲ್ ಬೇಕಾದ್ರೆ ಅದು ತಗೋಬೇಕು. ಅದು ಬಿಟ್ಟ ಉಳಿದದ್ದು ಯಾರು ಇಲ್ಲ, ಅಧಿಕೃತ ಅಂತ ಯಾವುದೂ ಇಲ್ಲ ಇಲ್ಲಿ. ವೆರಿ ಗುಡ್. ಈಗ ಏನಾದ್ರೂ ಈ ಮಾತುಗಳು ಆಡಿದ್ರೆ ಇನ್ನ ಒಂದ್ಸರಿ, ಈಗ ನಾವು ಆ ಹೆಸರುಗಳನ್ನ ಹೇಳಲ್ಲ, ಯಾಕಂತಂದ್ರೆ ಇದೆಲ್ಲವೂ ಕೂಡ ಎಲ್ಲರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅಂತ ಗೊತ್ತಿದೆ ಇಲ್ಲ ನಿಮ್ಗೆ? ರವಿಕೃಷ್ಣ ರೆಡ್ಡಿ ಅಂತ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಅವ್ರು ದಿನನಿತ್ಯ ಇದೇ ಹೇಳ್ತಾ ಇರ್ತಾರೆ. ಈ ಒಳಗಡೆ ಅಂತರ್ಗತ ಆಗೈತ ಈ ಕ್ರಿಮಿನಲೈಸ್ ಅಂತಂತದ್ದು, ಏನೋ ಕ್ರಿಮಿನಲ್ ಆಕ್ಟಿವಿಟೀಸ್ ಐತಲ್ಲ, ದೈಹಿಕವಾಗಿ ಮಾಡುವಂಥದ್ದು, ಮಾನಸಿಕವಾಗಿ ಮಾಡುವಂಥದ್ದು ಐತಲ್ಲ, ಮಾನಸಿಕವಾಗಿ ಕೂಡ ಬಹಳಷ್ಟು ಜನ ಒಂದು ಕ್ರಿಮಿನಲ್ ರೀತಿ ಒಳಗೆ ವರ್ತನೆ ಮಾಡ್ತಿರ್ತಾರ ಅಂತಂತದ್ದು. ಅದು ಒಳಗಡೆ ಅದು ಆಗ್ಯದ. ಯಾಕಂದ್ರೆ ಕರ್ನಾಟಕದೊಳಗೆ ಈ JCB ಪಕ್ಷಗಳಂತ ನಮ್ಮನ್ನ ಆಳ್ಗೆ ಅಂತ ಬಂದಂತ ಜನಗಳು ಇದಾರಲ್ಲ, ಇದಕ್ಕೆ ಈ ದೇಶಕ್ಕೆ ಸಂವಿಧಾನ ಬೇಕಾಗಿಲ್ಲ, ಅವ್ರಿಗೆ ಈ ದೇಶಕ್ಕೆ ಕಾನೂನುಗಳು ಬೇಕಾಗಿಲ್ಲ. ಅವ್ರು ಏನ್ ಹೇಳ್ತಾರ ಆ ಪ್ರಕಾರ ನಡಿಬೇಕು ಅನ್ನೋಂತ ರೀತಿ ಒಳಗೆ ಮಾಡ್ಕೊಂತ ಬಂದಾರ. ಹಂಗಾಗಿ ಅವ್ರ ಫಾಲೋವರ್ಸ್, ಬೆಂಬಲಿಗರು ಅಂತ ಯಾರೋ ಇರ್ತಾರಲ್ಲ, ಆ ಜನಗಳು ಅವ್ರು ನೋಡ್ತಿರ್ತಾರ. ಈ ದೇಶದ ಕಾನೂನು ನೋಡ್ರಪ್ಪ ಅಂತಂತದ್ದು. ಇಲ್ಲಿ ಮಿನಿಸ್ಟರ್ ಆಗಿದ್ರು ಆನಂದ್ ಸಿಂಗ್, ಜೈಲಿಗೆ ಹೋದ್ರು. ಹೌದಾ? ಜೈಲಿಗೆ ಹೋಗಿ ಬಂದ್ರು. ಜನಾರ್ದನ್ ರೆಡ್ಡಿ ಅಂತ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ, ಪ್ರವಾಸೋದ್ಯಮ ಸಚಿವ, ಜೈಲಿಗೆ ಹೋಗಿ ಬಂದ್ರು. ಯಡಿಯೂರಪ್ಪ ಅಂತಂದು ಮುಖ್ಯಮಂತ್ರಿ ಆಗಿ ಕರ್ನಾಟಕದ ಒಂದು ಕಿರೀಟ ಅಂತಂದು ಜೈಲಿಗೆ ಹೋಗಿ ಬಂದ್ರು. ಹೌದಾ? ಫಸ್ಟ್ ಟೈಮ್ ಒಬ್ಬ ಮುಖ್ಯಮಂತ್ರಿ ಆನ್ ಡ್ಯೂಟಿ ಒಳಗೆ ಇದ್ದಂತ ಮುಖ್ಯಮಂತ್ರಿ ಜೈಲಿಗೆ ಹೋಗಿ ಬಂದರು. ಹೌದಾ? ಇಂಥದ್ದು ಕಾನೂನುಗಳು ಇವ ಇದಾವ. ಆದ್ರೆ ಅವ್ರ ಫಾಲೋವರ್ಸಿಗೆ ಗೊತ್ತಿಲ್ಲ, ಗೊತ್ತಿಲ್ಲ ಏನ್ ಮಾಡಿದ್ರು ಕೂಡ ನಮ್ಮನ್ನು ಕಾಪಾಡ್ತಾನಂತ. ಮೊನ್ನೆ ಯಾವನೋ ಸಂಗಮೇಶ್ ಅಂತಂದು ಭದ್ರಾವತಿ MLA, ಅವನ ಮಗ ಒಬ್ಬ ಹೆಣ್ಮಗಳು ಲೇಡಿ ಆಫೀಸರ್, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿ, ಏನೋ ಇದು ಮಾಡಕತ್ತಾರ, ಕ್ವಶನ್ ಮಾಡಕತ್ತಾರ, ಅದು ಏನು ತಗಕತಿ ಅಂತ ಕೇಳಿದ್ರೆ ಸ್ಲಮ್ ಒಳಗೆ ಬಂತಲ್ಲ, ಅದ್ರ ನ್ಯೂಸ್ ಹೊರಗಿಟ್ಟಿದ್ದು KRS ಪಕ್ಷ ಯಾರೋ ಅದನ್ನ ತೆಗದಾರ. ಅದು ನಮ್ಮ ಪಕ್ಷಕ್ಕೆ ಕೊಟ್ರೆ ನ್ಯಾಯ ಸಿಗ್ತದಂತ ನಮ್ಮ ಪಕ್ಷಕ್ಕೆ ಕೊಟ್ಟಾರ. ಆಗ್ಯತ. ಈಗ ಯಾರಾದ್ರೂ ಈ ಪ್ರಶ್ನೆಗಳು ನಮ್ಮನ್ನ ಯಾರನ್ನ ಕೇಳಿದ್ರೆ ನೀವೇನು ಜವಾಬ್ದಾರಿ ಹೊತ್ಕೊಂತೀರಿ? ನಿಮ್ಮ ಕಚೇರಿ ಆವರಣ ಹೊರಗೆ ಏನಾರ ಕೇಳಿದಪ್ಪ ಅಂತಂದ್ರೆ ನೇರವಾಗಿ ಹೋಗ್ತೀವಿ, ಪೊಲೀಸ್ ಸ್ಟೇಷನ್ಗಳು ಅದಾವ, ಕಂಪ್ಲೇಂಟ್ ಕೊಡ್ತೀವಿ, ಏನ್ ಮಾಡ್ಕೋಬೇಕು ಅದು ಮಾಡ್ಕೊತೀವಿ. ನಿಮ್ಮ ಕಚೇರಿ ಒಳಗಡೆ ನಮ್ಮನ್ನ ಪ್ರಶ್ನೆ ಮಾಡ್ಬೇಕಾದಂತದ್ದು ತಪ್ಪು ಅಂತ ನಾನು ಏನಾದ್ರೂ ಮಾಡೀನಿ ಅಂತಂದ್ರೆ, ಯಾವ್ದೋ ಫೈಲ್ಗಳು ಒತ್ಕೊಂಡು ಹೋಗಿನಿ, ಮತ್ತೊಂದು ಏನೋ ಒಂದು ಮಾಡಿದ್ರೆ ಪ್ರಶ್ನೆ ಮಾಡೋದು ನೀವ್ ಮಾಡ್ಬೇಕಾ, ಬೇರೆ ಯಾರು ಮಾಡ್ಬೇಕಾ? ನಾವು ಪ್ರಶ್ನೆ ಮಾಡ್ಬೇಕಾ, ನೀವ್ ಮಾಡ್ಬೇಕಾ? ನಿಮ್ಮನ್ನ ಬಿಟ್ಟು ಇನ್ನೊಬ್ಬರು ಯಾರು ಕೂಡ ಪ್ರಶ್ನೆ ಮಾಡಬಾರ್ದು. ಹೌದಾ?
ಪ್ರಶ್ನೆ ಮಾಡಿದ್ರು, ಅವಮಾನಿಸುವ ರೀತಿ ಒಳಗೆ ಮಾತಾಡಿದ್ರು ಅಂತಂದ್ರೆ ನಿಮ್ಮ ಕಚೇರಿಯ ಅಧಿಕಾರಿಗಳನ್ನ ಸೇರ್ಕೊಂಡಂಗೆ. ಯಾಕಂತಂದ್ರೆ ನೀವು ಅವಕಾಶ ಕೊಟ್ಟಿದೆ ಅಂತ, ಅವರಲ್ಲಿ ಆ ಮಾತುಗಳು ಬರ್ಬೇಕು, ಈ ಸ್ಥಾನದಲ್ಲಿ ಬರ್ಬೇಕಂತಂದ್ರೆ ಅದಕ್ಕೆ ಅವಕಾಶ ಕೊಡೋದು ನೀವು ಅಂತ. ಓಕೆನಾ? ಅದನ್ನ ಆಗ್ಬಾರ್ದು. ಇನ್ನೊಂದ್ಸರಿ ಟ್ರೈ ಮಾಡಿ ಅಂತಿವಾಗ. ಆಮೇಲೆ ಈಗ ಒಬ್ಬ ವ್ಯಕ್ತಿ ಎಷ್ಟು ಫೈಲ್ ತರಬೇಕಂತ ಹೇಳಿ ಸರ್? ಐತೆ ಅದೇನಾದ್ರು ರೂಲ್ಸ್ಗಳು ಇದಾವ? ಯಾರು ಎಷ್ಟು ಬೇಕಾದ್ರೆ ತರ್ಬೋದು. ಸಾರ್ವಜನಿಕರು ಅವರು ಒಪ್ಸಿರ್ತಾರೆ, ಕೆಲಸ ಮಾಡ್ಕೊಂಡು ಹೋಗ್ಬೋದು. ಸಾರ್ವಜನಿಕರು ಕೆಲಸಕ್ಕೆ ಹೋಗಿ ಬಂದಿರ್ತಾರ. ಸರಿ. ಈಗ ಬೆಳಿಗ್ಗೆ ಬೇಕಾದ್ರೆ ಮೊಬೈಲ್ ರಿಜಿಸ್ಟರ್ ಎಲ್ಲ ಅವ್ರ ಹತ್ರ ಐತಿ. ಓಕೆನಾ? ಈಗ ನಿಮ್ಮ ಕಿವಿ ಒಳಗೆ ಹಾಕಿರ್ತೀವಿ ಈ ವಿಷಯಗಳು ಇನ್ನೊಂದು ರೂಪಕ್ಕೆ ಹೋಗ್ಲಾರ್ದಂಗೆ ತಡೆಯುವಂತ ಕೆಲಸ ನಿಮ್ ಕಡೆಯಿಂದ ಆಗ್ಬೇಕು. ನಿಮ್ಮ ಹೆಸರು ಏನಂದ್ರಲ್ಲ? ಅಡವೇಶ್ವರ ಗೌಡ ಅಂತ ಹೇಳಿ ಸೂಪರ್ ಸೂಪರ್ ಏನಂದ್ರೆ ಅಡವೇಶ್ವರ ಗೌಡ. ಬೆಳಿಗ್ಗೆ ಸಾಹೇಬರು ಇರ್ತಾರೆ, ಬಂದು ಯಾರು ಸಾಹೇಬರು? ಅದೇ ವಸಂತ್ ಚವ್ಹಾಣ್ ಸಾಹೇಬರು ಇರ್ತಾರೆ. ವಸಂತ್ ಚವ್ಹಾಣ್ RTO ಅಂತ ಅಂದ್ರಿ. ಸಾಹೇಬಾಗಿ ತಗೊಂಡ್ ಏನ್ ಮಾಡ್ತೀರಿ? ಸಾಹೇಬ್ ಆತ ಯಾರಿಗೂ ಸಾಹೇಬ್ ಅಲ್ಲ, ಆತ RTO, ನೀವು ಸೂಪರ್ಡೆಂಟ್. ಸಾಹೇಬ್ರ ಅಂತ ಗೌರವದಿಂದ ಮಾತಾಡಬೇಕಲ್ಲ. ಹಿಂದೆ ಇತ್ತಲ್ಲ, ಹಿಂದೆ ಯಾರತ್ರು ಸ್ಲೇವರ್ಗಳು ಆಗಿರ್ತಾರಲ್ಲ, ಹಿಂದೆ ಆ ರೀತಿ ಒಳಗಿದ್ದಾಗ ಆ ತರದ ಮಾತುಗಳು ಬರ್ತಿದ್ವು ಸಾಹೇಬರು ಅಂತಂದು. ಅದನ್ನ ದಯವಿಟ್ಟು ಮಾತಾಡ್ಬೇಡ್ರಿ. ನಮಗೆ ಎಲ್ಲ RTO ವಸಂತ್ ಚವ್ಹಾಣ್ ಅಂತಾನೆ ಮಾತಾಡ್ತೀವಿ, ಚವ್ಹಾಣ್ ಅಂತಾನೆ ಮಾತಾಡ್ತೀವಿ, ವಸಂತ್ ಅಂತಾನೆ ಮಾತಾಡ್ತೀವಿ. ಯಾವುದು ಕಾನೂನಿಗೆ ವಿರುದ್ಧವಾದಂತದ್ದಲ್ಲ. ಅಗೌರವ ಮಾತಾಡುವಂಥದ್ದು, ಬೆದರಿಕೆ ಹಾಕುವಂಥದ್ದು ಈ ರೀತಿ ಒಳಗೆ ಒಂದಷ್ಟು ಅಲ್ಲವ ಕಾನೂನು, ಅದು ತಪ್ಪು ಅಂತಂತದ್ದು. ಅದನ್ನ ಬಿಟ್ರೆ ಸಾಹೇಬ ಗೇಬ ತರಬೇಡ್ರಿ ಇದನ್ನ. ಹೌದಾ? ನಿಮಗೆ ಡೌಟ್ಗಳು ಇತ್ತಪ್ಪ ಅಂತಂದ್ರೆ ಈಗ ಅವ್ರಿಗೆ ಕೇಳ್ರಿ, ಇಲ್ಲಾಂದ್ರೆ ನಿಮಗಿಂತ ಸುಪೀರಿಯರ್ ಯಾರು ಇರ್ತಾರಲ್ಲ. ಈಗ KRS ಪಕ್ಷ ಬಂದಾರ, KRS ಪಕ್ಷದ ಎಲ್ಲ ಫೇಸ್ಬುಕ್ ಲೈವ್ಗಳು ಹಾಕತ್ತವ. RTO ನನಗಿಂತ ಹೈಯರ್ ಅಥಾರಿಟಿ, ಅವ್ರ ಬಗ್ಗೆ ನಾನು ಮಾತಾಡ್ಬೇಕಾದಾಗ RTO ಸಾಹೇಬ್ರು ಅಂತ ಮಾತಾಡಿದೆ, ಅದನ್ನ ಅಬ್ಜೆಕ್ಷನ್ ಮಾಡಕತ್ತಾರ KRS ಪಕ್ಷದವರು. ಇದು ಕರೆಕ್ಟಾ ತಪ್ಪ ಅಂತ ಕೂಡ ಕೇಳ್ರಿ. ತಪ್ಪಾಗಿತ್ತಪ್ಪ ಕೇಸ್ ಕೊಡ್ಬೇಕು. ಅದೇ ಮತ್ತೆ ಹೇಳಕತ್ತೀರಿ. ಹೈಯರ್ ಅಥಾರಿಟಿ ಅವ್ರು ನಮ್ ಸಾರ್ ಅಂತ ಹೇಳ್ರಿ. RTO ಸಾರ್ ಬರ್ತಾರ, RTO ಅಂತಂತ ಮಾತಾಡ್ರಿ. ತಪ್ಪಲ್ಲ, ಕಾನೂನು ಒಳಗೆ ಅವು ಯಾವ್ದು ಕೂಡ ತಪ್ಪಲ್ಲ. ಸಾಹೇಬಗೆ ಇದೆಲ್ಲ ಒಂಥರ ಏನಂದ್ರೆ ಗುಲಾಮಿ ಪದ್ಧತಿ ಅದು ಬೇಡ. ಯಾಕಂದ್ರೆ ನಾವು ಅದನ್ನ ಕಲಿಸೇ ಇಲ್ಲ. ಇಲ್ಲಿ ಎದುರುಗೆ ಅವರು ಸರ್ ಇಲ್ಲಿ ಕೆಳಗದ ಸರ್, ಕೆಳಗ ಇಲ್ಲಿ ಕೆಳಗ ಬಂದಾರ RTO ನೋಡ್ಬೇಕಾ? ಬಟ್ ಇದು ಬರೀ ಇದು ಅಲ್ಲ. KRS ಪಕ್ಷ ಹಿಂಗ್ ಬೆಳೆದ್ ಬಿಡ್ತಪ್ಪ ಅಂದ್ರೆ ಬೇರೆ ಯಾವ ಎಲ್ಲ ಪಕ್ಷಗಳು ಮಾಡ್ಬಿಟ್ಟೆ ಹೋಗ್ಬಿಡ್ತಾವ. ಇಲ್ಲೇ ನಿರ್ಮೂಲನೆ ಆಗ್ಬಿಡ್ತು. ಬರೀ ಇದು ಟಿ ಶರ್ಟ್ ಹಾಕಿ ಬಂದ್ಬಿಡ್ತಪ್ಪ ಅಂದ್ರೆ ಯಾರಿಲ್ಲ ಸರ್. ಅಲ್ಲ ಒಳಗ ಏನೋ ಗುಪ್ತ ಇದು ಮಾಡ್ತಿದಾರ, ಡೈರೆಕ್ಟ್ ಏನಾರು ಮಾಡ್ತಿದಾರ. ಒಬ್ರು ಯಾರು ನೋಡ್ಕೊ ಬರ್ರಿ. ಒಳಗೆ ಹೋಗ್ಬೇಡ್ರಿ. ಇಲ್ಲಿದ್ದೆ ನಾನು ಯಾರ್ಯಾರು ಕೂತಾರ, ಅದೇನು ಬಾತ್ರೂಮ್ ಏನಂತ ನೋಡ್ಕೊಂಡ್ ಬರ್ರಿ. ಯಾರಿಲ್ಲ. ಎರಡು ಫ್ಯಾನ್ಗಳು ಉರಿಯಕತ್ತ. ಎರಡು ಫ್ಯಾನ್ಗಳು, ಅಲ್ಲೊಂದು ಚೇರು, ಇಲ್ಲೊಂದು ಚೇರು, ಇಲ್ಲಿ ಏನೋ 2 ಚೇರ್ ಐತಿ, ಇಲ್ಲೊಂದು. ಯಾರು ಇಲ್ಲ, ಇವ್ರ ಮನೆದು ಇರ್ತದಲ್ಲ, ಮನೆಯದು ಅನ್ನುವಂತ ರೀತಿ ಒಳಗೆ 5 ಗಂಟೆ ಆಗಿದೆ, ಯಾರು ಕೂಡ ಇಲ್ಲ.
ಆಫೀಸ್ ಐತಲ್ಲ, ಈ ಆಫೀಸು ಕನ್ನಡ ಸಂಸ್ಥೆ. ಈ ಆಫೀಸ್ ಅನ್ನೋದು ಎರಡು ಸಂಸ್ಥೆ ನಂಬರ್ 1 ಕಚೇರಿ ಇದು. ಏನು ಹೆಸರು? ನಮ್ಮ ಹೆಸರು ಒಂದೇ ಒಂದು. ಅದು ನಿಮ್ಮ ಹೆಸರು ಕಾಣಬಹುದು, ಫೋಟೋ ಕಾಣಬಹುದು. ಇದೈತಾರೆ ಹಿಂಗಿರ್ಬೋದು. ಯಾಕಂದರೆ ಬಂದಂಥವ್ರಿಗೆ ನೀವು ನಿಮ್ಮ ಹೆಸರು ಕಾಣಬಹುದು, ನೀವು ಎಂಪ್ಲಾಯ್ ಏನಾದ್ರು ಕಾಣಬೇಕು. ನಿಮಗೆ ಹೆಮ್ಮೆ ಅನ್ನಿಸ್ಬೇಕಾ? ಬಂದೇ ನಾವು RTO ಆಫೀಸ್ ಒಳಗಿಂತ ಎಂಪ್ಲಾಯ್ ಇದ್ದೀನಿ, ಏನು ಅನ್ಕಂಡು ನಾನು ಸಾಮಾನ್ಯ ಮನುಷ್ಯ ಅಲ್ಲ ನಾನು. ಒಂದು ಗೌರವಾನ್ವಿತ ಹುದ್ದೆ, ಈ ಹುದ್ದೆ ಬಂದು ಕುತ್ಕೊಳಕ ನಾನು ಪಾಯ ಗಣೇಶ ಇದ್ದೀನಲ್ಲ, 3 ಸಾರಿ MLA ಎಲೆಕ್ಷನ್ ನಿಂತೀನಿ, ಇಲ್ಲಿ 2 ಸಾರಿ MP ಎಲೆಕ್ಷನ್ ನಿಂತೀನಿ. ಆದ್ರೆ ನಿಮ್ಮ ಸೀಟಿಗೆ ಬಂದು ಕುತ್ಕೊಳಕ್ ನನಗೆ ಆಗಲ್ಲ. ಆಗ್ತದ? ಆಗಲ್ಲ. ಆ ಹುದ್ದೆ ನಿಮ್ಗೆ ಸಿಕ್ಕಿದಂಥದ್ದು ನಿಮ್ಮ ದೇವರು ಕರುಣಿಸಿದಂಥ ಒಂದು ಭಾಗ್ಯ, ನೀವು ಓದಿದಂಥ ಭಾಗ್ಯ. ಅಂಬೇಡ್ಕರ್ ನಿಮಗೆಲ್ಲ ಅವಕಾಶ ಮಾಡಿ ಕೊಟ್ಬಿಟ್ಟಾರ, ಹೌದಾ? ಅದನ್ನ ಹೆಮ್ಮೆಯಿಂದ ಪ್ರದರ್ಶನ ಮಾಡ್ಕೊಂಡ್ರಿ. ನಾವು ಎಲ್ಲಿ ಹೋದ್ರು ಕೂಡ ಇದೈತಲ್ಲ, ವೆರಿ ಗುಡ್, ಇದೈತಲ್ಲ, ನಾವು ಇದನ್ನ ಹಾಕ್ಯದ ಹೋಗ್ತೀವಿ. ನಾವು KRS ಪಕ್ಷದವರಂತ ಹೆಮ್ಮೆಯಿಂದ ಹೇಳ್ಕೊಂತೀವಿ. ನಿಮಗೆ ಕೂಡ ಆ ಹೆಮ್ಮೆಯಿಂದ ನಮಗೇನು ಇದೊಂದು ಕೊಟ್ಟಿಲ್ಲ, ನಮ್ಗೆ ಪಕ್ಷದ ಅದೊಂದು ಹಾಕ್ಯಂತ ಹೆಸರು ಕೊಡ್ಬೋದು. ಈಗ RTO ಎಲ್ಲಿ ಹೋಗ್ಯಾರ? RTO ಎಲ್ಲಿ ಹೋಗ್ಯಾರ? ಏನು ಮಧ್ಯಾಹ್ನ ಊಟಕ್ಕೆ ಹೋದ್ರು, ಆಮೇಲೆ ಎಲ್ಲೆಲ್ಲಿ ಮೀಟಿಂಗ್ 3:15 ಫೋನ್ ಮಾಡಿ ಸರ್ ಅವರಿಗೆ. ಸ್ವಲ್ಪ ಹಂಗೆ ಮಾತಾಡ್ಕೊಂತ ಎಲ್ಲರನ್ನ ಸ್ವಲ್ಪ ಕವರ್ ಮಾಡ್ತಾ ಇರ್ಬೇಕು. ಎಷ್ಟು ಜನ ನಮ್ಮ ಪಕ್ಷ ಇಷ್ಟು ದಾಖಲಾತಿಗಳಿವೆ, ಯಾರು ಒಂದು CCTV ಇಲ್ಲ. ಹೌದಾ? ಹೌದು ಸರ್, ಈ ಆಫೀಸಿಗೆ CCTV ಇಲ್ಲ. ಅವ್ರ ಆಫೀಸ್ಗೆ ಮಾತ್ರ ಹಾಕ್ಕೊಂಡ್ರ ಸರ್ ಅವರು. ಹೌದು, ಲಾಸ್ಟ್ ಟೈಮ್ ಒಂದ್ಸರಿ ಕ್ವಶನ್ ಮಾಡಿದ್ರಲ್ಲ? ಹೌದು ಸರ್, ಮಾಡಿದ್ವಿ. ಮಾಹಿತಿ ಕೊಟ್ಟಿಲ್ಲ ಸರ್. ಮತ್ತೆ ನೀವೇನ್ ಮಾಡಕತ್ರಿ? ಏನಂತ ಏನ್ ಕೊಟ್ಟಿಲ್ಲ? ಏನು CC ಕ್ಯಾಮ್ರಾ ಕೊಟ್ಟಿಲ್ಲ ಅಂತ? ಅದೇ ಅದು ಅಧಿಕೃತವಾಗಿದ್ರೆ ಏನ್ ತೊಂದ್ರೆ ಇಲ್ಲ. ಬಿಜಿ ಬರ್ತಾ ಇದೆ, ತೆಗಿಬೋದಲ್ಲ? ತೆಗಿಬೇಕು. ಮಾತುಗಳು ಐತೆ ಸ್ಪಷ್ಟವಾಗಿ. ನಾನು ಕೂಡ ಈ ಕಚೇರಿ ಒಳಗೆ 400 ಕುತ್ಕೊಳ್ಬೋದು, 400 ಫೈಲ್ ಇದು ಮಾಡ್ಬೋದು ಅಂತ ನನ್ ಬೇಡ. ಅವಕಾಶ ಐತಿ, ಇಲ್ಲ ಇಲ್ಲ. ಅಣ್ಣ ಯಾರು ಹೇಳಿರ್ತೀರಲ್ಲ ಅವ್ರು ಹೇಳ್ಬೇಕಾ? ನಾನ್ ಬಂದು ನಿಮ್ಮ ಮನೆಗೆ ಏನ್ ಹೇಳೋದು? ನಾನೇ ಎಕ್ಸ್ಟ್ರಾ ಪ್ಲೇಯರು. ಎದ್ದೋಗಂದ್ರೆ ಎದ್ದೋಗ್ಬೇಕು, ಹೌದಾ? ನಿಮ್ಮ ಮನೆ ಒಳಗೆ ಅಧಿಪತಿ ಅಂತ ಆಡಳಿತ. ಇಲ್ಲಿ ಇವ್ರದ್ದೊಂದು ಕೇಳ್ರಿ, ಇವ್ರು ಏನು ಹೇಳಕ್ಕಲ್ಲ ಸರ್. ಈಗ ಹಣ ಒಂದು 5-6 ತಿಂಗಳು ಆಯ್ತಲ್ಲ, 5-6 ತಿಂಗಳ ಹಿಂದೆ ನಾವು ಇದೇ RTO ಕಚೇರಿಗೆ ಬಂದಿದ್ವಿ. ವಸಂತ ಈಶ್ವರ್ ಚವ್ಹಾಣ್ ಅವರು ಹೇಳ್ತಿದ್ರು, ನಮ್ಮ ಮಹಿಳಾ ಸಿಬ್ಬಂದಿಗಳು ಇರ್ತಾರ, ನೀವೇನಾದ್ರು ಚಿತ್ರೀಕರಣ ಮಾಡಿದ್ರೆ ನಿಮ್ಮ ಮೇಲೆ ನಾವು ಟೇಕ್ ಆಕ್ಷನ್ ತಗೊಂತೀವಿ ಅಂತ ಹೇಳಿ. ಯಾಕಂದ್ರೆ ನಮ್ಮ ಮನೆಗೂ ಅಕ್ಕ ತಂಗಿಯರ ಮಧ್ಯೆ ನಾವು ಅದ್ಯಾಕ ಇದು ತೆಗಿಬೇಕಾ ಬೇಡ? ತೆಗಿಯೋದು ಸರ್. ಯಾರು ಹೇಳ್ಯಾರ ತೆಗಿಬೇಕಂತ? ಹೈಕೋರ್ಟ್ ಹೇಳಿ ಸರ್. ಹೈಕೋರ್ಟ್ ಹೇಳಿದ. ಯಾರು ಹೇಳ್ಯಾರ? ಕರ್ನಾಟಕ ಸರ್ಕಾರ ಹೇಳುತ್ತೆ, ರಾಜ್ಯ ಸರ್ಕಾರ ಹೇಳಿ ಸರ್. ರಾಜ್ಯ ಸರ್ಕಾರ ಹೇಳುತ್ತೆ, ಆಡಳಿತ ಮತ್ತು ಸಿಬ್ಬಂದಿ ಇಲಾಖೆ ಹೇಳುತ್ತೆ, ಹೌದಾ? ಸಂವಿಧಾನ ಒಳಗೆ, ಭಾರತದ ಸಂವಿಧಾನ ಒಳಗೆ ಪಾರದರ್ಶಕ ಆಡಳಿತ ಇರ್ಬೇಕಂತ ಹೇಳ್ಯಾರ. ಪಾರದರ್ಶಕ ಅಂದ್ರೆ ಏನು? ಬುದ್ಧಿವಂತ. ಇಲ್ಲೀಗ ನಮ್ಮ ಬುದ್ಧಿವಂತಂದು ಒಂದೇನಾದ್ರು ಖಾತೆ ಐತೆ ನಮ್ಮ ಪಕ್ಷದಾಗ? ಬುದ್ಧಿವಂತ ವಿಭಾಗ ಜಿಲ್ಲಾ ಬುದ್ಧಿವಂತ ಘಟಕದ ಜಿಲ್ಲಾಧ್ಯಕ್ಷರು ಅಂತ ಮಾಡೋಣ. ಪರ್ಫೆಕ್ಟ್ ಅಂದ್ರೆ ಶಿವರಾಮಪ್ಪ ಸರ್ ಹೇಳ್ತಾರೆ ಸರ್. ಭಾರತದ ಸಂವಿಧಾನದೊಳಗೆ ಅವಕಾಶ ಇರುವಂಥದ್ದು ಏನಂದ್ರೆ ಪಾರದರ್ಶಕ ಆಡಳಿತ ಅಂತಂದು. ಪಾರದರ್ಶಕ ಆಡಳಿತ ಅಂದ್ರೆ ಏನು? ಓಪನ್ ಆಗಿ ಕಾಣಬೇಕು ಅಂತ. ನಾವು ನಮ್ಮ ಮನೆ ಪಾರದರ್ಶಕ ಇಟ್ಕೋಬೇಕಾಗಿಲ್ಲ. ನಾನು ಒಳಗೋಗಿ ತಕ್ಷಣ ಬೀಗ ಕೆತ್ತಿ ಯಾವೊಂದು ಕೇಳೋಕ್ಕೆ ಅವಕಾಶ ಇಲ್ಲ. ಅಲ್ಲಿ ಒಳಗಡೆ ಏನೋ ಹೆಚ್ಚು ಕಡಿಮೆ ಆಯ್ತಪ್ಪ ಅಂದ್ರೆ ಬರ್ತಾರೆ,
ಹೌದಾ? ನಾವು ಅದನ್ನೇ ಕೇಳಿದ್ವಿ ಸರ್. ನಮ್ಮ ರಾಜ್ಯಾಧ್ಯಕ್ಷರು ಇದು ಕರೆ ಕೊಟ್ಟರು, ರಾಜ್ಯಾದ್ಯಂತ ಪಾರದರ್ಶಕ ಆಡಳಿತ ಬೇಕಂತ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಹೌದು, ನಾವು- ನಾವು ಕೂಡ ಇಲ್ಲಿ ಅವತ್ತು ಇದನ್ನೇ ಪ್ರಶ್ನೆ ವಿಜಯನಗರ ಮಾಡಿದ್ವಿ ಅಣ್ಣ ಅಂದ್ರು ನಾವು ಲೈವ್ ಮಾಡೋ ಉದ್ದೇಶ ಪಾರದರ್ಶಕ ಆಡಳಿತ ಬೇಕು, ಪಾರದರ್ಶಕ ಆಡಳಿತ ನಿಮ್ ಕೈ ಕೊಡಕ್ಕಾಗ್ತಕ್ಕ ಇಲ್ಲ ಅಂತ ಕೇಳಿದ್ರು. ಅದಕ್ಕೆ ಅವರು ಏನು ನಮ್ಗೆ ಇದನ್ನ ಮಾಡಿ ನೀವು ಇನ್ನೊಂದು ಸರಿ ಹೇಳಿದ್ರೆ ಈಗ ಮಾಡ್ತೀನಿ, ಈಗ ಬರ್ಕೊಡ್ಬೇಕು ನೀನು. ಈಗ ಪೊಲೀಸರು ಅದರಲ್ಲಿ ವೀರೇಶ್ ಅಂತ ಬಂದಾರ ಪೊಲೀಸರು, ಅವ್ರು ಕಂಡು ವಿಡಿಯೋ ಮಾಡೋದೀಗ ಅವರು ವಿಡಿಯೋ ಮಾಡ್ಕೊಂಡಾರ ಅನ್ನೋದು ಹೌದಾ? ತಪ್ಪ ಮಾಡ್ಕೊಳ್ಳೋದು ಅವ್ರು ಬಂದು ಮಾಡ್ಕೊಳ್ಳಿ ತಪ್ಪ ತಪ್ಪೇನಿಲ್ಲ ಸರ್. ಅಲ್ಲ. ನಾವು ಇವೆಲ್ಲ ಮಾಡ್ತಾ ಇರೋ ತಪ್ಪ ಯಾವುದು ತಪ್ಪಲ್ಲ. ಪಾರದರ್ಶಕ ಆಡಳಿತ ಅಂದ್ರೆ ಇದು. ನಾವು ಈಗ ಪಾರದರ್ಶಕ ಆಡಳಿತದಿಂದನೇ ಮಾಡ್ತಾ ಮಿಷನ್ ಐತೆ, ಅದು ಎದ್ರದ್ದು ಯಾರಿಗೆ ಏನು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರ. ಕಚೇರಿ ಗೊತ್ತು ಯಾಕಂದ್ರೆ ಈಗ 10 ಜನ ಇಲ್ಲ. ಸಿಮ್ಯುಲೇಟರ್ ಓಕೆ ಬಂಧುಗಳೇ, ಯಾರ್ಯಾರು ಡ್ರೈವಿಂಗು ಕಲಿಯೋಕ್ಕೆಲ್ಲ ಹೋಗ್ತೀರಲ್ಲ, ದಯವಿಟ್ಟು ಇದನ್ನ ನಿಮಗೆ ಯಾವನೇನ ತೋರಿಸಿರ್ತಾನೆ ಇಲ್ಲ ಅಧಿಕಾರಿಗಳು ಇಷ್ಟು ಹೋಪ್ಲೆಸ್ ಅಂತಂತಂದ್ರೆ ಅವನಿಗೆ ಆ ಹೆಮ್ಮೆನೇ ಇಲ್ಲ. ಬರೀ ಲೂಟಿ ಹೊಡೆಯಕ್ಕೆ ಕಳ್ತನ ಕಳ್ಳರೇನಾದ್ರು ಆಗ್ಬಿಟ್ಟಿದ್ದಪ್ಪ ಅಂತಂದ್ರೆ ಮೊನ್ನೆ ಯಾವುದೋ 4 ಜನ ಅಂತಂತಂದು ಎಷ್ಟು ಹೇಳಿದ್ರು. ಆಕ್ಚುಲಿ ನಮ್ಮ ಗಮನದಲ್ಲಿ 8 ಆಗ್ಯಾವ ಕಳ್ತನಗಳು ಅಂತಂತಂದು ಏನಿದಾವಲ್ಲ, ಇವ್ರ ಕೈಯಾಗ ಏನಾದ್ರು ಅಧಿಕಾರ ಕಳ್ತನ ಮಾಡಿ ಅಂತ ಅಧಿಕಾರ ಕೊಟ್ಟು ಬಿಟ್ಟಿದ್ರೆ ಒಂದು ಅಂಗಡಿ ಉಳಿತಿರ್ಲಿಲ್ಲ. ಎಲ್ಲ ಒಳ್ಳೆ ಇದು ಕಂಪ್ಯೂಟರೈಸ್ಡ್ ಡ್ರೈವಿಂಗ್, ಆನ್ಲೈನ್ ಡ್ರೈವಿಂಗ್ ಒಂದು ಆನ್ಲೈನ್ ಡ್ರೈವಿಂಗ್. ನನ್ನ ಮೊಮ್ಮಗ ಈಗ 3ನೇ ಕ್ಲಾಸ್ ಓದ್ತಾ ಇದ್ದಾನ. ಯಾವುದು ಸುರ್ವಿ ಶಾಲೆ ಅಂತಂದು ಆ ಶಾಲೆಯಿಂದ ಹೊರಗಾಕಿದಂತ ನಮ್ಮ ಮಗು ಅದು. ಆ ಮಗು ಹೇಳ್ದ, ಕಾರು ನಾನು ಡ್ರೈವ್ ಮಾಡ್ತಾ ಇದ್ರೆ ತದಾ ನಿನಗೆ ಪರ್ಫೆಕ್ಟ್ ಆಗಿ ನೀನು ಡ್ರೈವಿಂಗ್ ಮಾಡೋದು ಅಂತ ಆ ಮಗು ಹೇಳಕತ್ತ. ಯಾಕೆ ಹೇಳಕತ್ತಂದ್ರೆ ಈ ವಿಷಯ ಎಲ್ಲಿ ಯಾಕೆ ಇಲ್ಲಿ ಹೇಳಕತ್ತೀನಂದ್ರೆ, ಆ ಮಗು ಈ ಇದ್ರೊಳಗೆ ಮೊಬೈಲ್ನ ಒಳಗೆ ಆಡ್ಬೇಕಾದ್ರೆ ಗೊತ್ತಾಗ್ತದ. ಅದು ರೈಟಿಗೆ ಹೋಗ್ಬೇಕು, ಲೆಫ್ಟಿಗೆ ಹೋಗ್ಬೇಕು, ಆಕ್ಸಿಡೆಂಟ್ ಆಗೋದು ಎಲ್ಲ ಐತಲ್ಲ, ಆ ಮೊಬೈಲ್ ಒಳಗೆ ಆಡ್ತಾ ಅದು ಗೊತ್ತಾಗ್ತದೆ. ನಾನು ನಿಜವಾಗ್ಲೂ ಡ್ರೈವ್ ಮಾಡಿದ್ರೆ ಆತ ಹೇಳ್ತಾನೆ ನೀನ್ ಪರ್ಫೆಕ್ಟ್ ಆಗ್ತತಿ ಅಂತಂದು. ಅಂದ್ರೆ ಆ ಮಗುವಿಗೆ ಗೊತ್ತೈತಿ ಡ್ರೈವಿಂಗ್ ಅಂತಂದ್ರೆ ಏನಂತ. ಇದೆಲ್ಲವೂ ಐತಲ್ಲ, ಇದು ತೋರಿಸ್ಬೇಕು. ನಾವು ಬಂದಿದ್ವಿ, ನಾವು ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡ್ಬೇಕಂದ್ರೆ ಏನೇನಂತ ಕೇಳಿದ್ವಿ. ಇದಿಷ್ಟುದ್ದ ಲೀಸ್ಟ್ ಹೇಳ್ದೆ, ಆದ್ರೆ ಇವಾಗ ಆ ಲೀಸ್ಟ್ ಏನಾದ್ರು ತೆಗಿಸಿ ನೋಡಿದ್ರೆ ಯಾವ ಡ್ರೈವಿಂಗ್ ಸ್ಕೂಲಾಗೂ ಇಲ್ಲ. ಇಲ್ಲಾಂದ್ರೆ ಮುಚ್ತಾನ. ಅದೇ ಮುಚ್ತಾನ. ಈಗ ಅದೇ ಇದು ಏನಂದ್ರೆ ಬಹಳಷ್ಟು ತಪ್ಪುಗಳು ಅದಾವ, ಬಹಳಷ್ಟು ತಪ್ಪುಗಳು. ಏನಂದ್ರೆ ಈ JCB ಪಕ್ಷಗಳು ಇದು ಸಿಕ್ಕು ಇದೇ ವ್ಯವಸ್ಥೆ. ಐಡೆಂಟಿ ಕಾರ್ಡ್ ಐತೆ, ಹಾಕೊಂಡಿರಾ? ಹಾಕೊಂಡಿರಿ? ಎಲ್ಲಿ ಹಾಕೊಂಡಿರಿ? ಟೈ ಕಾಣ್ಬೇಕಾ, ಇದು ಕಾಣ್ಬೇಕಾ? ಐಡೆಂಟಿ ಕಾರ್ಡ್ ಅಂದ್ರೆ ಏನರ್ಥ? ಅದೇ ಐಡಿ ಕಾರ್ಡ್ ಅಂದ್ರೆ ಮತ್ತೆ ಇದ್ರೊಳಗೆ ಸಿಗ್ತದ? ಇದ್ರೊಳಗೆ ಮಾಹಿತಿ ಐತೆ? ಏನಾಗ್ತದ ಮತ್ತೆ ಅದು ಕರ್ನಾಟಕ ಸರ್ಕಾರ ಅರಿವು ಐತೆ ಇಲ್ಲ? ಕರ್ನಾಟಕ ಸರ್ಕಾರ ಕರಿವು ಐತಿಲ್ಲ. ಇದು ಅಕ್ಕಿಂತ ಏನೇನು ಆಗ್ತದಂತಂದ್ರೆ ಅದು ಆಲೋಚನೆ ಮಾಡಿ ಇದು ಹಾಕಬೇಕಾ, ಇದು ಯಾರು ಏನೇನು ಕೆಲಸ ಮಾಡ್ಬೇಕಾದ್ರೆ ತೊಂದರೆ ಆಗ್ತದಂದ್ರೆ ಆಲೋಚನೆ ಮಾಡ್ಬೇಕಲ್ಲ ಅದು. ಹೌದಾ? ಅದನ್ನ ಇದು ಹಾಕ್ಯನದಲ್ಲ, ಹಿಂಗ್ ಹಾಕ್ಯಂಡ್ರೆ ಇದು ಐಡೆಂಟಿ ಕಾರ್ಡ್ ಅಂತ. ಇದು ಹಾಕ್ಯಂಡ್ರೆ ನಿಮ್ ಜೋಬ್ನಾಗ ಇಟ್ಕೊಂಡ್ರೆ ನಿಮ್ದು ಬರೀ ಟೈ ಕಾಣ್ತದ, ಅದಲ್ಲ, ಅದು ಐಡೆಂಟಿ ಕಾರ್ಡ್ ಅಲ್ಲ. ನೀವು ಟೈ ತೆಗೆದು ಏನ್ ಮಾಡ್ಬೇಕು, ನೀವು ಕೊಟ್ಟಿರೋದು ಅದ ಟೈ ಯಾಕೆ ಹಾಕಿರಂದ್ರೆ ಇದು ಅಂತ. ವೆರಿ ಗುಡ್, ಬುದ್ಧಿವಂತ. ಏನ್ ಹೆಸರು? ಉಮೇಶ್ ಅಂತ. ಏನಿದ್ರೆ ಸರ್ ಏನು ಕ್ಯಾಶ್? ಫುಲ್ ರೊಕ್ಕ ಅದು. ಫುಲ್ ರೊಕ್ಕ ಆಲ್ರೆಡಿ ಈಗ ಬ್ಯಾಂಕಿಗೆ ಹೋಗಿ ತುಂಬಿ ಬಂದಾರ. ಆಗಿದೆ. ಇವೆಲ್ಲ ಮುಚ್ಚಿಟ್ಟಾರೆ. ಇದು ಬಳಕೆ ಆಗಿ ಎಷ್ಟು ದಿವಸ ಆಯ್ತೋ ಗೊತ್ತಿಲ್ಲ. ಇದು ಪ್ರಿಂಟರು. ಸರ್ ಬ್ರೋಕರ್ ಹೆಸರು ಗೊತ್ತಿಲ್ಲ ಸರ್, ತಿಳ್ಕೊಂತೀನಿ. ಅವಾಗ ಹೇಳಿಲ್ಲ, ಅದು ಹೆಸರು ಗೊತ್ತಿಲ್ಲ ನನಗೆ, ತಿಳ್ಕೊಂತೀನಿ. ಹೆಸರು ತಿಳ್ಕೊಂಡ ನಂತರ ಮಾತಾಡ್ತೀನಿ.
ಎಷ್ಟು ಫೋಟೋ ಮಾಡು ಅದ್ರ ಪ್ರಕಾರ ಏನೋ ನಡ್ಕೊಂತಾರ ನೋಡ ನೀವು ಇಷ್ಟು ಫೋಟೋ ಹಾಕಿದ್ರೆ ಅದು ನಾನು ಈಗ ಟಿ ಶರ್ಟ್ ಈಗ ಈ ಮರಕ್ಕಿಂತ ಮುಂಚೆ ಮನೆ ಮಾಡಿಸಿದ್ದೀನಿ ಅದ ಪಕ್ಷದ ಟಿ ಶರ್ಟ್ ಅಲ್ಲ ಸೀಟ್ ಒಳಗೆ ಆ ಡ್ಯೂಟಿ ಬದಿ ನಂತರ ಕಟ್ಟಿ ಬರ್ತಂತ ಒಳಗೆ ಇಟ್ಕೊಳ್ಳೋದೈತೆ ತಪ್ಪದು ಕಾಣ್ಬತ್ತದು ಓಕೆ ನೀವು ಅದು ಯಾರಿಗೆ ಹೇಳಿ ನಿಮ್ಮ ಯಾರು ಆಫೀಸರ್ ಇದ್ದಾರ ಸೂಪರ್ಡೆಂಟ್ ಬಂದಾರ ID ಕಾರ್ಡು ನಿಮ್ಮ ಟೈ ಏನೈತಲ್ಲ ಯಾವ ಕಲರ್ ಬರ್ಬೇಕು ಅರ್ಶಿಣ ಕೊಟ್ಟಾರ ನೀವು ಎಷ್ಟು ವರ್ಷ ಆಯ್ತು ಕೆಲಸ ಮಾಡಕ್ಕೆ ಈಗ ಏನಾಗಿತ್ತಾ ಹೋದ ವರ್ಷ ನವೆಂಬರ್ 1ಕ್ಕೆ ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರದ ಎಲ್ಲ ಸರ್ಕಾರ ನಿಗಮ ಮಂಡಳಿ ಅಂತ ಏನೇನದವರು ಎಲ್ಲ ಕಡೆ ಕೆಲಸ ಎಂಪ್ಲಾಯ್ಸು ಔಟ್ಸೋರ್ಸು ದಿನಗೂಲಿ ಎಲ್ಲ ಯಾರಾದರೂ ಎಲ್ಲರಿಗೂ ಕೂಡ ಐಡೆಂಟಿಟಿ ಕಾರ್ಡು ಕೊಡಬೇಕು. ಆಮೇಲೆ ಅದು ಎಲ್ಲದೂ ಕೂಡ ಕರ್ನಾಟಕದ ಧ್ವಜದ ಬಣ್ಣ ಯಾವ ಧ್ವಜದ ಬಣ್ಣ ನಿಮಗೆ ಕೂಡ ಕೊಡಬೇಕು. ನಿಮಗೆ ಕೂಡ ಅದರೊಳಗೆ ಆಗ್ತಾರ ಇದು ಔಟ್ಸೋರ್ಸ್ ಅಂತಂದು ಯಾವುದೋ ಕಂಪ್ನಿಯಲ್ಲಿ ಕೆಲಸ ಮಾಡಕತ್ತೀರಿ ಅಂತಂದು ನಮಗೆ ಅನ್ನಿಸ್ತದ ಇದು ಇಲ್ಲಪ್ಪ ನೀವು ಯಾರೋ ಅಂತಂದು ಅನ್ಕೊಳ್ತೀವಿ. ಅದು ಹೇಳ್ರಿ, ಇಲ್ಲ ಅಂದ್ರೆ ಅದೇನಾದ್ರು ಕನ್ಫ್ಯೂಷನ್ ಇತ್ತಂತಂದ್ರೆ ಏನ್ರಿ ಇವೇ ಗೊತ್ತೈತಿ ಅದು ಏನಾದ್ರು ಆದೇಶ ಬಂದಿತ್ತ ಇಲ್ಲ ಇದು ಆದೇಶ ಕರ್ನಾಟಕ ಸರ್ಕಾರ ಟೈ ಕೂಡ ಏನು ಕಂಪ್ನಿಯವರು ಆಗ್ತದ. ಈಗ CS ಆರ್ಡರ್ ಹಾಕ್ಯಾರ, CS ಆರ್ಡರ್ ಹಾಕ್ಯಾರ ಗೊತ್ತೈತ್ಯಾ? CS ಅಂದ್ರೆ ಗೊತ್ತಾ? CS ಅಂದ್ರೆ ಚೀಫ್ ಸೆಕ್ರೆಟರಿ ಗೊತ್ತಾ? CS ಆರ್ಡರ್ ಹಾಕ್ಯಾರ. ಕರ್ನಾಟಕ ಸರ್ಕಾರದ ಯಾವುದೇ ಕಚೇರಿ ಒಳಗೆ ಕೆಲಸ ಮಾಡುವಂತವರು ಈ ಕೇಳಬೇಕಂತ. ಹೌದಾ? ನೀವು ಅದನ್ನು ದಯವಿಟ್ಟು ಮಾತಾಡ್ತೀನಿ ನಾಳೆ. ಇವತ್ತು ಮಾತಾಡ್ತೀನಿ, ನಾಳೆ ಮಾತಾಡ್ತೀರಿ, ಮಾತಾಡ್ರಿ ಅದನ್ನ. ದೈ ಬಗ್ಗೆ ಮಾತಾಡ್ತೀನಿ ನಾನು, ಅದನ್ನೇ ಹೇಳಕತ್ತೀವಿ. ಈಗ ನಾವು ಬಂದು ಅದನ್ನ ಕೇಳಕತ್ತೀವಲ್ಲ, ಯಾವುದನ್ನ ಔಟ್ಸೋರ್ಸ್ ನಾನು ಸುಮ್ಮನೆ ಹೋಗೋದಲ್ಲ. ನಾನು ಹೇಳಕತ್ತೀನಿ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಅವ್ರಿಗೆ ಹೇಳ್ರಿ ಈ ತಪ್ಪು ನಾನು ಮಾತಾಡ್ತಾ ಇದ್ರೆ ಕರ್ನಾಟಕ ಸರ್ಕಾರದ ಚೀಫ್ ಸೆಕ್ರೆಟರಿ ಏನು ಆರ್ಡರ್ ಹಾಕ್ಯಾರಲ್ಲ ಅದ್ರೊಳಗೆ ಔಟ್ಸೋರ್ಸ್ ಎಂಪ್ಲಾಯೀಸ್ಗಳು ಐತಲ್ಲ ಅವ್ರು ಏನು ಕಂಪನಿ ಕೊಡ್ತದದು ಅದನ್ನೇ ಹಾಕಬೇಕು ಅಂತ ನಾನು ಇಷ್ಟ ಬಂತಂದ್ರೆ ನಾವು ಸುಮ್ಮನೆ ಹಾಕ್ತೀವಿ. ಓಕೆನಾ? ಹೇಳ್ತೀರಿ ನೀವು? ಯಾರಿಗೆ ಹೇಳ್ತೀರಿ? ಸಾಹೇಬ್ರು ಯಾರು? ಸಾಹೇಬ್ ಅಂತ ಹುದ್ದೆ ಐತೆ ಇಲ್ಲಿ. ನಿಮಗೆ ಸಾಹೇಬಲ್ಲ, ಯಾರಿಗೂ ಸಾಹೇಬಲ್ಲ. ಈ ಕಚೇರಿಯ ಮುಖ್ಯಸ್ಥ ಯಾರು? RTO. ಅಷ್ಟೇ ಹೇಳಿ. ಮತ್ತೆ ಇದು ಹಿಂದೆಯಿಂದ ಅದು ನಡ್ಕೊಂತ ಇದು ಗುಲಾಬಿ ಪದ್ಧತಿ ಅಂತಂತ ಅದೆಲ್ಲ ದೊಡ್ಡ ಇದಂತ ನಮಗಿಂತ ಏನಾದ್ರೆ ಯಾಕೆ ನಿಮಗಿಂತ ಏನಾಯ್ತು ಅದಕ್ಕೋಸ್ಕರ ಆತ ಸಾಹೇಬ ಆಗುತ್ತಾಗಿಲ್ಲ. ಹೌದಾ? ದಯವಿಟ್ಟು ಆ ಥರದ್ದೆಲ್ಲ ಬಿಟ್ಬಿಟ್ರಿ. KRS ಪಕ್ಷ ಕರ್ನಾಟಕದಲ್ಲಿ ಇದನ್ನೆಲ್ಲ ಹೇಳಿತ್ತು ಅಂತದ. ಯಾವ MLA ಆಗ್ಯಾನ, ಯಾವ MP ಆಗ್ಯಾನ, ಇದನ್ನೆಲ್ಲ ಮಾಡ್ಬೇಕಾಗಿಲ್ಲ. ನಾವು ಯಾರು ಮಾಡ್ತಾ ಇಲ್ಲ. ಸರ್ ಇಂದ ಯಾವ CCTV ಇಲ್ಲ. ಹೌದಾ? ಮಂದಿ ಸಿಬ್ಬಂದಿಗಳ CCTV ಏನು ಹಾಕಿಲ್ಲ. ಏನು ಹೆಸರು ನಿಮ್ದು? ಭಾಷಾ ಭಾಷೆ ಏನು CC ಕ್ಯಾಮ್ರಾ ಎಲ್ಲಿ ಹಾಕಿಲ್ಲ? ಹೊರಗಡೆ ಅಂದರೆ ಜನ ಎಲ್ಲಿ ಸುತ್ತಾಡ್ತಾರಲ್ಲ, ಸುತ್ತಾಡ್ತಾರ. ಪಾಯ ಗಣೇಶ್ ಈ ಕಚೇರಿ ಸೇರಿ ಹತ್ಕೊಂಡು ಹೋಗ್ಬಿಡ್ತಾನ. ಅದು ಅವಾಗ CC ಕ್ಯಾಮ್ರಾ ಫುಟೇಜ್ ಕೊಡೋದು, ಪಾಯ ಗಣೇಶ್ ಕಳ್ಳ ಹಿಡ್ಕೊಂಡು ಹೋದ ಅಂತಂದು. ಈ ಕಚೇರಿ ಒಳಗೆ ಬಂದು ಕೆಲಸ ಮಾಡುವಂಥ ಕಾಮಚೋರುಗಳು ಯಾರ್ಯಾರು ಬಂದು ಎಷ್ಟೆಷ್ಟೊತ್ತಿಗೆ ಕೆಲಸ ಮಾಡ್ಬೇಕಾಗಿತ್ತು ಅದು ಇಲ್ಲ, ಅದಕ್ಕೆ ದಾಖಲೆ ಇಲ್ಲ. ಹೌದಾ? CC ಕ್ಯಾಮ್ರಾ ಹಾಕಿಬೇಕಂತ ಐತೆ ಇಲ್ಲ ಇಲ್ಲಿ? ಐತೆ. ಯಾಕೆ ಹಾಕೊಂಡಿಲ್ಲ? ಮತ್ತೆ 5 ತಿಂಗಳದಿಂದ ಗೊತ್ತಾಗಿಲ್ಲ. ಪಕ್ಷದಾಗ ನಿನ್ನೆ ಮೊನ್ನೆ ಬಂದವರು ಕೂಡ ಅದಾರ. ಬಂದಾರ ಅದಾರ. ಅದೇ ಯಾಕೆ ಹಾಕಿಲ್ಲ ಅಂತ ಇಷ್ಟು ಜನ ಇದೆಯಲ್ಲ ಎಂಪ್ಲಾಯ್ಸು, ಎದಕ್ಕೆ ಹಾಕೊಂಡಿಲ್ಲ ಅಂತಂದ್ರೆ ನಿಮ್ಮ ಈ ಕಚೇರಿ ಒಳಗೆ ಅಂದ್ರೆ ಈ ವಿಭಾಗದಲ್ಲಿ ಯಾರ್ಯಾರೋ ಬರ್ತಾರಂತ ಅರ್ಥ, ಅಥವಾ ನೀವು ಏನೋ ಒಂದು ಮಾಡಬಾರ್ದು ಮಾಡಕತ್ತೀರಿ ಅಂತ ಅರ್ಥ.
ಹೌದಾ? ಈಗ ನೀವು ನಾಳೆ ಕಚೇರಿಯಲ್ಲಿ ಇದ್ದೀರಾ, ಈಗ ಬಾಯಲ್ಲಿ ಏನೋ ಹಾಕೊಂಡಿದ್ದೀರಾ, ಏನ್ ಅದು ಹಾಕೊಂಡಿದ್ದೀರಾ? ಅಕ್ಕಿದು ಹೌದಾ ಹೌದಾ ಪಾನ ತಪ್ಪೇನಿಲ್ಲ. ಏನ್ ಹಾಕಿದ್ರಿ? ಪಾನ. ಏನ್ ಪಾನ? ಅಡಿಕೆಲೆ ಟೈಪು. ನುಂಗ್ಬೋದಾ ಅದನ್ನ? ಅದೇ ನುಂಗ್ಬೋದಾ? ಸ್ವೀಟ್ ಪಾನ್ ನುಂಗಂಗಿಲ್ಲ? ನೀವು ನುಂಗ್ತೀರಾ? ಮತ್ತೆ ನುಂಗಿಂಗಿರಿ ಹುಷಾರು. ಗೊತ್ತಿಲ್ಲ ನನಗೆ ನಿಮ್ ಬಾಯಿ ಒಳಗೆ ಏನೈತಿ ಗೊತ್ತಿಲ್ಲ. ತಿನ್ನಬೇಕಾದಂತ ವಸ್ತು ಅದೈತ್ಯಾ, ತಿನ್ನಬಾರ್ದು ವಸ್ತು ಐತ್ಯಾ ಗೊತ್ತಿಲ್ಲ ನನಗೆ. ನೀವು ಕೇಳಿರಲ್ಲ, ನಿಮಗೆ ಗೊತ್ತಿರ್ತತ. ಮತ್ತೆ ಏನೋ ಒಂದು ಇದಕ್ಕೆ ಅವ್ನು ಯಾವನು ಲೋಕಾಯುಕ್ತರು ಬಂದಾರಂತಂದು ರೈಡ್ ಬಂದಾರಂತಂದ್ರೆ ನೋಡ್ಬಿಟ್ರೆ ನುಂಗಿ ಮತ್ತೆ ಇವು ವಿಷಯಗಳವು ಈಗ ಈ ಪಕ್ಕನ ಇದೆ. ಆಮೇಲೆ ಇದು ಇನ್ನೊಂದ್ಸರಿ ಹಾಕಬಾರ್ದು. ಕೆಲಸ ಮಾಡ್ಬೇಕಾದಂತ ಸಂದರ್ಭದಲ್ಲಿ ನಾನು ಪಾಯ ಗಣೇಶ್ ನಾನು ಕೆಲಸ ಮಾಡ್ಬೇಕಾದ್ರೆ ಈ ಕೆಲಸ ಮಾಡಕತ್ತೀವಿ. ಕೆಲಸ KRS ಪಕ್ಷದ ಕೆಲಸ ಮಾಡಕತ್ತೀವಿ. ಎಷ್ಟು ಜನ ಇದೀವಿ? ಒಂದು 10-12 ಜನ 15 ಜನ ಇದೀವಿ. ನಮಗೆ ಯಾರು ಕೂಡ ನಮ್ಮ ಪಕ್ಷ ಎಂಟಣಿ ಕೊಟ್ಟಲ್ಲ, ಬೇರೆ ಯಾರು ಎಂಟಣಿ ಕೊಡಲ್ಲ. ಆದ್ರೆ ಇಲ್ಲಿ ಬಂದಾಗ ಸಿಕ್ತು. ನಾನೇನೋ ಹಿಡ್ಕೊಂಡು ಸಿಗರೇಟ್ ಹಿಡ್ಕೊಂಡು ಹಿಂಗಂತ ತಂದು ಬರೋದು, ಬಾಯಿಗೇನೋ ತಾಂಬೂಲ ಹಾಕಿಂದು ಬರೋದು, ಯಾವುದು ಮಾಡಬಾರ್ದು. ನಮಗೆ ಕಲಿಸಿದ ಪಾಠ ನಿಮಗೆ ಐತಿಯಲ್ಲ. ಸುಮಾರು 4 ಲಕ್ಷ ಮೇಲೆ ಎಂಪ್ಲಾಯ್ಸ್ ಇದ್ದಾರಲ್ಲ, ನಿಮಗೆ ಕಲಿಸಿಲ್ಲ ಪಾಠ. ಇವನ್ನೆಲ್ಲ ಹಾಕಿ ಬರ್ತೀವಿ. ಬಾಯಿಗೆ ಯಾವತ್ತು ದಿವಸ ಹಾಕಿ ಬರ್ಬೋದು. ಮತ್ತೆ ನೀವು ಅದರ ಅಕ್ಕಿಯನ್ನಪ್ಪ ಅಂದರೆ ದಯವಿಟ್ಟು ನಾವು ಮತ್ತೆ ಅದನ್ನೆಲ್ಲ ಕಂಪ್ಲೇಂಟ್ ಮಾಡ್ತೀವಿ. ಮಾತುಗಳು ಐತಲ್ಲ ಸ್ಪಷ್ಟ ಬರಲ್ಲ ಬಾಯಿಗೆ. ಬಟ್ ನಮಸ್ತೆ ಮಾಡಿದೆ ಯಾಕಂದ್ರೆ ನಮಸ್ತೆ ಮಾಡಿದ್ರೆ ನೀವು ನಮಸ್ತೆ ಮಾಡ್ಬೇಕಂತ ಐತಿ. ಬಹಳ ಜನಕ್ಕೆ ಏನಾಗೈತೆ ಅಂತಂದ್ರೆ ನಮಗಿಂತ ಯಾರೋ ಅಡಿಯಾಳು ನನಗೆ ನನ್ನ ಹತ್ರ ಯಾವುದೋ ಒಂದು ಸಂಸ್ಥೆ ಮುಖ್ಯಸ್ಥ ಯಾರೋ ಬಂದು ನಮಸ್ತೆ ಅಂತಿರ್ತಾರೆ. ಅಂದ್ರೆ ಇದು ಕೊಳ್ಳುವ ವ್ಯವಹಾರ ಅಂತ. ಏನು ಕೊಡೋದು, ನಾನು ನಿಮಗೆ ಗೌರವ ಕೊಡ್ತೀನಿ, ನೀವು ನಮಗೆ ಗೌರವ ಕೊಡೋದು ಅಂತ. ಓಕೆ, ಈಗ ಕಚೇರಿ ಒಳಗೆ ಬಂದಿದ್ದೀವಿ. ನೀವು ಏನಿದ್ದೀರಲ್ಲ, ವೆರಿ ಗುಡ್. ಹೆಸರು ಏನಂದ್ರಲ್ಲ? ರೂಪ. ಈಗ ಇಲ್ಲಿ ಪಕ್ಷದಲ್ಲಿ ನಿಮ್ಮ RTO ಬಂದಿಲ್ಲ, ಇನ್ನ ಬಂದಾರ? ಬರ್ಬೋದಾ? ಎಷ್ಟು ಗಂಟೆಗೆ ಟೈಮಿಂಗ್ಸ್ ಏನೈತೆ? ವರ್ಕಿದ್ರೆ ಬಂದು ಹೋಗ್ತಾರೆ. ಏನು ರೂಲ್ಸ್ ಏನಿಲ್ಲ, ರೂಲ್ಸ್ ಇಲ್ಲ. ವೆರಿ ಗುಡ್. ಮತ್ತೆ ಎಷ್ಟೊತ್ತಿಗೆ ಬರ್ಬೇಕು? ನಾವು ಹಿಂಗೇನು ಬಂದು ಜನಕ್ಕೆ ಯಾವಾಗ ಬೇಕಾದ್ರೂ ಬರ್ತಾರ, ಯಾವಾಗ ಬೇಕಾದ್ರೂ ಹೋಗ್ತಾರ ಅಂತಂದು ಐತೆ ಕಾನೂನು ಇರ್ಬೇಕಾ? ಈಗ 1 ತಾಸು ಆಲ್ಮೋಸ್ಟ್ ಆಯ್ತು. ಸ್ವಲ್ಪ ಫೋನ್ ಮಾಡ್ತಾರೆ. ನೀವು ಫೋನ್ ಮಾಡಿದ್ರೆ ಚೆನ್ನಾಗಿರ್ತದೆ. ಅವ್ರು ಫೋನ್ ಮಾಡ್ತಿದ್ರೆ ಇದಾಗಲಿಲ್ಲ, ಕನೆಕ್ಟ್ ಆಗಲಿಲ್ಲ. ಸ್ವಲ್ಪ ಮಾಡಿ. ಈಗ ಲಾಸ್ಟ್ ಟೈಮ್ ಸೂಪರ್ಡೆಂಟಿಗೆ ನಾನು ಕೇಳಿದೆ ಸರ್, ಸಾರ್ವಜನಿಕರಿಗೆ ಮಾಹಿತಿ ಕೊಡೋರು ಯಾರು ಅಂದರೆ ಅವರೇ ಅಂತ ಹೇಳಿದ್ರು. ಯಾರು ಅವರು? RTO. ಈಗ ಅವರೇ ಇಲ್ಲ, ನನಗೇನೋ ಮಾಹಿತಿ ಬೇಕು. ಈಗ ನಾನಿಲ್ಲಪ್ಪ ಇಂಥವ್ರು ಬಂದು ಕೇಳಿದ್ರಿಗಿನ್ನ ಇಂಥ ಮಾಹಿತಿ ಕೊಡಂತ ಯಾರಿಗೆ? ಅಧಿಕಾರಿಗಳು ಕಡ್ಡಾಯವಾಗಿ ಹಾಂ, ಅದೇ. ಈಗ ನಾನು ಸಾರ್ವಜನಿಕರ ಬಗ್ಗೆ ಅವ್ರಿಗೆ ಏನೋ ಸಮಸ್ಯೆ ಬೇಕಾದ ಗಮನಿಸಿದ್ದಾಗ ಅವ್ರಿಗೆ ಮಾಹಿತಿ ಬೇಕಾದಾಗ ಸಾರ್ವಜನಿಕ ಮಾಹಿತಿ ಕೊಡಬೇಕು. ಈಗ ಯಾರು ಇದ್ದಾರಲ್ಲ ಅವ್ರು ಇಲ್ಲದೆ ಇದ್ದಾಗ ಸಾರ್ವಜನಿಕ ಸಬಾರ್ಡಿನೇಟ್ಸ್ ಅಂತ, ಅವರು ಸಬಾರ್ಡಿನೇಟ್ಸ್ ಇದ್ದಾರಲ್ಲ ಅವರು, ನಾವು ಇದಕ್ಕೆ ಏನು ಬಂದ್ವಿ ಕಚೇರಿಯ ವಿಷಯದ್ದು ಏನಾರ ಇದ್ದಿತ್ತು ಕೇಳಕ್ಕೆ, ಅದಕ್ಕೆ ಆನ್ಸರೇಬಲ್. ಇವೆಲ್ಲರೂ ಕೂಡ ಆನ್ಸರೇಬಲ್. ಅವ್ರು ಇಲ್ಲದೆ ಇದ್ರೆ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಕೊಡ್ಬೇಕಂದ್ರೆ ಅವ್ರು ಕೊಡದೇ ಇದ್ರೆ ಅವ್ರು ಇಲ್ಲ ಅಂತಂದ್ರೆ ನೀವು ಕೊಡ್ಬೇಕಂತ ಮಾಡಕತ್ತದ. ಆಮೇಲೆ ಇವೆಲ್ಲ ಫೈಲ್ಗಳು ಇರ್ತಾರೆ ಕೆಳಗಡೆ ಇಟ್ಟಿದೆ ಮೇಡಮ್. ಮತ್ತೆ ಇದಕ್ಕೆಲ್ಲ ತೋರಿಸ್ರಿ. ಏನು ಇದಕ್ಕೆಲ್ಲ ಬೇರೆ ಇದಾವ ಏನು ಮತ್ತೆ ಅದಕ್ಕೋಸ್ಕರ ಲಾಸ್ಟ್ ಟೈಮು ನಾನು ನೋಡಿದಾಗ ಅಲ್ಲೇ ಮೆಟ್ಲ ಮೇಲೆ ಇಟ್ಟು ಹೋಗಿದ್ರು. ನನ್ನ ಅದು ವಿತ್ GPS ಫೋಟೋನೇ ತಗೊಂಡಿದೆ. ನಾಟ್ ರೀಚಬಲ್. ನೋಡಿ, ಫಸ್ಟ್ ಟೈಮು ಫೋನ್ ಮಾಡಿದಾಗ ವರ್ಕ್ ಆಗ್ತಾ ಇತ್ತು, ಬ್ಯುಸಿ ಇತ್ತು. ಆಮೇಲೆ ಅದಾದಮೇಲೆ ಏನು ಸ್ವಿಚ್ ಆಫ್ ಮಾಡಿದ್ರು.
ಅದಾದ್ಮೇಲೆ ಮತ್ತೆ ಒಂದಷ್ಟು ಹೊತ್ತಿಗೆ ಫೋನ್ ಮಾಡಿದರೆ ರಿಂಗ್ ಆಯಿತು ಬ್ಯುಸಿ ಅಂತಂದು ಈಗ ನಾಟ್ ರೀಚೇಬಲ್. ಮೇಡಮ್ ಈಗ ಇಲ್ಲಿ ನಿಮ್ದು ಎಲ್ಲಿ CCTV ಇಲ್ಲ, ಹೌದು. ಈ ತರ ಕೆಳಗಡೆ ಈ ಫೈಲ್ಗಳೆಲ್ಲ ಬಿದ್ದಿದ್ದಾವೆ. ಈಗ ನಾನು ಹೊರಗಡೆ ಹೋದ್ಮೇಲೆ ಯಾವ್ದೋ ಅಲ್ಲ, ಈಗ ಹೋಗ್ಬೇಕಾದ್ರೆ ಒಂದು ಫೈಲ್ ಹಿಡ್ಕೊಂಡು ಹೋದೆ ನಾನು. ಅಲ್ಲ ಹೆಂಗೆ ಹೇಳ್ತೀರಿ ನೋಡಿ, ಈಗ ಇಷ್ಟು ಮಂದಿ ಅಲ್ಲಿ ನೀವು ಹೇಳ್ತೀರಿ, ಈಗ ನೀವು ಹೇಳ್ತೀರಿ ತಗೊಂಡೋಗಿರಿ ಅಂತ ಹೇಳ್ತೀರಿ, ನಾವು ತಗೊಂಡೋಗಿಲ್ಲ ಅಂತ ಹೇಳ್ತೀವಿ. ಅಲ್ಲಿ ಕೋರ್ಟ್ ಏನ್ ಹೇಳ್ತತ, ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ರಿಜಿಸ್ಟರ್ ಆಗ್ತತ. ಪಾಯ ಗಣೇಶ್ ಬಂದಿದ್ದ ಮೊಬೈಲ್ ಇದು ಒಂದು ಫೈಲ್ ಎತ್ತಿದ ಹೋದ ಅವ್ನು ಕಳ್ಳ ಅದಾನ ಅಂತಂದು ಕೇಸ್ ಕೊಟ್ರೆ ರಿಜಿಸ್ಟರ್ ಮಾಡ್ಕೊಂತಾರೆ. ಕೋರ್ಟಿಗೆ ಹೋದ ಕೋರ್ಟಿಗೆ ಕೇಳ್ತತ, ಏನ್ ಸಾಕ್ಷಿ ಕೊಡ್ತೀರಿ? ಪಾಯ ಗಣೇಶ ನಿಮ್ಮ ಕಚೇರಿಗೆ ಬಂದಿದ್ದ, ಒಂದು ಫೈಲ್ ಹೋಗಿದ, ಅವನೊಬ್ಬರು ಕಳ್ಳ ಅದಾನ ಅಂತಂದು ಹೇಳಕತ್ತೀರಿ, ಎಲ್ಲಿ ಸಾಬೀತ್ ಮಾಡ್ರಿ ಅಂತ ಹೇಳ್ತೀರಿ. ಅವಾಗ CC ಕ್ಯಾಮ್ರಾ ಬಂದತ್ತ ಇಲ್ಲ ನಿಮ್ಮ ಕಚೇರಿಗೆ? ಒಳಗಡೆ ಯಾರು ತಿರುಗಾಡ್ತಾರ? ಇಲ್ಲಿ ನಿಮ್ಮ ಹೊರಗಡೆ ಯಾರು ಚೇಂಬರ್ ತಿರುಗಾಡ್ತಾರ? ಯಾರು ತಿರುಗಾಡ್ತಾರ ಹೊರಗಡೆ? ಸರೌಂಡಿಂಗ್ ಯಾರು ತಿರುಗಾಡ್ತಾರ ಅಲ್ಲೆಲ್ಲ? ಎಲ್ಲ ಈಗ ನೀವು ಕೆಲಸ ಮಾಡಿದ್ದು ದಾಖಲೆ ಆಗ್ಬೇಕಾ? ನೀವು ಕೆಲಸ ಮಾಡೋದು ದಾಖಲೆ ಆಗ್ಬೇಕಾ? ಹೊರಗೆ ಜನ ಬಂದರು ಹೋಗೋರು, ಯಾವ್ಯಾವ ಬಂದ ಯಾವ್ಯಾವ ಓದ್ನ ಎಲ್ಲ ಅದ್ರದ್ದು ದಾಖಲೆ ಅಷ್ಟೇ ಬೇಕಾ? ಮತ್ತೆ ನೀವು ಅಲ್ಲ, ನೀವು ಈಗ ಬೆಳಿಗ್ಗೆ 10 ಗಂಟೆಗೆ ಬರ್ತೀರಾ, ಒಳಗೆ ಬಂದು ಕುತ್ಕೊಳ್ತೀರಿ, 1 ಗಂಟೆಗೆ ಹೋಗ್ತೀರಿ, ಮತ್ತೆ 1:30 ಬರ್ಬೇಕಾ? ಎಷ್ಟು ಗಂಟೆಗೆ ಬರ್ಬೇಕಾ? 1:30 ಬರ್ಬೇಕು, 5:15 5 ಗಂಟೆ 5:15ವರೆಗೆ ಇರಬೇಕು. ಈಗ ಹೋಗ್ಬೇಕಾ 1 ನಿಮಿಷ ಹಿಂಗ ಹಾದು ಹೋಗ್ಬಿಡ್ತೀರಿ. ಇಲ್ಲಿ ಏನ್ ಕೆಲಸ ಮಾಡಕತ್ತೀರಿ ಇಲ್ಲ ಅಂತ ಗೊತ್ತಾಗಬೇಕಲ್ಲ. ಮೇಡಮ್ ದಯವಿಟ್ಟು ಇದು ಬೇಸರದ ಸಂಗತಿ ಅಲ್ಲ, ಆಡಳಿತ ಸುಧಾರಣಾ ಕ್ರಮಗಳ ಬಗ್ಗೆ ಮಾತಾಡಕತ್ತೀವಿ ನಾವು. ಇದ್ಯಾವುದು ಕೂಡ ನಾವು ಯಾರು ಕೂಡ ಹೊಸದಲ್ಲ. ನಾವು ಮಾತಾಡ್ತಾ ಇರೋದು ಬಹಳ ಜನಕ್ಕೆ, ಕರ್ನಾಟಕದ 90% 90 ಅಬೌವ್ ಜನಕ್ಕೆ ಇವ್ರೇನು ಹೊಸ ಕಾನೂನು ಮಾತಾಡಕತ್. ನಾವು ಒಂದು ಕೂಡ ಹೊಸ ಕಾನೂನು ಮಾತಾಡೇ ಇಲ್ಲ. ಈಗಾಗಲೇ ಇರುವಂತದ್ದು ಜಾರಿಗೆ ಬರ್ಬೇಕಂತ ಅಷ್ಟೇ ಕೇಳ್ತಾ ಇದೀವಿ. ಭಾರತದ ಸಂವಿಧಾನ ಮತ್ತು ಕಾನೂನುಗಳು ಪರಿಪೂರ್ಣವಾಗಿ ಜಾರಿಗೆ ಬರ್ಬೇಕು. ಇದು ಬಿಟ್ಟರೆ ಬೇರೆ ಏನೂ ಇಲ್ಲ ನಮಗೆ. ಹೌದಾ? ನೀವು ಕೆಲ್ಸಕ್ಕೆ ಬಂದಿರಂದ್ರೆ ಕೆಲಸ ಮಾಡಕತ್ತೀರಿ ಇಲ್ಲ ಅಂತ ಅನ್ನೋದಕ್ಕೆ ಏನ್ ಸಾಕ್ಷಿ ಐತಿ? ಈಗೆಲ್ಲ ತಿರುಗಾಡಿಕೆ ಅಂತ ಬಂದಿವಿ, ಟೈಮ್ ಆಗೈತೆ ಅಂತ ನಾವು ಜಾಸ್ತಿ ಕ್ವಶನ್ಗಳು ಮಾಡಿಲ್ಲ. ಯಾಕಂತಂದ್ರೆ 5:15 ಆಗ್ತಾ ಇದೆ. ಬಹುತೇಕರು ಇಲ್ಲ ಕಚೇರಿ ಒಳಗೆ, ಬಹುತೇಕರಿಲ್ಲ. ಇಲ್ಲಿ ಕಚೇರಿ ಒಳಗೆ ನಮ್ಮವರು ಬಂದಾಗ ನಾನು ಯಾವ್ದೋ ಲೈಸೆನ್ಸು ಮತ್ತೊಂದು ನಿಮ್ಮ ಕಚೇರಿ ಒಳಗೆ ಆಗೋಂಥದ್ದು ನಾನು ದಿನ ಬರ್ಬೋದಾ? ಬರ್ಬೋದು. ಯಾರ್ದು ಬೇಕಾದ್ರು, ಇವ್ರದ್ದು ಅವ್ರದ್ದು ಹೊಸಪೇಟೆಗೆ ಎಷ್ಟು ಜನ ಇದಾರ? 2,49,000 ಜನ ಮತದಾರರು ಅದಾರ ಸರ್. 3 ಲಕ್ಷ ಸರ್ ಮೊನ್ನೆ ಗೂಗಲ್. ಅದು ಬೇಡ, ಮತದಾರರಿರೋದು 2,49,000 ಜನ ಮತದಾರರು ಅದಾರ. ನಾನು MLA ಕ್ಯಾಂಡಿಡೇಟ್ ಆಗಿದ್ದೆ ಅಂತ 3 ಸಾರಿ ಮಕ್ಬಾರ್ಲ್ ಬಿದ್ದೀನಿ ಇಲ್ಲಿ ಹೊಸಪೇಟೆಗೆ. 320 ಅಂತ ಒಂದು ಮತಗಳು ಕೊಟ್ಟಾರ. ಆಕ್ಚುಲಿ ನಾನು 420 ಅನ್ನೋದು ಜನರಿಗೆ ಗೊತ್ತಿಲ್ಲ. ಅದು ಕೂಡ ನಮ್ಮ ಜನ ಮೋಸ ಮಾಡಿ ಮುಚ್ಚಿಟ್ಬಿಟ್ಟಾರ. 420 ಅಂತಂದು 420 ಅಂತ ಎಲ್ಲ ಗೊತ್ತಾಗ್ಬಿಟ್ಟದ್ದು. ಬರೀ 320 ಕೊಟ್ಟಾರ ನಮ್ಮ ಜನ. ಇರ್ಲಿ, ಆದರೆ ನಾವು ಈ ಕೆಲಸಗಳನ್ನು ಮಾಡಕತ್ತೀವಿ. ಈ ಎಲ್ಲ ಕೆಲಸಗಳು ಸುಧಾರಣೆ ಆಗ್ಬೇಕಂತಂದ್ರೆ ನಿಮ್ಮ ಕಡೆ ಆತಂದು ಆಗ್ತಾ ಇಲ್ಲ. ನಾನು 2,49,000 ಜನ ಮತದಾರರು ಮನೆಗೆ ಹೋಗ್ತೀನಿ, ಪಾಂಪ್ಲೆಟ್ಸ್ ಹಾಕ್ತೀನಿ. ನಿಮ್ದು ಏನಾರ RTO ಕಚೇರಿ ಒಳಗೆ ಆಗ್ಬೇಕು, ಕೆಲಸ ಆಗ್ಬೇಕಂತಂದ್ರೆ ಯಾವ್ದಾದ್ರು ಲಂಚ ಕೇಳ್ಯಾರ, ಎಕ್ಸ್ಟ್ರಾ ಕೇಳ್ಯಾರ, ಕೆಲಸ ಆಗಲ್ಲ ಅಂತ ಹೇಳ್ಯಾರ, ಸತಾಯಿಸ್ಯಾರ, ಎಕ್ಸ್ಟ್ರಾ ಏನಾದ್ರು ವರ್ಡ್ಸ್ ಮಾತಾಡ್ಯಾನಂತಂದ್ರೆ ನಾನು ಬರ್ತೀನಿ ಅಂತ. ನಾನು ದಿನ ಒಬ್ಬೊಬ್ರದ್ದು ಫೈಲ್ ಅಥವಾ 100 ಜನ ಫೈಲ್ ಇಟ್ಕೊಂಡು ಮಾಡಿಸ್ಬೋದಾ? ಕೆಲಸ ನಾವು ಮಾಡ್ಕೊಡ್ತೀವಿ ಸರ್. ವೆರಿ ಗುಡ್. ನಾವು ಮಾಡ್ಕೊಡ್ತೀವಿ. ವೆರಿ ಗುಡ್. ಏನ್ ಸರ್ ನೀವು ಬರ್ತೀರಾ? ನೀವು ಮಾಡ್ಕೊಟ್ಟಿದೀವಿ ಇಲ್ಲ? ಮಾಡಿದಿರಿ ಮೇಡಮ್, ಅದು ನಿಮ್ ಕರ್ತವ್ಯ. ನಾನು ಮಾಡಿಲ್ಲ ಅಂತ ಹೇಳಿಲ್ಲ, ಮಾಡ್ಕೊಡ್ಬೇಕು. ವೆರಿ ಗುಡ್. ಈಗ ನೆಕ್ಸ್ಟ್ ಪಾಯಿಂಟ್ ಬರ್ತೀನಿ. ಇಲ್ಲ, ನೀವು ಬೆಳಿಗ್ಗೆ ಬಂದು ಹೌದು, ನಾನು ನೀವು ಬಂದಿದ್ದೆ. ವೆರಿ ಗುಡ್. ರೆಸ್ಪಾನ್ಸ್ ಹೌದು, ಹೆಂಗಿದೆ? ಆಂಬುಲೆನ್ಸ್ ಒಬ್ಬರು ಡೊನೇಟ್ ಮಾಡ್ತಾ ಇದ್ದೀವಿ. ನಿಮಗೆ ಏನ್ ಮಾಹಿತಿ ಬೇಕು, ಏನ್ ಬೇಕು ಎಲ್ಲ ಹೇಳಿದೀನಿ. ಹೌದು, ವೆರಿ ಗುಡ್. ನಾವು ಅದಕ್ಕೆ ನಿಮಗೆ ಧನ್ಯವಾದಗಳು ಅರ್ಪಿಸ್ತೀವಿ. ಅದನ್ನ ನೋಡಿ ಸರ್. ವೆರಿ ಗುಡ್. ನಾವು ವೆರಿ ಗುಡ್. ಈಗ ಈಗ ಮಧ್ಯದಾಗ ಯಾರು ಬಂದ್ರೇನು ಯಾವಾಗ ಬಂದ್ರೇನು ಎಲ್ಲಾರ್ಗು ನೀವಂತಲ್ಲ, ಯಾರು ಬಂದ್ರೇನು ಅಲ್ಲ, ಸಾರ್ವಜನಿಕರ ಕೆಲಸ ಯಾರು ಬಂದ್ರು ಮಾಡ್ಕೊಡೋದು, ಅದು ನೀವು ಮಾಡ್ತಾ ಇದ್ದೀರಾ. ಈಗ ಇಲ್ಲಿ ಕಚೇರಿ ಒಳಗೆ ಯಾರೋ ಬರೋರು, ಎಕ್ಸ್ಟ್ರಾ ಪರ್ಸನ್ಸು ಯಾರೋ ಬರೋರು, ನಮ್ಮ ವೀರೇಂದ್ರ ಅಂತ ನಮ್ಮ ಪಕ್ಷದ ಸೋಷಿಯಲ್ ಹೆಡ್ ವಿಜಯನಗರ ಜಿಲ್ಲೆಗೆ ವೀರೇಂದ್ರ AM ಅಂತ. ಆಮೇಲೆ ಇವರು ಮಂಜುನಾಥ್ ಕಂಬರಳ್ಳಿ ಮಂಜುನಾಥ್ ಅಂತಂದ್ರು. ಇವರು ನಮ್ಮ ಆಗ್ಲಿ, ಇವ್ರು ಬಂದಾಗ ಇಲ್ಲಿ ಮಧ್ಯದಾಗ ಯಾವ್ಯಾವ ಹೆಸರು ಗೊತ್ತೈತಿ, ವ್ಯಕ್ತಿಗಳು ಗೊತ್ತಿದಾರ, ಆದ್ರೆ ಹೇಳ್ತಾ ಇಲ್ಲ. ಯಾಕೆ ಹೇಳ್ತಾ ಇಲ್ಲ ಅಂದ್ರೆ ಇದೆಲ್ಲ JCBಯ ಪಕ್ಷಗಳು ಅಂತ, JDS, ಕಾಂಗ್ರೆಸ್, BJP ಪಕ್ಷಗಳು ರೂಪಿಸಿದಂತ ವ್ಯವಸ್ಥೆ ಇದು.
ನೀವು ಇಲ್ಲಿ ತಪ್ಪು ಏನಾಗ್ತದ, ಹೊರಗಡೆ ಏನು ತಪ್ಪುಗಳು ಆಗ್ತದ, ಚುನಾವಣೆಯಲ್ಲಿ ಏನು ತಪ್ಪುಗಳು ಆಗ್ತದ, ಎಲ್ಲವೂ ಕೂಡ ಆ 3 ಪಕ್ಷಗಳ ಕಾರಣಕ್ಕೋಸ್ಕರ ಇವೆಲ್ಲ ಆಕತ್ತವಂತ ನಮಗೆ ಗೊತ್ತೈತಿ. ಅವರು ನಮ್ಮನ್ನ ರಕ್ಷಣೆ ಮಾಡ್ತಾರಂತಂದು ಭಾವಿಸ್ಕೊಂಡು ಅವ್ರು ಮಾತಾಡಕತ್ತಾರ. ನಾವು ಅವ್ರ ಹೆಸರು ಹೇಳಕ್ ರೆಡಿ ಇಲ್ಲ. ಅದಕ್ಕೋಸ್ಕರ ಫಸ್ಟ್ ಟೈಮು ಇಲ್ಲಿ ಬರ್ಬೇಕಾದ್ರೆ ಪೊಲೀಸರು ಹೋದ್ರ ಹೊರಗ ಅದರ ಹೊರಗ ಅಲ್ಲಿ ಹೇಳಿ ಬಂದೀವಿ, ಎಕ್ಸ್ಟ್ರಾ ಯಾರನ್ನು ಬಂದು ಮಾತಾಡ್ಬೋದು, ಅದಕ್ಕೆ ಅವ್ರಿಗೆಲ್ಲ ಹೇಳಿ ನಾವು ಎಕ್ಸ್ಟ್ರಾ ಯಾವತ್ತೂ ಮಾತಾಡಲ್ಲ. ಕಾನೂನು ಬಿಟ್ಟು ಸಂವಿಧಾನ ಬಿಟ್ಟು ಯಾವತ್ತೂ ಮಾತಾಡಲ್ಲ. ಯಾವನೇನ ಇಲ್ಲಿ ಎಕ್ಸ್ಟ್ರಾ ಮಾತಾಡ್ಬೋದಾ? ನಿಮ್ಮ ಕೆಲ್ಸಕ್ಕೆ ನಾನು ಬಂದ್ರೆ ದಿನ 100 ಫೈಲ್ ಹಿಡ್ಕೊ ಬಂದ್ರೆ ಯಾವನೇನ ನನಗೆ ಕ್ವಶನ್ ಮಾಡ್ಬೋದಾ? ಅಲ್ಲಿ ತೋರಿಸ್ರಿ. ನಾನು ನಿಮ್ಮ ಕಚೇರಿ ಒಳಗೆ ಆಗುವಂತ ಕೆಲಸಗಳನ್ನ ನಾನು ಯಾರ್ದನ್ನ ತಗೊಂಡು ಬಂದು ನಿಮ್ಮ ಹತ್ರ ಬಂದ್ರೆ ನನ್ನನ್ನ ಯಾರಾದ್ರೂ ಕ್ವಶನ್ ಮಾಡ್ಬೋದಾ? ಇಲ್ಲಿ ನಿಮ್ಮ ಪ್ರಿಮಿಸಸ್ ಒಳಗಡೆ, ನಿಮ್ಮ ಕಚೇರಿ ಕಾಂಪೌಂಡ್ ಒಳಗಡೆ ನಾನು ಬಂದೀನಿ, ಲೈಸೆನ್ಸ್ ಮತ್ತೊಂದು ಏನೋ ನಿಮ್ ಕಡೆಯಿಂದ ಆಗ್ಬೇಕಾದಂತ ಕೆಲಸಗಳು ನಾನು ಹಿಡ್ಕೊಂಡು ಬಂದ್ರೆ ಯಾವನೇನೋ ಬಂದು ನನ್ನನ್ನು ಅಡ್ಡಿಪಡಿಸ್ಬೋದಾ? ಅದು ನನಗೆ ಐಡಿಯಾ ಇಲ್ಲ ಸರ್. ನಮ್ಮ ಸ್ಟಾಫ್ ಯಾರು ಮಾಡೋಣ, ವೆರಿ ಗುಡ್, ಯಾರು ಕ್ವಶನ್ ಮಾಡೋಣ. ವೆರಿ ಗುಡ್. ಬೇರೆ ಯಾರಾದ್ರೂ ಮಾಡಿದ್ರೆ ಬೇರೆಯವ್ರು ಯಾರು ಬೇರೆ ಯಾರು ಸರ್? ಓಕೆ ಹೇಳ್ತೀನಿ. ಮಾಡಿದ್ರೆ ಅಂತ ಈಗ ನಾನು ಇಲ್ಲಿ ಆಧಿಪತ್ಯ ಸಾಧಿಸ್ತೀನಿ. ಹೆಸರು ಏನಂದ್ರೆ ಸಾರಿ, ರೂಪಾ ಮೇಡಮ್ ಯಾವ್ದೋ ಕೆಲಸ ನಮ್ ಮೇಡಮ್ ಹೇಳ್ಬಿಟ್ಟಾರ, ಫೈಲ್ ಕಾಮ ಅಂತ ನಾನು ಬರ್ತೀನಿ, ನೀನು ಅಲ್ಲಿ ಅಂತ ನಾನು ಬರ್ತೀನಿ. ಆ ಪರ್ಸನ್ ಕರ್ಕೊಂಡಲ್ಲ ಬರ್ಬೇಕಾದ್ದು, ಯಾವ ವ್ಯಕ್ತಿದ್ದು ಏನ್ ಕೆಲಸ ಐತೆ ಅಂತ ಕರ್ಕೊಂಡು ಬಂದಲ್ಲ ಮಾಡ್ಬೇಕಾದ್ದು. ಈ ರೀತಿ ಬೇರೆ ಯಾರೋ ಬಂದು ಮಾಡ್ತಾರ. ಯಾರೋ ಅಂದ್ರೆ ನಾನು ಅಕ್ರಮ ಕೆಲಸಗಳನ್ನ ಅಂತ ಹೇಳ್ತೀನಿ. ಒಬ್ಬ ಈ ಕಚೇರಿಗೆ ಸಂಬಂಧಪಡಲಾರ್ದಂತ ಒಬ್ಬ ವ್ಯಕ್ತಿ ನಮ್ಮನ್ನ, ನಮ್ಮ ಪಕ್ಷದ ಮುಖಂಡರನ್ನ ಪ್ರತಿಬಂಧಿಸುವಂತದ್ದು ಅವಕಾಶ ಐತೆ ಸರ್. ಅದು ಹೊರಗಡೆ ನಡೆಯೋದಕ್ಕೆ ನಾವೇಂಗ್ ಹೇಳಕ್ ಕಚೇರಿ ಕಾಂಪೌಂಡ್ ಒಳಗಡೆ, ಕಚೇರಿ ಒಳಗಡೆ, ಹೊರಗಡೆ ಆದ್ರೆ ನಾವು ಕೇಳಲ್ಲ. ಹೊರಗಡೆ ಏನಾಯ್ತು ಅಂದ್ರೆ ಪೊಲೀಸರು ಅದಾರ, ಅಲ್ಲಿ ಏನ್ ಮಾಡ್ಬೇಕು ಮಾಡ್ತೀವಿ ನಾವು. ಕಚೇರಿಯ ಒಳಗಡೆ ಬಂದಾಗ ನಾವು ಬಂದೀವಿ, ಟಿ ಶರ್ಟ್ ಯಾಕೆಂದು ಬಂದೀವಿ, ಟಿ ಶರ್ಟ್ ಏನು ಇದನ್ನ ಯಾಕೆಂದು ಬರ್ತೀವಿ ನೀವು ಅಂತಂದ್ ಯಾವನ ಕೇಳ್ತಾನ. ಯಾಕೆ ಕೇಳ್ತಾನ? ನಾನು ಆಕೆ ಮಾಡ್ತೀನಿ, ದಿನ ಆಕೆ ಮಾಡ್ತೀನಿ ಇದನ್ನ, ಹೌದಾ? ಅದನ್ನ ನೀವು ಇನ್ನು ಮೇಲೆ ಆ ತರದ ವ್ಯಕ್ತಿಗಳು ನಿಮಗೆ ಗೊತ್ತಿರ್ತದ ಯಾರಂತ ಗೊತ್ತಿರ್ತದ. ಅದನ್ನ ದಯವಿಟ್ಟು ಇನ್ನೊಂದ್ಸರಿ ಅದು ಆಗ್ಬಾರ್ದು ಕಚೇರಿ ಕಾಂಪೌಂಡ್ ಒಳಗಡೆ. ಯಾಕಂದ್ರೆ ಇಲ್ಲಿ ಬಹಳಷ್ಟು ಅಕ್ರಮಗಳು ನಡೀತಾ ಇರುವಂತದ್ದು. ನಾನೆಲ್ಲ ಪತ್ರಕರ್ತ ಆಗಿದ್ದೆ, ಎಲ್ಲ ಚರಿತ್ರೆ ಎಲ್ಲ ಬರ್ದಿದ್ದೆ. ನಾನು ಗಣೇಶ್ ಪತ್ರಿಕೆ ಅಂತ ಎಡಿಟರ್ ಆಗಿದ್ದೆ, ಹಾವೇಗಳು ರಿಪೋರ್ಟರ್ ಆಗಿದೆ. ಇಲ್ಲಿಂದ ಎಲ್ಲ ಕೂಡ ಕರ್ಮ ಕಾಂಡಗಳು ಎಲ್ಲ ಬರ್ದಿದ್ದೆ. ಇವತ್ತು ವ್ಯವಸ್ಥೆ ಸುಧಾರಣೆ ಮಾಡೋದು ಬಂದಿದೆ. ನೀವು ಸುಧಾರಣೆ ಆಗ್ಬೇಕು, ಅವ್ರು ಕೂಡ ಸುಧಾರಣೆ ಆಗ್ಬೇಕು. ಈಗೇನೋ ತಕ್ಷಣ ತಗೊಂಡೋಗಿ ಅವ್ರ ಮೇಲೆ ಕೇಸ್ ಹಾಕಿ ಒಳಗಾಕ್ಸೋದು ಆ ಥರದ್ದು ಇದಕ್ಕೆ ಹೋಗ್ತಾ ಇಲ್ಲ ನಾವು. ನೀವು ಅದನ್ನ ದಯವಿಟ್ಟು ತಗೊಳ್ರಿ, ಹೊಣೆಗಾರಿಕೆ ತಗೊಳ್ರಿ. ನಿಮ್ಮ ಕಚೇರಿ ಕಾಂಪೌಂಡ್ ಒಳಗೆ ಯಾರಾದ್ರೂ ಏನಪ್ಪ ನಿಮ್ಗೆ ಯಾವನೇನ ಹೆಚ್ಚು ಕಡೆ ಮಾತಾಡಿನ ಅಂತಂದ್ರೆ ಒಳಗಡೆ ಮಾತಾಡೋದಂದ್ರೆ ನಾನು ನಿಮ್ ಕಚೇರಿಗೆ ಬಂದೀನಿ, ನಾನು ಹಿಂಗ್ ಬಂದೀನಿ, ಯಾರು ಹೇಳ್ಬೇಕು? ಇವ್ರು ಹೇಳ್ಬೇಕು. ಇವ್ರು ಹೇಳೋಗಿದ್ದಪ್ಪ ಪೊಲೀಸರು ಕರೆಸ್ತೀರಿ, ಆಯಗಡೆ ಶಿಂಗೇನ ಮಾಡಕತ್ತಾನ ಅಂತ ನೀವು ಕಂಪ್ಲೇಂಟ್ ಕೊಡ್ರಿ. ಓಕೆನಾ? ಮೊನ್ನೆ ಏನಂದ್ರು ಅವರು ಹೋದಾಗ ಎಂತೆಂತ ಹಿಡ್ಕೊಂಡ್ಬರ್ತಾರೆ. ದೊಡ್ಡ ಡೀಲ್ ಮಾಡ್ತೀರಂತ ಸರ್. ಈಗ ಡೀಲ್ ಅಂತಂತಂದು ಯಾವನಿಗೆ ಕನ್ಫರ್ಮೇಶನ್ ಐತಿ? ಅವ್ನು ಮಾಡೋ ಡೀಲ್ಗಳು ಗೊತ್ತೈತಾ? ಅವ್ನು ಡೀಲ್ ಮಾಡಕತ್ತಾನ, ಅದು ಬೇಡ ನಮಗೆ. ಓಕೆ ಮೇಡಮ್. ಆಫೀಸ್ ಮೇಂಟೆನೆನ್ಸ್ ಮಾಡ್ತಾರ, ಧೂಳ ಹೊಡೆಯೋದು ಸೇರ್ಸೋದೆಲ್ಲ ಕಾಂಟ್ರಾಕ್ಟ್ ಇದೆ ಸರ್. ರೈಟ್ ವೇ ಅವ್ರದ್ದು ಕಾಂಟ್ರಾಕ್ಟ್ ಮುಗಿದಿದೆ, ಈಗ ಮತ್ತೆ ರೀಕಾಂಟ್ರಾಕ್ಟ್ ಕರಿಬೇಕು. ಎಷ್ಟು ತಿಂಗಳಿಗೆ ಒಂದ್ಸರಿ, ವರ್ಷಕ್ಕಂತ ಇದೆನಾ ಒಂದು ಮೇಂಟೆನೆನ್ಸ್? ವರ್ಷ ಕಾಂಟ್ರಾಕ್ಟ್ ಇತ್ತು ಅವ್ರದ್ದು, ಮುಗಿದೋಗಿದೆ. ಈಗ ಮತ್ತೆ ಕಾಂಟ್ರಾಕ್ಟ್ ಮೀಟಿಂಗಿಗೆ ಕರೀತಾರೆ. ಯಾಕಂದ್ರೆ ಜೇಡಪರ ಎಲ್ಲ ಇದೆ, ಅದಕ್ಕೋಸ್ಕರ ಅಷ್ಟೇನಿಲ್ಲ. ಇಷ್ಟು ಕೆಳಗಡೆ ಒಂದು ಕಡೆಗೆ ಇಟ್ಟರೆ ಪರವಾಗಿಲ್ಲ. ಆ ಕಡೆ ಒಂದು 4, ಈ ಕಡೆ ಒಂದು 4 ಫರ್ನಿಚರ್ ಪ್ರಾವಿಷನ್ ಇನ್ನೂ ಕೊಟ್ಟಿಲ್ಲ, ಫರ್ನಿಚರ್ಸ್ ಇನ್ನೂ ಕೊಟ್ಟಿಲ್ಲ. ಇದನ್ನೆಲ್ಲ ಕೆಲಸ ಆಗಿ ಕಳಿಸ್ಬೇಕಿಲ್ಲ, ಡಿಸ್ಪ್ಯಾಚ್ ಮಾಡೋದಕ್ಕೆ ಕೆಳಗಡೆ ಇಲ್ಲ ಆಯ್ತು. ಈಗ ಮೇಲ್ಗಡೆ ಕಳಿಸ್ಬೇಕು ಅಂದ್ರೆ ಇಲ್ಲಿ ಏನಾದ್ರು ಒಂದು ವ್ಯವಸ್ಥೆ ಇರಬೇಕು ಕೆಳಗಡೆ. ಈಗ ನಾವು ಬರ್ತೀವಿ ಈಗ, ಯಾಕಂದ್ರೆ ತುಳ್ಕೊಂಡು ಓಡಾಡೋವಂಥದ್ದು ಅಥವಾ ಇನ್ನೇನೋ ಹಿಂಗೆ ಹೋಗ್ಬೇಕಾದ್ರೆ ಕಾಲಲ್ಲಿ ಹೊತ್ಕೊಂಡು ಹೋದ್ರು ಒಂದು ಫೈಲ್ ಮಿಸ್ ಆಗುತ್ತೆ ಅಂತ ಹೇಳಿ.
ನೀರು ಇದು ನೀರು ಡ್ಯೂಟಿ ಮಾಡೋ ಇಲ್ಲಿ ಬಂದು ಇಲ್ಲಿ ಬಂದು ತಾವು ಯಾವೇನ ಇದನ್ನ ಯಾವನೇನ ಅಧಿಕಾರಿ ಒಬ್ಬನೇನ CC ಕ್ಯಾಮ್ರಾ ಐತೆ ಇಲ್ಲ ಯಾವನೇನ ಒಬ್ಬನೇ ಎಂಪ್ಲಾಯಿ ಇಲ್ಲಿ ಕುಡಿತಾನ ನೀರು ಅದಾವಲ್ಲ ನಮ್ಮನ್ನ ಅಂದ್ರೆ ಈ ದೇಶದ ನಾಗರಿಕರು ಈ ದೇಶದ ಮಾಲೀಕರು ಅಂತ ಇರುವಂತದ್ದು ನಮ್ಗೆಲ್ಲ ಇಂತ ಇದು ಮುಚ್ಚಳ ಇಲ್ಲ ಧೂಳ ಐತೆ ಹೊರಗಡೆ ಅಲ್ಲ ಅದ ಅಲ್ಲಿ ಎಲ್ಲ ತೋರಿಸ್ರಿ ಯಾವ ಲೆವೆಲ್ ಇದು ಇರ್ತಾರ ಇದ್ರಾಗ ಐತಣ ಜೋಳ ಐತೆ ಪಕ್ಷಿ ಏತರದ್ದು ಐತಣ ಅದ್ರಾಗ ಲೆಟ್ರಿನ್ ಮಾಡಿರೋದು ಐತೆ ಪಾಚ್ ಇಟ್ಟಕ್ಕೆ ಸ್ವಲ್ಪ ತೆಗಿಯೋಣ ಮುಚ್ಚಳ ತೆಗಿಯೋಣ ಹುಳ ಅಲ್ಲ ಇಲ್ಲ ಅಲ್ಲ ಮೇಲೆ ಯಾವ್ದಕ್ಕೆ ಬರ್ತದ ಮಹತ್ವ ನೋಡೋಣ ಅಂದ್ರೆ ಹುಳುಗಳು ಇದು ಮಾಡಿ ಏನ ಧೂಳ್ ತರ ಮುಚ್ಚ್ರಿ ಯಾರ್ಯಾರ್ದು ಮೊಬೈಲ್ ಐತಿ ಬರ್ರಿಯಪ್ಪ ಸ್ವಲ್ಪ ಇದು ಫೋನ್ ಮಾಡಿ RTOಗೆ ಅದಲ್ಲ ಎಲ್ಲಾದ್ರೂ ಇನ್ನೂ ಓಪನ್ ಆಗ್ತದೆ 6 ಗಂಟೆ ಫೋನ್ ಮಾಡ್ರಿ ಯಾರ್ಯಾರು ಫೋನ್ ಮಾಡ್ರಿ ಏನ್ ಮಾಡೋದು ಫೋನ್ ಮಾಡ್ರಿ ಒಂದು ಇಬ್ಬರು ಮೂವರು ಯಾರು ಫೋನ್ ಮಾಡಿರ್ತೀರಪ್ಪ ಫೋನ್ ಮಾಡ್ರಿ RTO ಫೋನ್ ಮಾಡ್ರಿ ವಸಂತ ಚವ್ಹಾಣ್ ಯಾರು ಅಲ್ಲ ಹೇಳಿದೆ ನಿಮಗೆ ಅದು ಮುಗಿತಂದ್ರೆ ನಾವು ಹೋಗ್ತೀವಿ ಮುಗಿಲ್ಲ ಅಂದ್ರೆ ಹೇಳ್ತೀವಿ ಸ್ವಲ್ಪ ಓಕೆ ಮಾಡಿ ಯಾರು ಮಾಡ್ತಿದ್ದೀರಾ ಬರ್ರಿ ಈ ಕಡೆ ಯಾರು ಮಾಡ್ತಿದ್ದೀರಾ ಮಾಡಕತ್ರ ವೆರಿ ಗುಡ್ ತೋರ್ಸ್ರಿ ಸ್ಪೀಕರ್ ಗೀಕರ್ ಇಡ್ರಿ ತೋರ್ಸ್ರಿ ಬೇರೆ ಎಲ್ಲಾರು ಹಚ್ಚಿರಪ್ಪ RTOದ್ದು ನಂಬರ್ ಯಾರ್ಯಾರು ತಗಂದ್ರಿ ಅಲ್ಲ ಒಂದೇ ಸಲ ಎಲ್ಲ ಹಚ್ಚಿರಿ ಎಲ್ಲ ಹಚ್ಚಿರಿ ಅಲ್ಲ ಬಿಸಿ ಬರ್ಲಿ ಒಬ್ಬರಾಗ್ಲಿ ತೆಗಿತಾರಲ್ಲ ಅವಾಗ ಎಲ್ಲರೂ ಮಾಡ್ರಿ ನೋಡೋಣ ಈಗ ಕೆಲವೊಂದು ಸರಿ ಕೆಲವೊಂದು ನಂಬರ್ಗಳನ್ನ ಇದು ಮಾಡ್ತಾರ ಸ್ಪೀಕರ್ ಇಟ್ಟಿರೆ ಸ್ಪೀಕರಾ ಓಕೆ ಯಾಕೆ ಪ್ರದರ್ಶನದಲ್ಲಿದ್ದಾರೆ ಓಕೆ ಮಾಡಕತ್ತೀರಾ ನೀವು ಈಗ ಲಾಸ್ಟ್ ಟೈಮ್ ಇಲ್ಲೆಲ್ಲ ಮಳೆ ಬಂದು ಇದಾಗಿತ್ತಲ್ಲ ಸರ್ ಕಳೆದ ಬಾರಿನೂ ಲೈವ್ ಮಾಡಿದ್ವಿ ನಾವು ಇಲ್ಲಿದ್ದ ಕಾಂಪೌಂಡ್ ಆಚೆ ಹೋಗೋವರೆಗಿನ್ನ ಬರಲಿಲ್ಲ ನೆಕ್ಸ್ಟ್ ಏನ್ರಿ ನಿನ್ನೆಲ್ಲ ಬಂದಿದ್ರಲ್ಲ ಲೈವ್ ಮಾಡಿದ್ರಂತೆ ಏನು ಅಂತ ಹೇಳಿದ್ರು ಈಗ ಲೈವ್ ನಾಗೇಂದ್ರ ಇಲ್ಲಿ ಹೋರಾಟ ಮಾಡಕತ್ತ ಈಗ ಲೈವ್ ಇದ್ದಾಗ ಏನಾದ್ರು ಬಂದು ಕೇಳಿದ್ರೆ ನಾವ್ ಹೇಳ್ಬೋದು ಅರ್ಜೆಂಟ್ ಐತಿ ನೋಡ್ರಿ ಇವ್ರು ನೋಡ್ರಿ ಬುದ್ಧಿವಂತರು ಹೋಗ್ತಾ ಇದೀವಿ ಅಂತ ಯಾಕಂದ್ರೆ ಕೆಲಸಗಳು ಇರ್ತದಲ್ಲ ಹೋಗ್ಬೇಕು ಸ್ವಲ್ಪ ತಡ್ಕೊಳಕ್ ಸಾಧ್ಯ ಇತ್ತಂದ್ರೆ ಇರ್ಬೋದು ಆಯ್ತು ಓಕೆ ಯಾರ್ದು ಎಲ್ಲ ಬಂದೈತಿ ಓಕೆ ಈಗ ತಾವೆಲ್ಲರೂ ಕೂಡ ಗಮನಿಸಿರ್ತೀರಿ ಎಷ್ಟು ಜನ ವ್ಯೂಸ್ ಐತಿ ಇದ್ರಾಗ ನಿಮ್ದ್ರಾಗ ಒಂದು ಅದು ಯಾಕಂದ್ರೆ ಅದು SC ST ಸೆಲ್ ಯಾರ್ಯಾರು ಇದ್ದೀರಪ್ಪ ದಯವಿಟ್ಟು ನಿಮ್ದ್ರಾಗ ಎಷ್ಟು ಇದ್ದೀರ 15 ಜನ ಬುದ್ಧಿವಂತರು ಯಾರ್ಯಾರು ಇದ್ರಿ ದಯವಿಟ್ಟು SC ST ಸೆಲ್ ಕೂಡ 15 ಜನ ಯಾರ್ಯಾರು ಇದ್ರಿ ನೀವು ಲೈವ್ ತೆಗ್ದುಬಿಟ್ರೆ ಯಾರ್ಯಾರು ನೋಡಕತ್ರಿ SC ST ಸೆಲ್ ಬರ್ರಿ ಈ ಕಡೆ ಬರ್ರಿ ಇಲ್ಲಪ್ಪ ಅಂತಂದ್ರೆ ನೀವು ಬರ್ರಿ ಈ ಕಡೆ ಪಕ್ಷ ಚೆನ್ನಾಗ್ ಆಗ್ತಿತ್ತು ಅಥವಾ KRS ಪಕ್ಷದ್ದು ಅಂಗಸಂಸ್ಥೆ SC ST ಸೆಲ್ ಚೆನ್ನಾಗಿ ಆಗ್ಲಾರ್ದಂಗ ಆಗ್ತದ ಸಾಕತ್ತ ನಮ್ಮ ತಾಲೂಕು ಅಧ್ಯಕ್ಷರು ಅಗ್ರಬೊಮ್ಮನಹಳ್ಳಿ ತಾಲೂಕು ಅಧ್ಯಕ್ಷರು ಕೆ ನಾಗೇಂದ್ರ ವೆರಿ ಗುಡ್ ಕೆ ನಾಗೇಂದ್ರ ಅವ್ರು ಬಂದಾರ ಅಗ್ರಬೊಮ್ಮನಹಳ್ಳಿ ತಾಲೂಕಿನ ತಮ್ಮರಹಳ್ಳಿ ಮತ್ತೆ ಸೀಗನಹಳ್ಳಿ ಕಿತ್ತನೂರು ಸೀಗನೂರು ಹೌದಾ ಕಿತ್ತೂರು ಕೂಡ ಕೃಷ್ಣಾಪುರ ಎಲ್ಲ ಬಂದಾರ ವೆರಿ ಗುಡ್ ಇಷ್ಟು ಜನ ಬಂದಾರ ಲೈಸೆನ್ಸು ಮತ್ತೊಂದು ಏನೇನು ಇಲ್ಲೆಲ್ಲ ಆಗ್ಬೇಕಲ್ಲ ಬಂದಾಗ ಇಲ್ಲಿ ಒಬ್ಬನು ಯಾವನು ಬೇಡ ಅದನ್ನ ಯಾರು ಇಟ್ಕೊಡ್ರಿ
ಇಲ್ಲಿ ಅದನ್ನ ಒಂದು ಬಿಸ್ನೆಸ್ ಅಂತ ಮಾಡ್ಕೊಂಡಿರುವಂತ ಕೆಲವು ವ್ಯಕ್ತಿಗಳು ತಾವು ಮಾಡಬೇಕಾದಂತ ಯಾವುದೋ ತಪ್ಪು ಕೆಲಸಗಳು ಐತಿಯಲ್ಲ, ಸರ್ಕಾರದಿಂದ ಯಾವುದು ಉಚಿತ ಅಂತಂದು ಅಥವಾ ಯಾವುದು ಮಿನಿಮಮ್ ಫೀಸ್ ಒಂದು ಲೈಸೆನ್ಸ್ ತಗೊಳಕ್ಕೆ, ಒಂದು DL ಮಾಡಕ್ಕೆ, ಒಂದು ಗಾಡಿ ರಿಜಿಸ್ಟ್ರೇಷನ್ ಮಾಡಕ್ಕೆ, ಈ ತರದ್ದು ಬೇರೆ ಬೇರೆ ಎಲ್ಲ ಏನಿದಾವಲ್ಲ ಆ ತರದ್ದು ಮಾಡ್ಬೇಕಾದ್ರಾಗ ಏನೇನು ಮಿನಿಮೈಸ್ ವರುಣ್ ಅವ್ರಿಗೆ ಸ್ವಲ್ಪ ಮಾತಾಡ್ಬೇಕಾದಾಗ ನೀವು ದೊಡ್ಡ ಅಲ್ಲಲ್ಲ ಮಾತಾಡ್ರಿ, ಸರ್ ಅವರು ಏನ್ ಮಾಡಿಬಿಡ್ಬೋದು, ರಾಘವೇಂದ್ರ ಅವ್ರು ಅಲ್ಲೇ ಇದಾರೆ ನೋಡ್ರಿ ಸರ್, ಆಗ್ಲಿ ಚೇಂಬರ್ ಮಾತಾಡ್ಬೇಕಾದ್ರೆ ಏನೈತಿ ಅವರು ಪಕ್ಷದ ಏನು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀರಾ ಅಂತ ಅಲ್ಲ, ಕನ್ನಡ ರಾಜ್ಯೋತ್ಸವ ಅಲ್ಲ ಪಕ್ಷ. ಸರ್ ಯಾರು ಹೋದ್ರು ಗೊತ್ತಿಲ್ಲ, ಅವರು ಡಾಟಾ ಎಂಟ್ರಿ ರಾಘವೇಂದ್ರ ಅವರು ಅಲ್ಲಿ ನಿಂತಾರೆ, ಅವಾಗಿಂದ ನಾವು ಬಂದಿರೋದು ನೋಡಿ ಒಳಗಡೆನೆ ಬಂದಿಲ್ಲ. ಓಕೆ, ಈಗ ಯಾರೋ ಕೇಳ್ತಿರ್ತಾರಲ್ಲ, ನೀವು ಫಸ್ಟ್ ಏನು ಮಾಡಿಬಿಡ್ರಿ, ಒಂದು ಮೊಬೈಲ್ ಇರ್ತದಲ್ಲ, ಆಲ್ಮೋಸ್ಟ್ ಮೊಬೈಲ್ ಐತಲ್ಲ, ಆ ಮೊಬೈಲ್ ತಗೋದು ಇದ್ರೊಳಗೆ ಐತೆ ನೋಡ್ರಿ, ಎಲ್ಲ ಇಲ್ಲಿ ಸಿಗ್ತದೆ. ನಾನು ಏನು ಹೇಳಬಲ್ಲೆ, 1 ನಿಮಿಷ ಹೇಳಬಲ್ಲೆ, 2 ನಿಮಿಷ ಹೇಳಬಲ್ಲೆ, ಅದ್ರೊಳಗೆ ಎಲ್ಲ ಡಾಟಾ ಸಿಗ್ತದೆ. ದಯವಿಟ್ಟು ನೋಡ್ಕೊಳ್ರಿ ಅಂತಂದು ಅದನ್ನು ಫೇಸ್ಬುಕ್ ಇದೈತೆಲ್ಲ ಮಾಡಿರಿ. ಓಕೆ ಬಂಧುಗಳೇ, ಈಗ ವಿಷಯಕ್ಕೆ ಈಗಾಗಲೇ ಬರಲಾಗಿತ್ತು. ಏನಂತಂದರೆ KRS ಪಕ್ಷದ ನಮ್ಮ ಪದಾಧಿಕಾರಿಗಳು, ಸದಸ್ಯರು, ಇದು RTO ಕಚೇರಿ. ಈಗ RTO ಕಚೇರಿ ಒಳಗೆ ಏನೆಲ್ಲ ಕೆಲಸಗಳು ಆಗ್ತದ ಆ ಕಚೇರಿಯ ಕೆಲಸಗಳನ್ನು ಮಾಡಿಸ್ಕೊಳ್ಳಿಕ್ಕೆ ಬಂದಂಥ ಜನಗಳು ಭಾಳ ಸಾರಿ ಬಂದ ತಕ್ಷಣ ಏನಂತಂತಂದರೆ ಹಿಂದೆ ಜನಗಳು ಈ JCB ಪಕ್ಷಗಳಂತ JDS, ಕಾಂಗ್ರೆಸ್, BJP ಯಾವುದಾದ್ರು ಪಕ್ಷಗಳಿಗೆ ಮತ ಹಾಕಿರ್ತಾರ. ಆದರೆ ಅವ್ರು ಯಾರನ್ನೂ ಕೂಡ ನೆನಪು ಮಾಡಿ ಕೇಳಲ್ಲ, ಜನಗಳು ಯಾರನ್ನೂ ನೆನಪು ಮಾಡಿ ಕೇಳಲ್ಲ. ನಂದು ಹಿಂಗೆ RTO ಕಚೇರಿಗೆ ಹೋಗಿದ್ದೆ, ಅದು ಒಂದು 100 ರೂಪಾಯಿ ಫೀಸ್ ಇರೋದನ್ನ 1000 ರೂಪಾಯಿ ಕೇಳಕತ್ತಾರ, 2000 ರೂಪಾಯಿ ಕೇಳಕತ್ತಾರ, ಅಥವಾ ಕೆಲಸ ಮಾಡಿಕೊಳ್ಳಾರ್ದಂಗೆ ಸತಾಯಿಸಕತ್ತಾರ, ಈ ಥರದ್ದು ಏನೇನು ಕಂಪ್ಲೇಂಟ್ ಐತಲ್ಲ ಅದು ಯಾವತ್ತೂ ಕೂಡ JCB ಪಕ್ಷಗಳಂತ ತಗೊಂಡು ಹೋಗಿರಲಿಲ್ಲ. ಆದರೆ ನಮ್ಮ ಪಕ್ಷದ ಮೇಲೆ ಜನಗಳಿಗೆ ಇರುವಂಥ ಒಂದು ಅಭಿಮಾನ ಏನಂತಂದರೆ, ಈ ಪಕ್ಷದ ಹತ್ರ ಹೋದ್ರೆ ಒಂದು ಕೆಲಸ ಆಗ್ತದ, ಇವರು ಏನೋ ಒಂದು ಪ್ರಾಮಾಣಿಕ, ಯಾಕಂದರೆ ಪಕ್ಷಕ್ಕೆ ಕೂಡ ಸ್ವಚ್ಛ ಪ್ರಾಮಾಣಿಕ ಜನಪರ ಅಂತಂದು ಕೆಲಸ ಮಾಡ್ತಾ ಇರೋದ್ರಿಂದ, ಹಾಗಾಗಿ ಇವ್ರ ಹತ್ರ ಹೋದ್ರೆ ಕೆಲಸಗಳು ಆಗ್ತದ, ಕೆಲಸ ಸಲೀಸ್ ಆಗ್ತದ, ನಮ್ಮ ಕೆಲಸ ಆಗ್ತದ. ಮತ್ತು ಅಲ್ಲಿ ದುಡ್ಡು, ದರೋಡೆ, ಲೂಟಿ ಅಂತ ಏನೈತಿಲ್ಲ ಅದು 1 ರೂಪಾಯಿ ಕೂಡ ಎಕ್ಸ್ಟ್ರಾ ಹೋಗಲ್ಲ ಅಂತ ಅನ್ನೋದು ಒಂದು ಖಚಿತವಾದಂಥ ಮಾಹಿತಿ ಮೇರೆಗೆ ಜನ ನಮ್ಮ ಪಕ್ಷದ ಮುಖಂಡರನ್ನ ನಂಬಿಕೆ ಬರ್ತಾರೆ. ಅದರೊಳಗೆ ನಮ್ಮ ಪಕ್ಷದ ವೀರೇಂದ್ರ ಅವರು ತೋರಿಸ್ರಿ, ವೀರೇಂದ್ರ ಬ್ರ್ಯಾಂಡ್ ಆಗಿಬಿಟ್ಟಾರೆ. RTO ಕಚೇರಿ ಏನು ಕೆಲಸ ಅಂತಂದರೆ, ನಮ್ಮ ಪಕ್ಷದ ವಿಜಯನಗರ ಜಿಲ್ಲಾ ಸೋಷಿಯಲ್ ಮೀಡಿಯಾ ಮಂಜುನಾಥ್ ಇವರಿಬ್ಬರು ಬ್ರ್ಯಾಂಡ್ ಆಗ್ಯಾರ. ಈ ಕಚೇರಿದು ತಗೊಳ್ರಿ. ಇವತ್ತು KRS ಪಕ್ಷದ ಹೇಳ್ತದ, ಯಾರಿಗೇನ ಕೆಲಸ ಆಗ್ಲಿಲ್ಲ ಅಂದ್ರೆ ದಿನ ಬೆಳಿಗ್ಗೆ ಏನಿದ್ರು ಬಂದು ಆಗ್ಲಿಲ್ಲ ಅಂತಂದ್ರೆ ನಿಮಗೆ ಹೇಳ್ಯಾರಂದ್ರೆ ನಿಮ್ಗೆ ಗೌರವ ನಿಮ್ಮನ್ನ ನಂಬ್ಯಾರ. ನಾವ್ ಇಷ್ಟು ಜನ 15 ಜನ ಇದೀವಲ್ಲ, ನಂಬಿಲ್ಲ ಮೀನ್ಸ್ ನಿಮ್ಮ ಹತ್ರ ಹೋದ್ರೆ ಈಜಿ ಆಗ್ತದಂತ. ಫಸ್ಟ್ ತಗೊಳ್ರಿ, ನಾನ್ ಬರ್ತೀನಿ ಅಂತ ಹೇಳ್ರಿ, ಯಾರು ನೀವ್ ಹೇಳ್ರಿ, ಬರ್ತೀರಿ ಮಾಡಿಸ್ಕೊಡ್ರಿ, ದಿನ ಆದ್ರೆ ದಿನ ಬರ್ರಿ. ಒಂದ್ ನಿಮಿಷ, ಈಗ ನಂದೇ ಆದಂತ ಪ್ರೊಫೆಷನಲ್ಲಿ ನಂದು ವ್ಯವಹಾರ ಐತೆ. ಆದರೆ ಮಂಜವ್ರದ್ದು ಗಾಡಿ ಸೆಕೆಂಡ್ ಹ್ಯಾಂಡ್ ಗಾಡಿ ಕೊಡ್ಸೋದು, ಅದು ಅವರು ಏನಾಗ್ತದೆ, ಅವ್ರು ಗಾಡಿ ಕೊಡ್ಸೋದ್ರಿಂದ ಪೇಪರ್ಗಳೆಲ್ಲ ಅವರು ಇದು ಮಾಡಿಸ್ಕೊಡ್ಬೇಕು. ಹಂಗಾಗಿ ಅವರು ದಿನನಿತ್ಯ ಬರ್ತಿರ್ತಾರ. ಸೊ ಕೆಲವೊಂದಿಷ್ಟು ಜನಗಳು ಇಲ್ಲಿ ಏನಾಗಿದೆ, ಈ ದಿನನಿತ್ಯ ಬಂದು ತಂದೆ ಕೆಲಸ ಮಾಡಿಸ್ಕೊಳಕತ್ತೇನ ಅನ್ನೋದು ಬಿಟ್ಟು ಬ್ರೋಕರ್ ಕೆಲಸ ಮಾಡ್ತಿದ್ದಾನೆ ಅನ್ಕೊಂಡಿದ್ದೆ. ಈಗ ಮಾಡ್ತೀನಿ. ಈಗ ನಾವು ಅವತ್ತೇ ನೇರವಾಗಿ ಈಗ ಹೇಳ್ತೀವಿ, ಇನ್ನ ಒಂದಷ್ಟು ದಿನ ನಾವು ಪಕ್ಷದಲ್ಲಿ ಒಂದಷ್ಟು ಜನನ್ನ ಟೀಮನ್ನ ರೆಡಿ ಮಾಡಕ ಪ್ರಯತ್ನ ಮಾಡ್ತೀವಿ. ಆದ್ಮೇಲೆ ಇಲ್ಲಿ ಅಂಗಡಿಗಳು ಅಂತ ಯಾರ್ಯಾರ್ದು ಕೂತಲ್ಲ, ಆ ಅಂಗಡಿಗಳಲ್ಲಿ ನಮ್ದು KRS ಪಕ್ಷದ್ದೇ ಅಂಗಡಿ ಕುಂದಿರ್ತತಿ. ಇಲ್ಲಿ ಯಾವ್ದು ಲೈಸೆನ್ಸ್ ಆಗ್ಬೇಕಂದ್ರೆ KRS ಪಕ್ಷದ ಹತ್ರ ಹೋದ್ರೆ ಆಗ್ತದ. KRS ಪಕ್ಷದ್ದು ಏನನ ಇದು ಟಿ ಶರ್ಟ್ ಹಾಕ್ಯಂದು ಇಲ್ಲಿ ನಿಂತಿರ್ತೀವಿ ಬೆಳಿಗ್ಗೆ 10 ಗಂಟೆಗಿಂದ. ನೀವು ನಿಮ್ಮ ಕಸುಬು ಕೂಡ ಮಾಡ್ಕೊಳ್ರಿ. ಏನ್ ಮಾಡ್ಕೊಳ್ರಿ ಅಲ್ಲಿ ಈಗಾಗ್ಲೇ ಏನೋ ಸೂಪರ್ಡೆಂಟ್ ಅಂತ ಹೇಳಿದ, ಯಾರು ಅಡಿವೇಶ್ವರ ಗೌಡ ಹೇಳಿದ, ಇದಕ್ಕೆ ಲೈಸೆನ್ಸ್ ಹೋಲ್ಡರ್ಸ್ ಇಲ್ಲ ಅಂತಂದು. ನೀವು ಯಾರು ಕೂಡ ಯಾರು ಬೇಕಾದ್ರೂ ಬರ್ರಿಯಪ್ಪ, ನಾಳೆನೇ ಬರ್ರಿ. ನೀವು ಬಂದ್ರೆ ಒಂದು ಗೌರವದಿಂದ ಆಗ್ತದ ಕೆಲಸ, ಯಾರು ಮಾಡಲ್ಲ ಅಂತ ಹೇಳಲ್ಲ, ಖಂಡಿತ ಮಾಡಿಕೊಡ್ತಾರ. ನೀವು ಏನಂತಂದ್ರೆ ದರೋಡೆ ಅಂತ ಐತೆಲ್ಲ, ದರೋಡೆ ಮಾಡಬಾರ್ದು. ಒಂದು ಕೆಲಸ ಮಾಡಿರಿ, ಆತನ ಕಡೆಯಿಂದ ಒಂದು 10 ರೂಪಾಯಿ, ಒಂದು 20 ರೂಪಾಯಿ ಇಸ್ಕೊಂಡ್ರಿ. ನಾಳೆ ಏನ್ ಮಾಡ್ತಾರ, 10 ಜನ ಬಂದ್ಬಿಡ್ತಾರ, 20 ರೂಪಾಯಿ 10 ಇಸ್ಕೊಂಡ್ರೆ 200 ರೂಪಾಯಿ ಬರ್ತದ.
ಓಕೆನಾ? ಇನ್ನೊಂದು 50 ಜನಕ್ಕೆ ಗೊತ್ತಾಗ್ಬಿಡ್ತದ, ಅಲ್ಲೇ ಒಂದು 1000 ರೂಪಾಯಿ ಆಗಿಬಿಡ್ತದ. ಓಕೆ, 20 ರೂಪಾಯಿ ಅಂತ ತಗೊಂಡ್ರೆ ಆಗಿಬಿಡ್ತದ. ಈ ರೀತಿ ಒಳಗೆ ಕೆಲಸಗಳನ್ನ ಮಾಡ್ರಿ KRS ಪಕ್ಷ. ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ನಾಗ ರೈಟರ್ಗಳು ಅಂತಂದು ಯಾವ್ಯಾವನೋ ಕಳ್ಳಗಳು ಇದಾರ, ಅಲ್ಲಿ ಮುನ್ಸಿಪಾಲ್ಟಿ ಒಳಗೆ ಯಾವ್ಯಾವನೋ ಅದನ್ನ ಕಳ್ಳರು ಇದಾರ, ತಾಲೂಕ್ ಆಫೀಸ್ ಹತ್ರ ಕೂಡ ಯಾವ್ಯಾವನೋ ಬರ್ಕಂತ ಕಳ್ಳರು ಇದಾರ. ಇದು ತಾವು ಏನು ಮಾಡ್ತಾರಲ್ಲ ಒಂದು ಪೇಪರು ಯಾವ್ದೇನ ಐತಿರಪ್ಪ, ನಾನು ಇಲ್ಲೇ ಇರ್ತೇನೆ. ಒಬ್ರು ಯಾರನ್ನ ಹಿಡ್ಕೊಂಡ್ರಪ್ಪ. ನಾನು ಹಿಂದೆ ಗಣೇಶ್ ಪತ್ರಿಕೆ ಅಂತಂದು ಎಡಿಟರ್ ಆಗಿದ್ದೆ. ಅದಕ್ಕೆ ಬಿಫೋರ್ ಲಂಕೇಶ್ ಪತ್ರಿಕೆ ಆಗಿದೆ, ಬೆಂಗಳೂರು ರಿಪೋರ್ಟರ್ ಆಗಿದ್ದು ಕೂಡ. ಇದೊಂದು ಸಿಂಬಲ್ ಹಾಕ್ತೀನಿ. ನಂದು ಒಂದು 420 ಅಂತ ಹಾಕಣ. ಯಾಕೆ ಬರೀ 320 ಅಂತಂದು ಯಾಕೆ? ನಾನು 420 ಬರ್ತದ, ಒಂದು 100 ರೂಪಾಯಿ ಜಾಸ್ತಿ ಅಂತ. ಇದು ಹಿಂಗಂತ ಇದೊಂದು ಸಿಂಬಲ್. ನಂಬರ್ ಇರ್ಬೇಕು ಅಲ್ಲಿ, ಬೇಕಾಗಿರೋದು ನಂಬರು. ಅದು ಯಾವ್ದೋ ನಂಬರು ಅವಾಗಿತ್ತು, ಈಗ ಐತಿಲ್ಲ ಗೊತ್ತಿಲ್ಲ ನನಗೆ. ಈಗ ನೋಡಿ ಸರ್, ಹೇಳ್ತಾನ RTO, ನೀವು ಕರ್ನಾಟಕವನ್ನು ಗ್ರಾಮವನ್ನಾಗ ಹಾಕ್ಸ್ಕೊಂಬರ್ರಿ ಅಂತ ಹೇಳ್ತಾರ. ಕರ್ನಾಟಕವನ್ನು ಗ್ರಾಮವನ್ನು ನಮ್ಗೆ ಅದು ಕೊಟ್ಟೇ ಇಲ್ಲ ರೀ, ಇನ್ನು RTO ಅದು ಇದೇ ಕೊಟ್ಟಿಲ್ಲ, ಹಾಕಕ್ಕೆ ಅಪ್ರೂವಲ್ಲೇ ಕೊಟ್ಟಿಲ್ಲ ಅಂತ ಹೇಳ್ತಾರ. ಆದ್ರೆ ಇಲ್ಲಿ ಹೊರಗಡೆ ಏನೈತಲ್ಲ, ಇವಿಷ್ಟು ಅಂಗಡಿ ಒಳಗೆ ಹಾಕ್ಕೊಡ್ತಾರ, ಅವ್ರ ಹತ್ರ ಇದೆ ಅದು. ಬೇಡ ಪಾಪ ಅವ್ರೇನೋ ಜೀವನ ಮಾಡ್ತಿದ್ರ, ಆದ್ರೆ ಅದನ್ನ ಹೆಚ್ಚಿನ ರೀತಿ ಸುಲಿಗೆ ಮಾಡಬಾರ್ದು. ಈಗ 420 ಇದೆ, 420 ಅಂತ ಇನ್ನೊಂದು ನಂಬರ್ ಬರ್ತದ. ಇದನ್ನ ಹಿಂಗಂತ, ಓಕೆನಾ? ಇದನ್ನು ಓವಲ್ ಶೇಪ್ ಏನೋ ಅಂತ ಈಗ ಮಾಡಿಬಿಡ್ತಾರ. ಈಗ ಮಾಡಿಬಿಟ್ರೆ ಹಿಂಗೇನೋ ಅಂತಂದು ಇದ್ರೊಳಗೆ ಒಂದು ಸಿಂಬಲ್ ಅಂತ ಅವ್ರವ್ರು ಅಂಡರ್ಸ್ಟ್ಯಾಂಡ್. ಇದು ಯೂನಿವರ್ಸಲ್ ರೆಕಗ್ನೈಸ್ಡ್ ಸಿಂಬಲ್ಸ್ ಅಲ್ಲ, ಇವ್ರು ಮಾಡ್ಕೊಂಡಿರೋದು ಆಂತರಿಕ. ಅವತ್ತಿದ್ದು ಇವತ್ತು ಯಾವ ರೂಪದಲ್ಲಿ ಐತಿ ನೋಡೋಣ. ಈ ತರದ್ದು ಇತ್ತಪ್ಪ ಅಂತಂದ್ರೆ 420 ನಂಬರ್ ಅಂತ ಹಾಕಿ ಇದನ್ನ ಹಿಂಗೇನ ಮಾಡಿಬಿಟ್ರೆ, ಈಗ ಇದು ಏನೈತಿ, ರೊಕ್ಕ ಕೊಡ್ಲಾರ್ದ ಇವನು ಪಾಯ ಗಣೇಶ್, ಇವನು 420 ಬಂದಾನ, ಇದು 420, ಅದಕ್ಕೋಸ್ಕರ ಇದು ರೊಕ್ಕ ಕೊಡಲ್ಲ ಇವನು. ಬರೀ ಉದ್ರಿಗಿರ್ ಹಾಕಿ ಬ್ಯಾಲೆನ್ಸ್ ಇಲ್ಲ, ಕೊಡೋದೇ ಇಲ್ಲ ಇವನು. ಪೆಂಡಿಂಗ್ ಅಲ್ಲ, ಅಲ್ಲ, ಅದೇ ಒಟ್ಟು ಪೆಂಡಿಂಗ್ ಇಡು, ಏನಾದ್ರು ಮಾಡು, ಒಟ್ಟು ಇದು 420 ರೊಕ್ಕ ಕೊಡಲ್ಲ. ಇವನು ಅದನ್ನಲ್ಲ, ಈ ರೊಕ್ಕ ಕೊಟ್ಟಾನ 420 ಏಜೆಂಟ್ ಥ್ರೂ ಬಂದತ್ತಂದ್ರೆ ಈ ತಗೊಂಡ್ ಹಿಂಗ ಹಾಕಿಬಿಡ್ತಾರ. ಇದು ಹಾಕಿದ ತಕ್ಷಣ ಅದು ಗೊತ್ತಾಗ್ತದ. ಎಲ್ಲವನ್ನ ಹೋಗಿ ಹೇಳಲ್ಲ, ಫೈಲ್ ನಾನೇ ಹಿಡ್ಕೊಂಡು ಹೋಗಿನಿ ಅಂತಂದ್ರು ಕೂಡ ಅಲ್ಲಿ ಹೋದಾಗ ಈ ಸಿಂಬಲ್ಗಳನ್ನ ಮಾತ್ರ ನೋಡ್ತಾರ. ಈ ಸಿಂಬಲ್ಗಳ ಮೇಲೆ ದುಡ್ಡು ಕೊಟ್ಟಿದ್ದು ಮೀನ್ಸ್ ಯಾವುದು ಏಜೆಂಟ್ ಥ್ರೂ ಬಂದಿರುವಂತ ಕ್ಯಾಂಡಿಡೇಟು. ಕೆಲವೊಬ್ಬರು ಡೈರೆಕ್ಟ್ ಆಗಿ ಬಂದಾರಂತಂದ್ರೆ ಈ ಡೈರೆಕ್ಟ್ ಬಂದಿರೋಂಥ ಗಿರಾಕಿ ರೊಕ್ಕ ಕೊಡಲ್ಲ, ಏನು ಕೊಡಲ್ಲ ಅಂತ. ಹೀಗಾಗಿ ಈ ರೀತಿ ಒಳಗೆಲ್ಲ ನಾನಾ ರೀತಿ ಒಳಗೆ ಸುಲಿಗೆ ಮಾಡ್ಲಿಕ್ಕೆ ಏನೆಲ್ಲ ಅವಕಾಶಗಳು ಅದಾವಲ್ಲ ಆ ಎಲ್ಲ ಅವಕಾಶಗಳು ಮಾಡ್ಯಾರ. ನಮ್ಮ ಪಕ್ಷದ್ದು ವೀರೇಂದ್ರ ಅಂತಂದು ಇವರು ನಮ್ಮ ಪಕ್ಷದ ಏನು ಸೋಷಿಯಲ್ ಮೀಡಿಯಾ ಹೆಡ್. ಇವ್ರಿಗೊಂದು ಚಪ್ಪಾಳೆ ತಟ್ರಿ, ಎಲ್ಲರೂ ತಟ್ರಿ, ಎಲ್ಲರೂ ತಟ್ರಿ. ವೆರಿ ಗುಡ್. ಯಾಕೆ ಚಪ್ಪಾಳೆ ತಟ್ಟಿದ್ರಿ ಅಂತ ಕೇಳಲಿಲ್ಲ ನೀವು. ಯಾಕಂತಂದ್ರೆ ಅಲ್ಲಿ KRS ಏನೋ ಬೈಪಾಸ್ನಲ್ಲಿ ನೀವು ಕೂಡ ಹೋಗಿದ್ದೀರಿ. ಅವ್ರಿಗೊಂದು ಚಪ್ಪಾಳೆ ತಟ್ರಿ. ವೆರಿ ಗುಡ್. ಪಕ್ಷದ ಹಿರಿಯ ನಾಯಕರು ಆನಂದ್ ಅವ್ರಿಗೆ ಚಪ್ಪಾಳೆ ತಟ್ರಿ, ಇವ್ರಿಗೆ ಕೂಡ ನಜೀರ್ ಇವರೆಲ್ಲರೂ ಆರೋಪಿ ಆಗಿತ್ತಲ್ಲ, ಆಗಸ್ಟ್ 25, 2024 ಮಹಾರಾಷ್ಟ್ರ ಮೂಲದ ಡ್ರೈವರ್ ಸತ್ತ. ಆಕ್ಸಿಡೆಂಟ್ ಆಗಿ ಅಲ್ಲಿ ಅವ್ರ ಕಾರಣದಿಂದ ಅಲ್ಲಿ ಆನ್ ಸ್ಪಾಟ್ ಆಗಿ ತೀರ್ಕೊಂಡ. ಆದ್ರೆ ಇವತ್ತು A1 A2 ಅಂತೇಳಿ ಯಾರು ಬಾವಳ್ಳಿ ಸಿದ್ದಾಪುರ ಏನೋ ಡ್ರೈವರ್ನ ಅವ್ರನ್ನ ಇನ್ನೊಂದು ಇನೋವಾ, ಬೆಂಗಳೂರು ಇನೋವಾ, ಅವ್ರನ್ನ ಇದು ಮಾಡಿದ್ದಾರೆ. ಅದು ಮಾಡಿದ ಯಾರು, ಅಲ್ಲಿ ಏನು ಯಾರು ಸಂಬಂಧ ಆಯ್ತು ಅವರು ಬಿಟ್ಬಿಟ್ರು. ಅಲ್ಲಿ ಯಾರು ಬಂದಿದ್ದ, ಅವರು ಪೊಲೀಸರು ಬಂದಿದ್ರು, ಟ್ರಾಫಿಕ್ನವ್ರು ಬಂದ್ರು, ಬಿಟ್ಟು ಕಳಿಸ್ಬಿಟ್ರು ಅವ್ರನ್ನ. ಆದ್ರೆ ಇವ್ರನ್ನ ಕೇಸ್ ಫಿಟ್ ಮಾಡಿದ್ರು. ಇವತ್ತು ಅವ್ರು ಕೋರ್ಟಿಗೆ ಅಲ್ದಾಡ್ತಿದ್ದಾರೆ. ಅವರಿಗೆ ಅದೇ ಗೊತ್ತಿಲ್ಲ ಕಾನೂನುಗಳು. ಇಲ್ಲ ಸರ್, ಸಿಕ್ಕಿದ್ದ ಪಕ್ಷದ್ದು ಹೊಸಪೇಟೆ ಒಳಗೆ ಕರ್ನಾಟಕದ ಒಳಗೆ ಸುಲಿಗೆ ಮಾಡ್ಲಿಕ್ಕೆ ಏಣಿ ಮಾಡಿಸಿದ ಅಡ್ಡ ಇದು. RTO ಐತಿಯಲ್ಲ, ಇದು ಎಲ್ಲಿವರೆಗೂ ಹೋಗ್ತದಂತಂದ್ರೆ ಅವನು ಯಾರು ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವ, ಆತನವರೆಗೆ ಹೋಗ್ತಿರ್ತತಿ ಈ ಸಬ್ಜೆಕ್ಟ್. ರಾಮಲಿಂಗಾರೆಡ್ಡಿ ಆತ ಯಾರು ಗೃಹ ಸಚಿವ, ಯಾರು ಪರಮೇಶ್ವರ್, ಆತನವರೆಗೆ ಹೋಗ್ತತ, CM ವರೆಗೆ ಹೋಗ್ತತ. ಯಾಕೆ ಹೋಗ್ತದಂತಂದ್ರೆ ಇದು ಸುಲಿಗೆ ಕೋರರ ಅಡ್ಡಿ.
ಯಾಕಂತಂದರೆ ಕರ್ನಾಟಕದ ಒಳಗೆ ನಂಬರ್ ಒನ್ ಬಂದು RTO ಏನೋ ವಸೂಲಿ ಮಾಡುವಂಥ ಸೆಂಟರ್ ಅಂತಂದರೆ ಜಳಕಿ ಚೆಕ್ ಪೋಸ್ಟು ಅದು ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿ ಬರುವಂಥದ್ದು. ಅಲ್ಲಿ ನಮ್ಮ ಪಕ್ಷದ ಶಿವಾನಂದ ಎಡಹಳ್ಳಿ ಸೇರಿದಂತೆ ಅನೇಕರು ವೀರಾದಿವೀರರು, ಪಕ್ಷದಾಗಿರುವಂಥವ್ರು ಎಲ್ಲರೂ ಕೂಡ ವೀರಾದಿವೀರರು, ಶೂರರು. ಇಂಥ ಕೆಲಸಗಳನ್ನು ಮಾಡ್ತಾರೆ KRS ಪಕ್ಷದವರು. ಯಾವುದೋ JCB ಪಕ್ಷದವರು ಯಾವುದು ಮಾಡಿಲ್ಲ, ಆದ್ರೂ ಕೂಡ ನಮ್ಮ ಜನ ಪಾಪ ಹೋಗಿ ಮತ್ತೆ ಅದೇ ಕಳ್ಳರಿಗೆ ಓಟ್ ಹಾಕ್ತಾರೆ. ಇಂಥ ಕೆಲಸಗಳನ್ನು ಅಲ್ಲಿ ಜಳಕಿಯಲ್ಲಿ ನಮ್ಮ ಪಕ್ಷದ ಶಿವಾನಂದ ಎಡಹಳ್ಳಿ ಮಾಡ್ತಿದ್ರೆ, ಇಲ್ಲಿ ನಮ್ಮ ಪಕ್ಷದ ವೀರೇಂದ್ರ ಅವರು, ಮಂಜುನಾಥ್ ಅವರು, ಆನಂದ್ ಅವರು, ನಜೀರ್ ಅವರು ಮಾಡ್ಯಾರ. ಇವರೆಲ್ಲರಿಗೆ ಇನ್ನೊಂದು ಸಾರಿ ಚಪ್ಪಾಳೆ ಬರಲಿ. ಇಂಥ ವೀರರು JCB ಪಕ್ಷಗಳಲ್ಲಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. JCB ಪಕ್ಷಗಳಲ್ಲಿ JDS, ಕಾಂಗ್ರೆಸ್, BJP ಪಕ್ಷಗಳಲ್ಲಿ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಲೂಟಿ ಎಷ್ಟಂದ್ರೆ ರೊಕ್ಕ ಅಂದ್ರೆ ಈ ಎಲ್ಲ ಕೆಲಸಗಳು ಸಂಬಂಧಪಟ್ಟ ಲೋಕಾಯುಕ್ತ ನಮ್ಮ ಮೊನ್ನೇನೋ ಹೋರಾಟ ಮಾಡಕ್ ಹೋದ್ರೆ ನಮ್ಮ ಪಕ್ಷದವ್ರನ್ನು ಕೂಡ ಏನು ಲಘುಜಾಣಿಗೆ ಪಕ್ಷದ ಫೈರ್ ಬ್ರ್ಯಾಂಡ್ ನಾಯಕರು ನಮ್ಮ ಪಕ್ಷದವರು ಇಂಥವ್ರ ಮೇಲೆ ಕೇಸ್ಗಳು ಹಾಕಿ ಕಳ್ಳರು ಲೂಟಿಕೋರು ಎಲ್ಲ ಮಾತಾಡ್ತಾ ಹೋಗೋಣ. ಹಾಗಾಗಿ ಬಂಧುಗಳೇ, ಇವತ್ತು ಬಹಳ ಹೆಮ್ಮೆ ಅನ್ನಿಸುವಂಥ ಈ ನಾಡಿನ ಜನ ದಯವಿಟ್ಟು ಹೆಮ್ಮೆ ಪಡ್ರಿ. KRS ಪಕ್ಷಕ್ಕೆ ನಾನು ಕೈಯಾಗ ಪೆನ್ನಾಗಿ ಬರ್ಕೊಡೋದ್ರೆ ಬರ್ಕೊಡ್ತೀನಿ, ರಕ್ತದೊಳಗೆ ಬರ್ಕೊಡ್ತೀನಿ. KRS ಪಕ್ಷ ಮಾತ್ರ ಏನು ಹೇಳಕತ್ತ ಅದನ್ನ ಮಾತ್ರ ಮಾಡಕತ್ತ. ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣದ ಪರಿಕಲ್ಪನೆ ಅಂದ್ರೆ ಅದೇ ಅನ್ನುವಂಥದ್ದು. ಈ ನಾಡು, ಈ ದೇಶ, ಈ ಜಿಲ್ಲೆ, ಈ ಊರು ಎಲ್ಲರೂ ಕೂಡ ಅರ್ಥ ಮಾಡಿ ಕೇಳಬೇಕು. ಭಾರತದ ಸಂವಿಧಾನ ಮತ್ತು ಕಾನೂನುಗಳು ಪರಿಪೂರ್ಣ ಜಾರಿ ಆಗ್ಬೇಕಂತ ಕೆಲಸ ಮಾಡ್ತಾ ಇರುವಂಥದ್ದು. ನಾಳೆಯಿಂದನೇ ದಯವಿಟ್ಟು ಬರ್ರಿ. ಇಲ್ಲಿ ಯಾವನೇನ ನಿಮ್ಮನ್ನು ಅಡ್ಡಿಪಡಿಸಿದ್ನಪ್ಪ ಅಂದ್ರೆ, ಮೊನ್ನೆ ಯಾರೋ ಹೇಳಿದ್ದು ಆತ ನಾನು ನಿನ್ನೆ ಕಂಡು ಮಾತಾಡಿಸಿದೆ, ನಿನ್ನೆ ಕಾಣಿಸಿದ ಅವ್ರು ಯಾರೋ ಬಂದು ಡೀಲ್ ಮಾಡ್ತಾರಂತಂದು. ಡೀಲ್ ಅಂತಂದ್ರೆ ನಾನು ಆತಗೆ ಹೇಳಿದೆ, ವಿಡಿಯೋ ಮಾಡ್ಕೊಳ್ರಿ, ಚಿತ್ರೀಕರಣ ಮಾಡ್ಕೊಳ್ರಿ. ಆತ ಡೀಲ್ ಮಾಡ್ತಾ ಇದಾರಲ್ಲ, ಅಂಥ ಡೀಲ್ಗಳನ್ನ ತಗೊಂಡು ನೀವೇನು ವಿಡಿಯೋ ಪಕ್ಷದವ್ರಿಗೆ ಹಾಕ್ರಿ, ಬೇಡ ನಮ್ಮ ವಿಡಿಯೋ ಅದೇನು ಸೋಷಿಯಲ್ ಮೀಡಿಯಾ ಐತಲ್ಲ ಅದ್ರ ಮಾಡಿ ಒಂದು ಟ್ಯಾಗ್ ಹಾಕಿ ಯಾರಿಗೆ ದಬ್ಬಿಟ್ಟನಪ್ಪ ಆ ಪಕ್ಷಕ್ಕೆ ಹೋಗ್ಬಿಡ್ತತ. ಈ ಥರದ್ದು ಮಾಡ್ರಿ, ಎಲ್ಲಿ ಕೂಡ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಥರದ್ದು ಮಾಡ್ತೀವಿ. ಈಗ ಇನ್ನೊಂದು ಮುಖ್ಯ ವಿಚಾರ ಏನಂದರೆ, ನಮ್ಮ ಏನು ಪಕ್ಷದ ಕಾರ್ಯದರ್ಶಿ ಅರ್ಪಣಿ ಗಣೇಶ್ ಅವ್ರದ್ದು ಹಾರ್ವೆಸ್ಟರ್ ಮಿಷನ್, ಅದಕ್ಕೆ 30,000 ರೂಪಾಯಿ ಕೇಳಿದವನು ಶೋರೂಮ್ನಿಂದ ಮಾಡಿಸ್ಕೊಡಕ್ಕೆ. ಆ 30,000 ರೂಪಾಯಿ ನಾವು ಕೊಡೋಕ್ಕಾಗಲ್ಲಪ್ಪ, ಎಲ್ಲಿ ತರೋಣ, ದುಡಿಮೆ ಇಲ್ಲ ಇವತ್ತಿಗೆ, ತಿಂಗಳಿಗೆ ದುಡಿಯೋಕ್ಕಾಗಲ್ಲ ಅಂತ ಹೇಳಿದ್ರೆ ನಾವು ಮಾಡಿಸ್ಕೊಂಡಿವಿ. ನಾವು ಬಂದು ನೇರವಾಗಿ ಮಾಡಿಸ್ಕೊಂಡಾದ್ಮೇಲೆ ಅವತ್ತು ನಾನು ಫೈಲ್ ಕೊಟ್ಟೋದೆ. ಇಲ್ಲಿ ಏನಂದ್ರೆ ನಿಮ್ಮ ನಂಬರು ಇದು ಬರ್ರಿ, ಏನಾದರೂ ಇದಿದ್ರೆ ಆಯ್ತು ಅಂತೇಳಿ ನನ್ನ ಹೆಸರು ಮತ್ತು ನನ್ನ ಪಕ್ಷದ ಹುದ್ದೆ ಹಾಕಿದೆ. ಅದನ್ನ ಹಿಡ್ಕೊಂಡು ನೀವು KRS ಫೈಲ್ ಭಾಳ ಬರ್ತಿದೆ ಅವರು. ಈ ಮೂಲಕ ನಾನು ಈಗ ಹೇಳ್ತಿದ್ದೀನಿ, ಅವ್ರೇನು ರ್ಯಾಪರ್ಗಳು ಹಾಕಿರ್ತಾರಲ್ಲ, ಆ ರ್ಯಾಪರ್ಗೆ ಇನ್ಮೇಲೆ ನಾವು ನಮ್ಮ ರಾಜ್ಯಾಧ್ಯಕ್ಷರು ಪರ್ಮಿಷನ್ ಕೊಟ್ಟರೆ ನಮ್ಮದೇ ಆದಂಥ ಸೀಲ್ ಹೊಡ್ಕೊಂಡು ರಾಜ್ಯಾದ್ಯಂತ ಎಲ್ಲ ಕಚೇರಿಗಳಾಗ ನಮ್ಮ ಪಕ್ಷದ ಇದಿರ್ತತೆ. ಅದನ್ನ ಅಲ್ಲ ಸರ್, ಈಗ ಇಲ್ಲ ಅದು ಕಾನೂನಲ್ಲಿ ಇಲ್ಲ ಸರ್, ಆದ್ರೆ ಅವ್ರದ್ದೇ ಆದಂತ ಕೋಡ್ ವರ್ಡ್ಗಳು ಬರ್ತಿಲ್ಲ. ಅದು ಕೋಡ್ ವರ್ಡ್ ಬಳಸೋದು ಅವ್ರು ಬಳಸ್ತಾರೆ. ನಮ್ದು ಇದು ಕೊಟ್ರೆ ನಿಮ್ದು ಪಕ್ಷದ್ದು ನೀವು ಅಟೆಂಡ್ ಬಂದಿರಿ ತಗೊಂಡು ಹೋಗ್ರಿ, ಅದು ನಮಗ್ ಕೊಡ್ಬಾಡ್ರಿ ಅಂತ ಅದು ಕಾನೂನೊಳಗೆ ಅವಕಾಶ ಇಲ್ಲ. ಒಂದಿಷ್ಟು ನೀವ್ ಹೇಳ್ರಿ, ಇನ್ನು ಅವ್ರದ್ದಷ್ಟೇ ಅಲ್ಲ, ಹಾರ್ವೆಸ್ಟರ್ ಮಿಷಿನ್ ರಿಜಿಸ್ಟ್ರೇಷನ್ಗೆ ಏನೋ ಆ ಕಂಪನಿ 30,000 ರೂಪಾಯಿ ಲಂಚ ಕೇಳಿದ್ನಂತೆ. ಸಾರಿ, ಇಲ್ಲಿ 30,000 ರೂಪಾಯಿ ಲಂಚ ಕೇಳ್ತಾರ ಅಂತಂದು ಮಾಡಿಸ್ಕೊಡಕ, ಶೋರೂಮ್ ನಾನ್ ಮಾಡಿಸ್ಕೊಡಕ್ ಅಂತ ಇವ್ರು ಬಂದಾರ. ಫ್ರೀ ಆಗಿ ಆಗತ್ತ ಮೀನ್ಸ್ ಫೀಸ್ ಎಷ್ಟು ಕಟ್ಟೋದು ಅಷ್ಟೇ ಇಷ್ಟು ಇರ್ಲಿ. ಅದು ಕಂಪ್ನಿ ಒಂದೊಂದು ವೆಹಿಕಲ್ ಒಂದೊಂದು ರೇಟ್ ಇರ್ತದ. ಆ ಸರ್ಕಾರ ಆ ಮೊತ್ತ ಫೀಸ್ ಅಂತ ಏನಿರ್ತದಲ್ಲ, ನನ್ನಂತ ಫುಟ್ಪಾತ್ ಕ್ಯಾಂಡಿಡೇಟ್ ಕೂಡ ಆ ಫೀಸ್ ಕಟ್ಟಬೇಕು. ಇಲ್ಲಿರುವಂತ MLA ಕೂಡ ಅದೇ ಕಟ್ಟಬೇಕು, ಕರ್ನಾಟಕದ ಮುಖ್ಯಮಂತ್ರಿ ಕೂಡ ಅದೇ ಕಟ್ಟಬೇಕು, ಭಾರತದ ಪ್ರಧಾನಮಂತ್ರಿ ಕೂಡ ಅದೇ ಕಟ್ಟಬೇಕು, ಭಾರತದ ರಾಷ್ಟ್ರಪತಿ ಅವರು ಕೂಡ ಅದೇ ಕಟ್ಟಬೇಕು. ಕಾನೂನು ಎಲ್ಲರಿಗೂ ಒಂದೇ ಅಂತಂದು ಮುಖ್ಯ ಬಂಧುಗಳೇ, ಇಲ್ಲಿ ಒಂದಷ್ಟು ಮಾತಾಡಬಾರ್ದು ಅಬದ್ಧ ಮಾತುಗಳನ್ನೆಲ್ಲ ಕೆಲವೊಬ್ಬರೆಲ್ಲ ಆಡಿರುವಂಥದ್ದು. ಇನ್ಮೇಲೆ ದಯವಿಟ್ಟು, ಯಾಕಂದರೆ ನೀವೆಲ್ಲ JCB ಪಕ್ಷಗಳ ಪ್ರೇಷಿತ ಅಂತ
ಪ್ರೇಷಿತ ಅಂದರೆ ಅವರ ಫೇವರ್ ಆಗಿರುವಂಥ ಜನಗಳು ನೀವು. ಹಾಗಾಗಿ ನಿಮ್ಮ ಮಾತುಗಳಲ್ಲಿ ಆ ಮಾತುಗಳು ಬರ್ತತ. ನಮ್ಮ ಮಾತುಗಳಲ್ಲಿ KRS ಪಕ್ಷದ ಮಾತುಗಳಲ್ಲಿ ಯಾವತ್ತೂ ಕೂಡ ಇನ್ನೊಬ್ಬರನ್ನ ಹೀಯಾಳಿಸುವಂಥ, ಅವಮಾನಿಸುವಂಥ, ಬೆದರಿಕೆ ಹಾಕುವಂಥ ಯಾವ ಕೆಲಸಗಳನ್ನು ಕೂಡ KRS ಪಕ್ಷ ಅಂಥದ್ದನ್ನು ಕಲಿಸಿಲ್ಲ. ನಿಮಗೆ JCB ಪಕ್ಷಗಳು ನಿಮಗೆ ಅಂಥದ್ದು ನೀವು ಏನು ರೆಗ್ಯುಲರ್ ಆಗಿ JCB ಪಕ್ಷಗಳಿಗೆ ದುಡಿದಿರ್ಬೋದು ಅಥವಾ ಆ ಮನಸ್ಥಿತಿ ಒಳಗೆ ಅದಕ್ಕೆ ಫೇವರ್ ಆಗಿ ನಡ್ಕೊಂಡಿರ್ಬೋದು. ಇನ್ಮೇಲೆ ದಯವಿಟ್ಟು ಅದನ್ನು ಮಾಡಬೇಡ್ರಿ. ನಿಮಗೆ ಗೊತ್ತಿಲ್ದೋ ಮಾತಾಡಿರಿ. ಇನ್ಮೇಲೆ ಆ ಥರದ್ದು ಮಾತಾಡಿದ್ನಪ್ಪ ಅಂದರೆ ಕೇಸ್ಗಳು ಆಗ್ತದ. ಅವತ್ತು ನಿಮ್ದಷ್ಟೇ ಕೇಸ್ಗಳಾಗಲ್ಲ, ಇಲ್ಲಿ ಒಳಗೆ ಅವತ್ತು ಯಾರು ಇರ್ತಾರಲ್ಲ ಅಧಿಕಾರಿಗಳು ಅವ್ರದ್ದು ಆಗ್ತದೆ. ಯಾಕಂದ್ರೆ ಅಲ್ಲಿ ಹೊರಗೇನ ಮಾತಾಡ್ಯಾನಂದ್ರೆ ಪೊಲೀಸ್ ಐತಿ, ನೇರವಾಗಿ ಅಲ್ಲಿ ಕಂಪ್ಲೇಂಟ್ ಕೊಡ್ತೀವಿ. ಏನು ಮಾಡ್ಬೇಕು ಮಾಡ್ತತ, ಏನು ಬಿಡಲ್ಲ, ಯಾರನ್ನು ಕೂಡ ಬಿಡುವಂಥ ಪ್ರಸಂಗ ಏನಿಲ್ಲ ಇಲ್ಲಿ. ದಯವಿಟ್ಟು ಇದು ಮಾಡಕ್ ಹೋಗ್ಬೇಡ್ರಿ. ನೀವು ಗೊತ್ತಿದ್ದು ಮಾಡಿರ, ಗೊತ್ತಿಲ್ದ ಮಾಡಿರ. ದಿನ ಬರ್ತಾರ ಇದೈತಲ್ಲ, ಈ ಟೀ ಶರ್ಟ್ ಹಾಕಿ ಬರ್ತಾರ, ಹಾಕಿ ಬರ್ತಾರ. ಯಾರ್ದು ಆಗ್ಲಿಲ್ಲ ಅಂತಂದ್ರೆ ನಮ್ಮ ಹತ್ರ ಬರ್ರಿ. ದಯವಿಟ್ಟು ಫೋನ್ಗಳು ಮಾಡ್ರಿ. ಯಾರ್ಯಾರಿಗೆ ಯಾವ್ಯಾವ್ದು ಕೆಲಸಗಳು ಆಗ್ತಾ ಇಲ್ಲ ಅಂತಂದು ಯಾರ್ಯಾರೆಲ್ಲ ಭಾವಿಸ್ಕೊಂಡಿರಲ್ಲ, KRS ಪಕ್ಷ ಹತ್ರ ಬರ್ರಿ. KRS ಹತ್ರ ಬರ್ರಿ. ನಿಮ್ಮ ಕೆಲಸಗಳು ಬಹಳ ನೀಟಾಗಿ ಆಗ್ತದ. ನಿಮ್ಮ ಹತ್ರ ನಾವು ದುಡ್ಡು ಇಸ್ಕೊಳ್ಳಲ್ಲ. ಇಲ್ಲಿ ಒಳಗಡೆ ಬಂದ್ರೆ ಯಾವನ್ನೇನ ಸುಲಿಗೆ ಮಾಡ್ತಿದ್ನಪ್ಪ ಅಂದ್ರೆ ಒಂದು ದಿನಕ್ಕೂ ಮಾಡಲ್ಲ. ಮತ್ತೆ ಅದನ್ನ ಬೇಕಾಬಿಟ್ಟಿಯಾಗಿ ಸರ್ವರ್ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತಂದು ಹೇಳ್ತಾಳ, ಅದು ಯಾವುದು ಕೂಡ ಆಗಲ್ಲ. ನಿಮ್ದು ಒಂದು ನಂಬರ್ 420 ಅಂತಂದು ಪಾಯ ಗಣೇಶನ್ ಬಂದತ್ತಂತಂದ್ರೆ ನೆಕ್ಸ್ಟ್ ನಂಬರ್ 421 ಅಂತ ನಿಮ್ಗೆ ಬಂದತ್ತಂದ್ರೆ 421 ಪಾಯ ಗಣೇಶಿಂದ ಆದ ನಂತರ ನಿಮ್ದು ಆಗ್ಬೇಕು. ಇನ್ನೊಬ್ಬಂದು ಯಾವುದೋ 500ದು ಯಾವ್ದು ಆಗ್ಯತಂತಂದ್ರೆ ಅಲ್ಲಿ ತಡಿ ಹಿಡ್ಯಾನ. ಕಾನೂನುಗಳು ಭಾಳ ಚಂದ ಇರುವಂಥದ್ದು. ಓಕೆನಾ, ಮುಗಿಸೋಣ. ಇಷ್ಟು ಹೇಳ್ತಾ ಈ ಒಂದು ಲೈವ್ ಅನ್ನ ಮುಗಿಸ್ತಾ ಇದೀವಿ. ಒಂದ್ಸರಿ ಎಲ್ಲರಿಗೆ ಒಂದು ಸ್ವಲ್ಪ ಪರಿಚಯ ಹೇಳ್ಬಿಟ್ರೆ ಬೇಸಿ. ಯಾಕಂದ್ರೆ ಪಾಪ ಇಷ್ಟೆಲ್ಲ ಬಂದಾರ. ಏನು ಹಾಕೊಂಡ್ರಿ ಅಲ್ಲ ನೀವು ಬಾಯಿಗೇನೆ? ಏನಿಲ್ಲ. ಇವೇನೆ ದಯವಿಟ್ಟು, ಯಾಕಂದ್ರೆ ಪಕ್ಷ ಟಿ ಶರ್ಟ್ ಇತ್ತಲ್ಲ ಸಾಕಾಯ್ತಲ್ಲ? ನಿಮ್ಮ ಹೆಸರು ಹೇಳ್ರಿ. ಯಾವ ಊರು? ಯಾವ ತಾಲೂಕು? ಪರಿಚಯ ಮಾಡ್ಕೊಂಡ್ರೆ ಚಲವಾದ ಯಾರಂದ ಅಂತ ವಿಜಯನಗರ ಜಿಲ್ಲಾಧ್ಯಕ್ಷ ರೈತ ಘಟಕ. ನಾನು ಅಗ್ರಬೊಮ್ಮೆ ತಾಲೂಕು ಅಧ್ಯಕ್ಷ ನಾಗೇಂದ್ರ ಅಂತ ಹೇಳಿ. ನೀವು? ನಾವು ಬಸವರಾಜ ಅಂತ, ಕಿತ್ನೂರು ಅಗ್ರಬೊಮ್ಮೆ ಸೈಡ್ ನಾಗೇಂದ್ರ ಮಾಡ್ರಿ. ಪರಿಚಯ ಮಾಡ್ತೀವಿ. ನಾವು ಸಿಗನಹಳ್ಳಿ ಅಗ್ರಬೊಮ್ಮೆ ತಾಲೂಕು ಹನುಮಂತ ಸಿಗನಹಳ್ಳಿ. ನಾವು ನಾಗರಾಜ್ ಗೌಳಿ ಅಂತ ಹೇಳಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು KRS ಪಕ್ಷ ಸೈನಿಕ. ನಾಗರಾಜ್ ಕಿತ್ನೂರು ಅಗ್ರಬೊಮ್ಮೆ ತಾಲೂಕು. ಗುರು ಬಸವರಾಜ ತಂಬ್ರಳ್ಳಿ ಅಗ್ರಬೊಮ್ಮೆ ತಾಲೂಕು ಕೃಷ್ಣ ಅಂತೇಳಿ ನಮ್ಮ ಹೆಸರು. ಅಗ್ರಬೊಮ್ಮೆ ತಾಲೂಕು ತಂಬ್ರಳ್ಳಿ ಅರುಣ್ ಕುಮಾರ್ ಅಂತೇಳಿ ನಮ್ಮ. ಓಕೆ, ನೀವು ಹೇಳ್ರಿ ಸರ್. ನಾವೆಲ್ಲ ಮಾತಾಡ್ತೀವಿ. ನಮಸ್ತೆ, ಪಾಯ ಗಣೇಶ್, KRS ಪಕ್ಷದ SC/ST ಘಟಕದ ರಾಜ್ಯಾಧ್ಯಕ್ಷ. ನಮಸ್ಕಾರ, ನಾನು ವಿಜಯನಗರ ಜಿಲ್ಲಾ ಸಕ್ರಿಯ ಕಾರ್ಯಕರ್ತ ಮಂಜುನಾಥ್, KRS ಪಕ್ಷ. ನಮಸ್ಕಾರ, ನಾನು ವೀರೇಂದ್ರ, ವಿಜಯನಗರ ಜಿಲ್ಲಾ ಸಾಮಾಜಿಕ ಜಾಲತಾಣ ಉಸ್ತುವಾರಿ. ಓಕೆ, ಎಲ್ಲರಿಗೂ ಬಂತ? ಓಕೆ, ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS, ಜೈ KRS, ಜೈ KRS. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ